ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ಮೆಗಾ MCQ ಸೀರೀಸ್ದು ಇದು 5ನೇ ಕ್ಲಾಸ್ ಇದೆ. ಇವತ್ತಿನ ಕ್ಲಾಸಲ್ಲಿ ನಾವು ವಾಟರ್ ಸಪ್ಲೈ ಇಂಜಿನಿಯರಿಂಗ್ ಮೇಲೆ 70 ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಡಿಸ್ಕಸ್ ಮಾಡ್ತೀನಿ. ಈ 70 ಕ್ವಶನ್ಸು ಯಾವುದೇ ಒಂದು ಎಕ್ಸಾಮ್ ಬರೀರಿ ನೀವು, ಆ ಎಕ್ಸಾಮ್ಗೆ ನೀವು ಇದೊಂದು ವಿಡಿಯೋ ನೋಡ್ಕೊಂಡು ಹೋದರೆ ನಿಮ್ಗೆ ಏನಂತಂದರೆ ಒಂದು ಓವರ್ ಆಲ್ ಐಡಿಯಾ ಸಿಗುತ್ತೆ ವಾಟರ್ ಸಪ್ಲೈ ಇಂಜಿನಿಯರಿಂಗ್ ಮೇಲೆ ಯಾವ ಥರ MCQ ಕ್ವಶನ್ಸ್ ಬರುತ್ತೆ. ಯಾವುದೇ ಒಂದು ಎಕ್ಸಾಮ್ ಇರಲಿ, AE, JE, ಗೇಟು, SSC JE ಯಾವುದೇ ಒಂದು ಎಕ್ಸಾಮ್ ಇರಲಿ, ಸರಿನಾ? ಸೊ ಅದಕ್ಕೆ ಇದು ವೆರಿ ಹೆಲ್ಪ್ಫುಲ್ ಆಗುತ್ತೆ. ಈವನ್ ನಮ್ಮದು RWS AE AEE ಎಕ್ಸಾಮ್ ಇದೆ, ಅದಕ್ಕೂ ಈ ವಿಡಿಯೋಸು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ಈ ಪ್ರೀವಿಯಸ್ ವಿಡಿಯೋನ ಯಾರು ನೋಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪ್ರೀವಿಯಸ್ ವಿಡಿಯೋ ನೋಡಬೇಕಂದ್ರೆ ಮೇಲ್ಗಡೆ ಐ ಬಟನಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ, ನೀವು ಅಲ್ಲಿ ಹೋಗ್ಬಿಟ್ಟು ಎಲ್ಲ ವಿಡಿಯೋಸ್ನ ನೀವು ನೋಡ್ಬೋದು, ರೈಟ್? ಸೊ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ RWS AE ಎಕ್ಸಾಮ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶನ್ ಇವತ್ತಿರೋದು, ಒಂದು ನಿಮಿಷ. ಎಸ್, average rate of water consumption per head per day as per Indian standard. Average rate of water consumption ಇಲ್ಲಿ ಕೇಳ್ತಾ ಇರೋದು. ಓಕೆ, ಸೊ ಆವರೇಜ್ ರೇಟ್ ಆಫ್ ವಾಟರ್ ಕನ್ಸಂಪ್ಷನ್ ಯಾವತ್ತೂ ನಾವೇನಂತಂದ್ರೆ 135 ಲೀಟರ್ಸ್ ಅಂತ ಹೇಳ್ತೀವಿ, ರೈಟ್? ಸೊ ಅದನ್ನ ನಾನು ಇಲ್ಲಿ ಬರಿಬೋದು ಏನಂತಂದ್ರೆ 135 to 225 LPCD, ರೈಟ್? ಲೀಟರ್ ಪರ್ ಕ್ಯಾಪಿಟಾ ಪರ್ ಡೇ, ರೈಟ್? ಸೊ ಇದು ಇಷ್ಟಿದೆ. ಸೊ ಆಸ್ ಪರ್ ಈಗ IES ಯಾವುದಿದೆ 11, ಆಯ್ತಾ? ಇಲ್ಲಿ ಬರಿತೀನಿ, IES 1172 1993 ಏನು IS ಕೋಡ್ ಇದೆ, ಅದರ ಪ್ರಕಾರ ಮಿನಿಮಮ್ ಡೊಮೆಸ್ಟಿಕ್ ವಾಟರ್ ಡಿಮ್ಯಾಂಡ್ ಫಾರ್ ಎ ಟೌನ್ ವಿತ್ ಡೊಮೆಸ್ಟಿಕ್ ವಾಟರ್ ಆಯ್ತಾ, ವಿತ್ ಫುಲ್ ಫ್ಲಶಿಂಗ್ ಸಿಸ್ಟಮ್ ಇತ್ತಂದ್ರೆ, ಫುಲ್ ಫ್ಲಶಿಂಗ್ ಸಿಸ್ಟಮ್ ಗೊತ್ತಾಯ್ತಾ? ಫುಲ್ ಫ್ಲಶಿಂಗ್ ಸಿಸ್ಟಮ್ ಅಂತಂದ್ರೆ ನಮ್ದು ಏನಂತಂದ್ರೆ ಒಂದು ಟೈಪ್ ಆಫ್ ಆಟೋಮೆಟಿಕ್ ಇರೋದು, ಆಯ್ತಾ? ಅದು ಇತ್ತಂತಂದ್ರೆ ಅದಕ್ಕೆ ನಾವು 200 ತಗೊಳ್ಬೇಕಾಗುತ್ತೆ, ರೈಟ್? 200 ಲೀಟರ್ಸ್ ಪರ್ ಅವರ್ ಪರ್ ಡೇ ತಗೊಳ್ಬೇಕಾಗುತ್ತೆ. ಅದೇ ಏನಂತಂದ್ರೆ ನಾರ್ಮಲ್ ಬೇರೆದಿಕ್ಕಿತ್ತಂತಂದ್ರೆ ಏನು ಮಾಡ್ಬೋದು? ಬೇರೆದಿತ್ತಂತಂದ್ರೆ ನಾವು ಫಾರ್ ಎಕ್ಸಾಂಪಲ್ LIG ಕಾಲನೀಸ್ ಇರಲಿ ಅಥವಾ ಎಲ್ಲಿ ಇನ್ನೂ ಡೆವಲಪ್ ಆಗಿಲ್ಲ ಆ ಕಡೆ ಇತ್ತಂತಂದ್ರೆ ನಾವು ಅದನ್ನು ರೆಡ್ಯೂಸ್ ಮಾಡಿಬಿಟ್ಟು 135ಗೆ ಮಾಡ್ತೀವಿ, 135 ಲೀಟರ್ಸ್ ಪರ್ ಅವರ್ ಪರ್ ಡೇ ಮಾಡ್ತೀವಿ, ರೈಟ್? ಸೊ ಇದಿಷ್ಟು ಇಂಪಾರ್ಟೆಂಟ್ ಇದೆ. ನಾವು ಸೊ ಡೊಮೆಸ್ಟಿಕ್ ವಾಟರ್ ಡಿಮ್ಯಾಂಡ್ಸ್ ಯಾವ್ಯಾವ್ದಿದೆ ಅದನ್ನು ಬರಿತೀನಿ. ಸೊ ಇಲ್ಲಿ ನೋಡ್ಬೋದು, ಇವಾಗ ಡೊಮೆಸ್ಟಿಕಲ್ಲಿ ಫಸ್ಟು ಡ್ರಿಂಕಿಂಗ್ ಬರುತ್ತೆ. ಓಕೆ, ಸೊ ಡ್ರಿಂಕಿಂಗ್ಗೆ ಎಷ್ಟು ಬೇಕು? 5 ಲೀಟರ್. ಸೆಕೆಂಡು ಕುಕ್ಕಿಂಗ್ 5 ಲೀಟರ್, ರೈಟ್? ಕುಕ್ಕು 5 ಲೀಟರ್. ಬಾತಿಂಗ್, ಸೊ ಅದಕ್ಕೆ 55 ಲೀಟರ್ ಬೇಕು ನೋಡಿ, ಅದಕ್ಕೆ ಮ್ಯಾಕ್ಸಿಮಮ್ ಜಾಸ್ತಿ ಅದಕ್ಕೆ ಬೇಕಾಗಿರೋದು. ಕ್ಲಾತ್ ವಾಷಿಂಗ್ ಅದಕ್ಕೆ ಬಂದ್ಬಿಟ್ಟು 20 ಲೀಟರ್ಸ್ ಬೇಕು. ಅದಾದಮೇಲೆ ಫಿಫ್ತ್ ಒನ್ನು ಯುಟೆನ್ಷಿಯಲ್ ವಾಷಿಂಗ್ ಅದಕ್ಕೆ 10 ಲೀಟರ್ಸ್ ಬೇಕು. ಹೌಸ್ ವಾಷಿಂಗ್ 10 ಲೀಟರ್, ರೈಟ್? ಸೊ ಅದಾದಮೇಲೆ ಫ್ಲಶಿಂಗ್ ಆಫ್ ವಾಟರ್ ಕ್ಲೋಸೆಂಟ್ ಫ್ಲಶಿಂಗ್, ಸೊ ಅದಕ್ಕೆ 30 ಲೀಟರ್ ಬೇಕು. ಸೊ ಇದನ್ನು ಟೋಟಲ್ ಮಾಡಿದಾಗ ನನಗೆ 135 ಲೀಟರ್ಸ್ ಪರ್ ಡೇ, ರೈಟ್? ಪರ್ ಡೇ ಪರ್ ಕ್ಯಾಪಿಟಾ ಬರುತ್ತೆ, ಇದನ್ನು ನಾವು ಈ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು, ಸರಿನಾ? ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 135 ಲೀಟರ್ಸ್. ನೆಕ್ಸ್ಟ್ ಕ್ವಶನ್, ಎ ವೆಲ್ ಕನ್ಸ್ಟ್ರಕ್ಟೆಡ್ ಇನ್ ಎ ಗ್ರೌಂಡ್ ವಿತೌಟ್ ಪಾಸಿಂಗ್ ಎನಿ ಇಂಪರ್ವಿಯಸ್ ಸ್ಟ್ರೇಟಮ್ ಈಸ್ ಕಾಲ್ಡ್ ಆಸ್. ಸೊ ಇದನ್ನು ನಾನು ಶಾಲೋ ವೆಲ್ ಅಂತ ಅಂತೀವಿ, ರೈಟ್? ಸೊ ದಿಸ್ ವಿ ಕಾಲ್ ಇಟ್ ಆಸ್ ಎನ್ ಶಾಲೋ ವೆಲ್. ಆ್ಯಕ್ಚುಲಿ ಶಾಲೋ ವೆಲ್ಲು ಡೀಪ್ ವೆಲ್ಲು ನಿಮಗೆ ಡಿಫರೆನ್ಸ್ ಗೊತ್ತಿದೆಯಲ್ಲ. ಸೊ ಅದರದ್ದು ಏನಂತಂದರೆ ಆ್ಯಕ್ಚುಲಿ ತುಂಬ ಜನಕ್ಕೆ 50 ಫೀಟು, ರೈಟ್? ಲೆಸ್ ದೆನ್ಗಿಂತ 50 ಫೀಟ್ ಇತ್ತು ಅಂತಂದರೆ ನಾವೇನಂತೀವಿ, ಯೂಶ್ವಲಿ ಒಂದೊಂದು ಬುಕ್ಕಲ್ಲಿ 50 ಕೊಟ್ಟಿದ್ದಾರೆ, ಆಯಿತಾ? ಒಂದೊಂದು ಬುಕ್ಕಲ್ಲಿ 20 ಮೀಟರ್ಸ್ ಕೊಟ್ಟಿದ್ದಾರೆ, ಒಂದೊಂದು ಕಡೆ 50 ಮೀಟರ್ಸ್ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಅದರಲ್ಲಿ, ರೈಟ್? ಸೊ ಯೂಶ್ವಲಿ ನಾವೇನು ಮಾಡ್ತೀವಿ, ಲೆಸ್ ದೆನ್ 20 ಮೀಟರ್ ಯಾವುದಿರುತ್ತೆ, ಆಯಿತಾ? ಡೆಪ್ತು ಲೆಸ್ ದೆನ್ 20 ಮೀಟರು. ಸೊ ಅದನ್ನು ನಾವು ಏನಂತ ತೊಗೋತೀವಿ, ಅದನ್ನು ನಾವು ಆ್ಯಸ್ ಎ ಶಾಲೋ ವೆಲ್ ಅಂತ ತೊಗೊಳ್ತೀವಿ. ಮೋರ್ ದೆನ್ 20-50 ಮೀಟರ್ವರೆಗೂ ಇತ್ತು ಅಂತಂದರೆ ಅದನ್ನು ನಾವು ಡೀಪ್ ವೆಲ್ ಅಂತ ತೊಗೋತೀವಿ. ಓಕೆ,
ಸೊ ಇದು ಶಾಲೋ ವೆಲ್ ಏನಿರುತ್ತೆ, ಒಂದು ಪರ್ವಿಯಸ್ ಸ್ಟ್ರಾಟಾ ಇರುತ್ತೆ. ಸೊ ಇದೇನಾಗುತ್ತೆ ಅಂತಂದ್ರೆ ಸರೌಂಡೆಡ್ ಬೈ ಸಾಯಿಲ್ ಇರುತ್ತೆ, ರೈಟ್. ಇದು ಶಾಲೋ ವೆಲ್. ಅದೇ ಏನಂತಂದ್ರೆ ಡೀಪ್ ವೆಲ್ ಯಾವ ತರ ಇರುತ್ತೆ, ಡೀಪ್ ವೆಲ್ ಏನಿರುತ್ತೆ ಒಂದು ಇಂಪರ್ವಿಯಸ್ ಲೇಯರ್ ಇರುತ್ತೆ, ರೈಟ್. ಸೊ ಡೀಪ್ ವೆಲ್ ಈಸ್ ಅನ್ ಇಂಪರ್ವಿಯಸ್ ಲೇಯರ್ ಇರುತ್ತೆ ಒಂದು. ಸೊ ಆ ಇಂಪರ್ವಿಯಸ್ ಲೇಯರ್ ಅಲ್ಲಿ ಏನಂತಂದ್ರೆ ವಾಟರ್ ಏನಂತೆ ಕಂಟಿನ್ಯೂಸ್ ಆಗಿ ನಾವು ವಿಡ್ರಾ ಮಾಡಬಹುದು, ಗೊತ್ತಾಯ್ತಾ. ಸೊ ಕಮಿಂಗ್ ಟು ದ ಆಪ್ಷನ್ಸ್, ಯು ಕ್ಯಾನ್ ಸಿ ಇನ್ಫಿಲ್ಟ್ರೇಷನ್ ವೆಲ್ ಅಂತ ಇದೆ. ಸೊ ವಾಟ್ ಈಸ್ ಇನ್ಫಿಲ್ಟ್ರೇಷನ್ ವೆಲ್? ಸೊ ಇದು ಒಂದು ಇನ್ಫಿಲ್ಟ್ರೇಷನ್ ಪ್ರಿಸಿಪಿಟೇಷನ್ ತರ ಇರುತ್ತೆ, ರೈಟ್. ಸೊ ಇಂಪರ್ವಿಯಸ್ ಲೇಯರ್ ಇದ್ರೂ ಅದೇನಾಗುತ್ತೆ ಇದನ್ನ ಏನಂತ ನಾವು ವಾಟರ್ನ ವಿಡ್ರಾ ಮಾಡ್ಕೋಬಹುದು. ಇದು ಒಂದು ಇನ್ಫಿಲ್ಟ್ರೇಷನ್ ವೆಲ್, ರೈಟ್. ಸೊ ಟ್ಯೂಬ್ ವೆಲ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದರಲ್ಲಿ ಅನ್ಕನ್ಫೈನ್ಡ್ ಎಕ್ವೈರ್ ಅಂತ ನಾವೇನಂತೀವಲ್ಲ, ಕನ್ಫೈನ್ಡ್ ಅನ್ಕನ್ಫೈನ್ಡ್. ಸೊ ಯಾವಾಗ ವಾಟರ್ನ ಡ್ರಿಲ್ ಮಾಡ್ತೀವಲ್ಲ ನಾವು ಪ್ರೆಷರ್ ಇಂದ ವಾಟರ್ನ ಹೊರಗಡೆ ತೆಕ್ಕೋಬಹುದು. ಸೊ ಟ್ಯೂಬ್ ವೆಲ್ ಯೂಸ್ ಮಾಡ್ತೀವಿ, ರೈಟ್. ಸೊ ಇದಿಷ್ಟು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಎ total water requirement of a city is generally accessed on the basis of. ಟೋಟಲ್ ವಾಟರ್ ರಿಕ್ವೈರ್ಮೆಂಟ್ ಒಂದು ಸಿಟಿಗೆ ಮಾಡೋದಿತ್ತಂದ್ರೆ ಯಾವ ಬೇಸಿಸ್ ಮೇಲೆ ನಾವು ಮಾಡ್ತೀವಿ? ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಗುಡ್ ಕ್ವಶನ್, ರೈಟ್. ಸೊ ಇದನ್ನ ನಾವು ಯಾವ್ದ್ರ ಮೇಲೆ ಮಾಡ್ತೀವಿ? ಫಸ್ಟ್ ನೀವು ತಿಳ್ಕೊಳ್ಳಿ ಏನಂತಂದ್ರೆ ಇದನ್ನ ನಾವು, ಸೊ ಈ ಏನಿದೆಯಲ್ಲ ಇದು ಮ್ಯಾಕ್ಸಿಮಮ್ ಅವರ್ಲಿ ಡಿಮ್ಯಾಂಡ್, ಮ್ಯಾಕ್ಸಿಮಮ್ ಡೈಲಿ ಡಿಮ್ಯಾಂಡ್ ಪ್ಲಸ್ ಫೈರ್ ಡಿಮ್ಯಾಂಡ್, ಇವೆರಡರದು ಗ್ರೇಟರ್ ಆಫ್ ಎ ಅಂಡ್ ಬಿ, ಇವೆರಡರನ್ನ ನಾವು ಮಾಡ್ತೀವಿ, ಗೊತ್ತಾಯ್ತಾ. ಸೊ ಆನ್ಸರ್ ಇದಕ್ಕೆ ಗ್ರೇಟರ್ ಆಫ್ ಎ ಅಂಡ್ ಬಿ. ಬರೀ ಆನ್ಸರ್ ತಿಳ್ಕೊಳ್ಳೋದು ಬೇಡ, ಸ್ವಲ್ಪ ಏನಂತಂದ್ರೆ ಒಂದೆರಡು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಇವಾಗ ಯಾವುದೇ ಒಂದು ನೀವು ಏನಂತಂದ್ರೆ ವಾಟರ್ ಸಿಸ್ಟಮ್ ನ ಡಿಸೈನ್ ಮಾಡ್ಬೇಕಂದ್ರೆ ಒಂದು ಸೋರ್ಸ್ ಇಂದ ತಗೊಂತೀವಿ. ಸೊ ಈ ಒಂದು ಸೋರ್ಸ್ ಇಂದ ಏನ್ ಮಾಡ್ತೀವಿ, ಸೋರ್ಸ್ ಇಂದ ವಾಟರ್ನ ವಿಡ್ರಾ ಮಾಡ್ತೀವಿ. ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇರುತ್ತೆ, ರೈಟ್. ಸೊ ಇಲ್ಲಿ ರಿಸರ್ವೈರ್ ಇರುತ್ತೆ, ನಾವು ಇಲ್ಲಿ ಸ್ಟೋರ್ ಮಾಡ್ತೀವಿ. ಅದಾದ್ಮೇಲೆ ಟ್ರೀಟ್ಮೆಂಟ್ ಮಾಡ್ತೀವಿ. ಅದಾದ್ಮೇಲೆ ನಾವೇನ್ ಮಾಡ್ತೀವಿ, ಸಪ್ಲೈ ಮಾಡ್ತೀವಿ, ಕರೆಕ್ಟಾ. ಸೊ ಈಗ ಇಲ್ಲಿ ಇನ್ನೊಂದು ಬರುತ್ತೆ ಗೊತ್ತಾ, ಏನಂತಂದ್ರೆ ಕೊಯಿನ್ಸೈಡ್. ಇಲ್ಲಿ ಬರೀತೀನಿ, ನೆಕ್ಸ್ಟ್ ಇಲ್ಲಿ ಬರೀತೀನಿ ನೋಡಿ, ಏನಂತಂದ್ರೆ ಕೊಯಿನ್ಸಿಡೆಂಟ್ ಡ್ರಾಫ್ಟ್ ಅಂತ ಬರುತ್ತೆ. ಕೊಯಿನ್ಸಿಡೆಂಟ್ ಡ್ರಾಫ್ಟ್ ಅಂತ ಬರುತ್ತೆ, ರೈಟ್. ವಾಟ್ ಈಸ್ ಕೊಯಿನ್ಸಿಡೆಂಟ್ ಡ್ರಾಫ್ಟ್? ಸೊ ಇದು ಕೊಯಿನ್ಸಿಡೆಂಟ್ ಡ್ರಾಫ್ಟ್ ಈಸ್ ನಥಿಂಗ್ ಬಟ್ ಮ್ಯಾಕ್ಸಿಮಮ್ ಡೈಲಿ ಡಿಮ್ಯಾಂಡ್, ಮ್ಯಾಕ್ಸಿಮಮ್ ಡೈಲಿ ಡಿಮ್ಯಾಂಡ್, ರೈಟ್. ಸೊ ಮ್ಯಾಕ್ಸಿಮಮ್ ಡೈಲಿ ಡಿಮ್ಯಾಂಡ್ ಪ್ಲಸ್ ಯಾವುದು, ಫೈರ್ ಡಿಮ್ಯಾಂಡ್. ಸೊ ಇವೆರಡನ್ನ ನಾವು ಪ್ಲಸ್ ಮಾಡಿ ಹೇಳಿದಾಗ ಏನಾಗುತ್ತೆ ಅಂತಂದ್ರೆ ಅದು ನಮ್ದು ಕೊಯಿನ್ಸಿಡೆಂಟ್ ಡ್ರಾಫ್ಟ್ ಆಗುತ್ತೆ. ಇದೊಂದು ಪಾಯಿಂಟ್. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ನಮ್ಮ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಏನಿರುತ್ತಲ್ಲ, ನಾವು ವಾಟರ್ ಏನ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಲ್ಲ, ಆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ರೈಟ್. ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ರೈಟ್. ಸೊ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂದ್ರೆ ವಾಟರ್ ಕ್ಯಾರಿ ಫ್ರಮ್ ದ ಸರ್ವಿಸ್ ರಿಸರ್ವೈರ್ ಟು ದ ವಾಟರ್ ಟ್ಯಾಪ್ಸ್. ಸರ್ವಿಸ್ ರಿಸರ್ವೈರ್ ಇಂದ ವಾಟರ್ ಟ್ಯಾಪ್ಸ್ ವರೆಗೆ ಏನಿರುತ್ತೆ ನೋಡಿ ಇದು. ಸೊ ಅದನ್ನ ನಾವು ಮ್ಯಾಕ್ಸಿಮಮ್ ಅವರ್ಲಿ ಡಿಮ್ಯಾಂಡ್ಗೆ ನಾವು ಡಿಸೈನ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಅವರ್ಲಿ ಡಿಮ್ಯಾಂಡ್, ರೈಟ್. ಮ್ಯಾಕ್ಸಿಮಮ್ ಅವರ್ಲಿ ಡಿಮ್ಯಾಂಡ್ ಆರ್ ಆಫ್ ಮ್ಯಾಕ್ಸಿಮಮ್ ಡೇ, ಆಯ್ತಾ. ಮ್ಯಾಕ್ಸಿಮಮ್ ಡೇ ಆರ್ ಕೋಇನ್ಸಿಡೆಂಟ್ ಡ್ರಾಫ್ಟ್, ವಿಚ್ ಎವರ್ ಇಸ್ ಮೋರ್, ಗೊತ್ತಾಯ್ತಾ. ಆರ್ ಕೋಇನ್ಸಿಡೆಂಟ್ ಡ್ರಾಫ್ಟ್, ಯಾವ್ದಾದ್ರು ಒಂದು ಎರಡರಲ್ಲಿ ಒಂದು ತೋರ್ತೀವಿ. ಈಗ ಇಂಪಾರ್ಟೆಂಟ್ ಇದೆ, ಈಗ ಯೂನಿಟ್ಸ್ ಇದೆ ಇಲ್ಲಿ, ರೈಟ್. ಈ ಕಡೆ ಏನು ಬರಿತೀನಿ ನಾನು, ಡಿಸೈನ್ ಪ್ಯಾರಾಮೀಟರ್ಸ್, ಓಕೆ. ಸೊ ಡಿಸೈನ್ ಪ್ಯಾರಾಮೀಟರ್ಸ್ ಇಲ್ಲಿ ನೋಡೋಣ ಇವಾಗ. ಸೊ ಯೂನಿಟ್ಸ್ ಅಲ್ಲಿ ಏನು ಬರುತ್ತೆ ಫಸ್ಟ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ವಾಟರ್ ಟ್ರೀಟ್ಮೆಂಟ್ ಯೂನಿಟ್ಸ್, ಇದು ಇಂಪಾರ್ಟೆಂಟ್ ಇದೆ ನೋಡ್ರಿ, ಇದ್ರ ಮೇಲೆ ಕ್ವಶನ್ ಬರುತ್ತೆ. ಸಾರಿ, ವಾಟರ್ ಟ್ರೀಟ್ಮೆಂಟ್ ಯೂನಿಟ್ಸ್. ಸೊ ವಾಟರ್ ಟ್ರೀಟ್ಮೆಂಟ್ ಯೂನಿಟ್ಸ್ ನ ಏನಂದ್ರೆ ಎಷ್ಟು ಯಾವುದಕ್ಕೆ ಡಿಸೈನ್ ಮಾಡ್ತಾರೆ, ಡಿಸೈನ್ ಪ್ಯಾರಾಮೀಟರ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಡೈಲಿ ಡಿಮ್ಯಾಂಡ್, ಮ್ಯಾಕ್ಸಿಮಮ್ ಡೈಲಿ ಡಿಮ್ಯಾಂಡ್, ಮ್ಯಾಕ್ಸಿಮಮ್ ಡೈಲಿ ಡಿಮ್ಯಾಂಡ್. ಸೊ ಈಗ ಅದೇ ನೆಕ್ಸ್ಟ್ ಮೇನ್ ಸಪ್ಲೈ ಪೈಪ್ಸ್, ಮೇನ್ ಸಪ್ಲೈ ಪೈಪ್ಸ್, ಮೇನ್ ಸಪ್ಲೈ ಪೈಪ್ಸ್, ಆಯ್ತಾ. ಮೇನ್ ಸಪ್ಲೈ ಪೈಪ್ಸ್. ಸೊ ಅದಕ್ಕೆ ನಾನು ಇನ್ನೊಂದು ಹೆಸರು ಹೇಳ್ತೀನಿ, ವಾಟರ್ ಮೇನ್ಸ್ ಅಂತ ಅಂತೀನಿ, ರೈಟ್. ವಾಟರ್ ಮೇನ್ಸ್. ನೆಕ್ಸ್ಟ್, ಸೊ ಇದು ಯಾವುದಕ್ಕೆ ಡಿಸೈನ್ ಮಾಡ್ತಾರೆ, ಇದನ್ನು ಮ್ಯಾಕ್ಸಿಮಮ್ ಡೈಲಿ ಡಿಮ್ಯಾಂಡ್ಗೆ ನಾವು ಡಿಸೈನ್ ಮಾಡ್ತೀವಿ. ನೆಕ್ಸ್ಟು ಯೂನಿಟ್ ನೆಕ್ಸ್ಟ್ ಬಂದ್ಬಿಟ್ಟು ಟ್ಯೂಬ್ವೆಲ್ ವೆಲ್ಸ್ ಆ್ಯಂಡ್ ಟ್ಯೂಬ್ವೆಲ್ಸ್. ಸೊ ಇದನ್ನ ಯಾವುದಕ್ಕೆ ಡಿಸೈನ್ ಮಾಡ್ತೀವಿ ನಾವು, ಮ್ಯಾಕ್ಸಿಮಮ್ ಡೈಲಿ ಡಿಮ್ಯಾಂಡ್ಗೆ ಮಾಡ್ತೀವಿ ಇದನ್ನು. ಸೊ ಇದನ್ನು ಮ್ಯಾಕ್ಸಿಮಮ್ ಡೈಲಿ ಡಿಮ್ಯಾಂಡ್. ಫೋರ್ತ್ ಒನ್ ಡಿಮ್ಯಾಂಡ್ ರಿಸರ್ವೈರ್, ರೈಟ್. ಸೊ ರಿಸರ್ವೈರ್ ಅಂತ ಅನ್ಬೋದು, ಡಿಮ್ಯಾಂಡ್ ರಿಸರ್ವೈರ್, ರೈಟ್. ಸೊ ಆವರೇಜ್ ಆನ್ಯುವಲ್ ಡಿಮ್ಯಾಂಡ್ ನ ಮಾಡ್ತೀವಿ ಇದಕ್ಕೆ, ಆವರೇಜ್ ಆನ್ಯುವಲ್
ರೈಟ್. ಡಿಮ್ಯಾಂಡ್ ಆವರೇಜ್ ಆ್ಯನ್ಯುವಲ್ ಏನು ಡಿಮ್ಯಾಂಡ್ ಇರುತ್ತೆ ಅದ್ರ ಪ್ರಕಾರ ಇದೆ ಡಿಸೈನ್ ಮಾಡ್ತೀನಿ. ಇನ್ನೊಂದು ಬರುತ್ತೆ ಲಾಸ್ಟು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ರೈಟ್. ಸೊ ಜಸ್ಟ್ ಹೇಳಿದ್ದೀನಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಸೊ ಅದಕ್ಕೆ ಯಾವ್ದು ಬರುತ್ತೆ ಅಂತಂದರೆ ಇಲ್ಲೇ ಮೇಲೆ ಹೇಳಿದ್ದೀನಿ ಮ್ಯಾಕ್ಸಿಮಮ್ ಅವರ್ಲಿ ಡಿಮ್ಯಾಂಡ್ ಆಫ್ ಮ್ಯಾಕ್ಸಿಮಮ್ ಡೇ, ರೈಟ್. ಮ್ಯಾಕ್ಸಿಮಮ್ ಅವರ್ಲಿ ಡಿಸೈನ್ ಆಫ್, ರೈಟ್, ಮ್ಯಾಕ್ಸಿಮಮ್ ಡೇ ಆರ್ ಕೋಇನ್ಸಿಡೆಂಟ್ ಡ್ರಾಫ್ಟ್, ರೈಟ್. ಸೊ ಇದಿಷ್ಟು ಈ ಕ್ವಶನ್ಗೆ ರಿಲೇಟೆಡ್ ಇತ್ತು, ನಿಮಗೆ ಕ್ಲಿಯರ್ ಮಾಡಿದ್ದೀನಿ, ರೈಟ್. ಸೊ ಈ ಥರದ ಕ್ವಶನ್ ಈಗ ಬಂದರೆ ಇವು 4 ಒಂದು ಕ್ವಶನ್ ಅಲ್ಲಿ 6 ಕ್ವಶನ್ ನೀವು ಓದಿದಿರ ಇವಾಗ, ರೈಟ್. ಇವನ್ನ ಮರೆಯಕ್ಕೆ ಹೋಗಬೇಡಿ. ಡನ್. ನೆಕ್ಸ್ಟ್ ಕ್ವಶನ್, ದ ಟೋಟಲ್ ವಾಟರ್ ಡಿಮ್ಯಾಂಡ್ ಮೇ ಬಿ ಟೇಕನ್ ಎಸ್. ಟೋಟಲ್ ವಾಟರ್ ಡಿಮ್ಯಾಂಡ್ ಎಷ್ಟಿದೆ ಅಂತ ಕೇಳ್ತಾ ಇರೋದು. ಟೋಟಲ್ ವಾಟರ್ ಡಿಮ್ಯಾಂಡ್ ಇವಾಗ ಜಸ್ಟ್ ಹೇಳಿದೆ 270 ಲೀಟರ್ಸು, ರೈಟ್. ಯಾವ ಥರ ನೋಡಿ, ಡೊಮೆಸ್ಟಿಕ್ ಪರ್ಪಸ್ ಎಷ್ಟಿದೆ ವಾಟರು 135 LPCD, right. Let me write everything so that you can understand easily. So industrial use ಗೆ ನಾನು 40 ಕೊಡ್ತೀನಿ, 40 LPCD, right. So next to third one public use ಗೆ ಎಷ್ಟಿರುತ್ತೆ 25 LPCD. Fourth one, right, fire demand. So fire demand ಬಂದ್ಬಿಟ್ಟು ಏನು ಬರುತ್ತೆ ಫೈರ್ ಡಿಮ್ಯಾಂಡ್ ಅಲ್ಲಿ 15 LPCD, ರೈಟ್. ಸೊ ಅದಾದಮೇಲೆ ಫಿಫ್ತ್ ಒನ್ ಬರುತ್ತೆ ಲಾಸಸ್, ಆಯಿತಾ. ಲಾಸಸ್ಸು ವೇಸ್ಟೇಜು ಇದೆಲ್ಲನ ನಾವು ಏನು ಮಾಡ್ತೀವಿ ಅಂದರೆ 55 LPCDನ ಇಟ್ಕೋತೀನಿ. ಸೊ ಈಗ ಇದ್ರದ್ದು ಟೋಟಲ್ ಎಷ್ಟಾಗುತ್ತೆ, ಇದು ಟೋಟಲ್ ಅಂತಂದರೆ ಇದು 270 ಲೀಟರ್ಸ್ ಪರ್ ಡೇ ಪರ್ ಕ್ಯಾಪಿಟಲ್ ಆಗಿರುತ್ತೆ. ಓಕೆ, ಡನ್. ನೆಕ್ಸ್ಟ್, ದ ರೇಷಿಯೋ ಬಿಟ್ವೀನ್ ಪೀಕ್ ಅವರ್ಲಿ ವಾಟರ್ ಡಿಮ್ಯಾಂಡ್ ಆ್ಯಂಡ್ ಮ್ಯಾಕ್ಸಿಮಮ್ ಡೈಲಿ ಡಿಮ್ಯಾಂಡು, ರೈಟ್. ಸೊ ಪೀಕ್ ಅವರ್ಲಿ ಡಿಮ್ಯಾಂಡು ಮತ್ತು ಮ್ಯಾಕ್ಸಿಮಮ್ ಡೈಲಿ ಡಿಮ್ಯಾಂಡು ಪರ್ ಅವರ್ ಆಫ್ ದ ಕೋರ್ಸ್ ಈ ಎಷ್ಟಾಗುತ್ತೆ ಅಂತ ಕೇಳ್ತಾ ಇರೋದು. ಸೊ ಇದನ್ನು ಸಿಂಪಲಾಗಿ ನಾವು ಬರೆದ್ರೆ ಏನಂತ ಬರಿಬೋದು ಇದನ್ನು ನೋಡಿ. ಸೊ ಇದರ ಆನ್ಸರು 1.5 ಆಗುತ್ತೆ. ಯಾವ ಥರ ಅಂತ ಹೇಳ್ಕೊಡ್ತೀನಿ. ಸೊ ಮ್ಯಾಕ್ಸಿಮಮ್ ಅವರ್ಲಿ ಡಿಮ್ಯಾಂಡ್. So maximum hourly demand of maximum day. So maximum day. So ಅದನ್ನ ನಾವು ಯಾವ ಥರ ಬರಿಬೋದು ಅಂದರೆ 1.5 ಅದನ್ನು average hourly demand of maximum day. Average hourly demand of maximum day. Okay. So ಇದನ್ನು ನಾನು 1.5 ಮ್ಯಾಕ್ಸಿಮಮ್ ಡೈಲಿ ಡಿಮ್ಯಾಂಡ್ ಡಿವೈಡೆಡ್ ಬೈ 24 ಅಂತ ಬರಿತೀನಿ, ರೈಟ್. ಸೊ ಇದು ನಮ್ಮದು ಏನಾಗುತ್ತೆ ಮ್ಯಾಕ್ಸಿಮಮ್ ಡೈಲಿ ಡಿಮ್ಯಾಂಡ್ ಬೈ 24 ಆಗುತ್ತೆ. ಬಟ್ ಇನ್ನೊಂದು ಡೈಲಿ ಕನ್ಸೂಮ್ಷನ್ ಎಷ್ಟಿದೆ, ಮ್ಯಾಕ್ಸಿಮಮ್ ಡೈಲಿ ಕನ್ಸೂಮ್ಷನ್. ಸೊ ಇದು ಎಷ್ಟಾಗುತ್ತೆ 1.8 ಇಂಟು average daily demand. 1.8 into average daily demand. ಓಕೆ, ಇದು ಒಂದು. ಸೆಕೆಂಡ್ ಇನ್ನೊಂದು ಬರುತ್ತೆ ಮ್ಯಾಕ್ಸಿಮಮ್ ಅವರ್ಲಿ ಕನ್ಸೂಮ್ಷನ್. ಓಕೆ, ಸೊ ಇದು 1.5 ಇಂಟು ಆವರೇಜ್ ಅವರ್ಲಿ ಕನ್ಸೂಮ್ಷನ್ ಆಫ್ ಮ್ಯಾಕ್ಸಿಮಮ್ ಡೇ ಆಗುತ್ತೆ. ಸೊ ಇದನ್ನು ನಾವು 1.5 ಇಂಟು ಏನಂತ ಬರಿಬೋದು ಮ್ಯಾಕ್ಸಿಮಮ್ ಡೈಲಿ ಡಿಮ್ಯಾಂಡ್ ಡಿವೈಡೆಡ್ ಬೈ 24 ಬರಿಬೋದು, ಗೊತ್ತಾಯ್ತಾ. ಸೊ ಅವಾಗ 1.5 ಇಂಟು 1.8 ಆವರೇಜ್ ಡೈಲಿ ಡಿಮ್ಯಾಂಡ್ ಡಿವೈಡೆಡ್ ಬೈ 24, ರೈಟ್. ಸೊ ಟೋಟಲ್ ಅವಾಗ ಎಷ್ಟಾಗುತ್ತೆ 2.7 ಇಂಟು ಆ್ಯನ್ಯುವಲ್ ಆವರೇಜ್ ಅವರ್ಲಿ ಡಿಮ್ಯಾಂಡ್. ಓಕೆ, ಗೊತ್ತಾಯ್ತಾ. ಸೊ ಇದನ್ನು ಈ ಥರ ನಾವು ನೆನ್ಪಿಟ್ಕೋಬೇಕು. ನೆಕ್ಸ್ಟು, ದ ಪಾಪ್ಯುಲೇಷನ್ ಆಫ್ ಎ ಟೌನ್ ಆಸ್ ಪರ್ ಸೆನ್ಸೆಕ್ಸ್ ರೆಕಾರ್ಡ್ ಆಫ್ ವೇರ್ 2,10,000, 2,30,000 ಫಾರ್ 81, 91, 2001 respectively.
Find the population of the town in the year 2011 using the arithmetic mean method. Right? Arithmetic mean method ಇಂದ ನಾವು ಮಾಡೋದಿದೆ. ಈಗ ಅರ್ಥಮೆಟಿಕ್ ಮೀನ್ ಮೆಥಡ್ ಎಷ್ಟು ಜನ ಗೊತ್ತಿದೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಸೊ ನಾನು ನಾರ್ಮಲ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಸೊ ಇಯರ್ ಇಲ್ಲಿ ಬರಿತೀನಿ, ಇಲ್ಲಿ ಪಾಪ್ಯುಲೇಷನ್ ಬರಿತೀನಿ. ಓಕೆ, ಇಲ್ಲಿ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಬರಿತೀನಿ, ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್. ಸೊ ಇದನ್ನು ನಾರ್ಮಲ್ ಆಗಿ ಈ ಥರ ಬರೆಯೋಣ. ಇಯರ್ 1981, ರೈಟ್, ಅದೆಷ್ಟಿದೆ 2 lakh. ಸೊ ನಾನು ಈ ಥರ ಬರಿತೀನಿ, ಬರೆಯೋಕೆ ಹೋಗಬೇಡಿ, ಇದು ಡ್ಯಾಶ್ ಇರುತ್ತೆ ಇನ್ಕ್ರೀಸು. 1991, ಸೊ ಇದು ಎಷ್ಟಿದೆ 2.1 lakh ಇದೆ. ಸೊ ಎರಡನ್ನ ಮೈನಸ್ ಮಾಡ್ತೀನಿ, ಇವೆರಡನ್ನ ಮೈನಸ್ ಮಾಡಿದ್ರೆ ಇದು ಬರುತ್ತೆ, ರೈಟ್. ಸೊ ಇದು ಡಿಫ್ರೆನ್ಸ್ ಎಷ್ಟಾಗುತ್ತೆ, ಇದು 10,000. ಸೊ 2001, ಸೊ 2001ಗೆ 2.3 lakhs ಇದೆ ಪಾಪ್ಯುಲೇಷನ್. ಸೊ ಇವೆರಡರದ್ದು ಡಿಫ್ರೆನ್ಸ್ ಮಾಡಿದ್ರೆ ನನಗೆ 20,000 ಬರುತ್ತೆ. ಸೊ 20,000 ಬಂತು. ಸೊ ಈಗ ನಾನು ಇದ್ರದ್ದು ಟೋಟಲ್ ಮಾಡ್ತೀನಿ. ಸೊ ಟೋಟಲ್ ಎಷ್ಟಾಯ್ತಿದು, ಇದು 30,000. ಸೊ 30,000 ಎಕ್ಸ್ ಬಾರ್ ಎಷ್ಟಾಯ್ತಿದು, ಎಕ್ಸ್ ಬಾರ್ ಈಕ್ವಲ್ಸ್ ಟು 30,000 ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ಸೊ ಇದು 15,000 ಆಗುತ್ತೆ. ಸೊ 15,000 ಆದಮೇಲೆ ಪಾಪ್ಯುಲೇಷನ್ ಆಫ್ ಟೌನ್ ಎನ್ ಡೆಕೆಡ್ಸ್ನ ಯಾವ ಥರ ಮಾಡ್ಬೋದು ಅಂತಂದರೆ, ಫಾರ್ಮುಲಾ ಇದೆ, ಪಿ ಎನ್ ಈಕ್ವಲ್ಸ್ ಟು ಅರ್ಥಮೆಟಿಕ್ ಮೀನ್ದು P0 ಪ್ಲಸ್ ಎನ್ ಇಂಟು ಎಕ್ಸ್ ಬಾರ್, ರೈಟ್. ಸೊ ನನಗೆ 2001 ಇಲ್ಲಿ ನಾನು ತೊಗೊಳ್ಬೇಕಾಗುತ್ತೆ, ಪ್ಲಸ್ 1 ಇಂಟು 15,000. ಓಕೆ, ಸೊ 2,30,000 ಪ್ಲಸ್ ಇದು 15,000. ಓಕೆ, ಸೊ ಎಷ್ಟಾಗುತ್ತಿದೆ 2.45 lakhs ಆಗುತ್ತೆ, ರೈಟ್. 2,45,000 is the answer for this question, right. Next question, ಸೇಮ್ ಪ್ರಾಬ್ಲಮ್ ಇದೆ, ಬಟ್ ಜಿಯೋಮೆಟ್ರಿಕ್ ಮೀನ್ ಮೆಥಡ್ ಇಂದ ಮಾಡ್ಬೇಕು ನಾವು, ರೈಟ್. ಜಿಯೋಮೆಟ್ರಿಕ್ ಮೀನ್ ಮೆಥಡ್, ಸೇಮ್ ಪ್ರಾಬ್ಲಮ್, ಸೇಮ್ ಡಾಟಾ, ನಾನು ಬೇಕಂತಾನೆ ತೊಗೊಂಡಿರೋದು. ಸೊ ಫಸ್ಟ್ ಇದಕ್ಕೆ ನೋಡಿ, ಇಲ್ಲಿ ಇಯರ್, ರೈಟ್, ಪಾಪ್ಯುಲೇಷನ್, ಅದಾದಮೇಲೆ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್, ಅದಾದಮೇಲೆ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಬೇಕು, ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್. ಸೊ ಇದನ್ನು ನಾವು ಬರ್ಕೊಳ್ಳೋಣ ಫಸ್ಟು, ರೈಟ್. ಈ ಥರ ನಾನು ಟೇಬಲ್ ಮಾಡಿಕೊಂಡೆ. ಸೊ ಇವಾಗ 1981 ಏನಿದೆ 2 lakhs ಇದೆ, ಫಸ್ಟ್ ಏನೂ ಇರೋಲ್ಲ. 1991 2.1 lakhs ಇದೆ. ಸೊ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಎಷ್ಟಾಗುತ್ತೆ, 10,000 ಆಗುತ್ತೆ, ರೈಟ್. ಸೊ ಅದಾದಮೇಲೆ 2001, ಸೊ ಅದಷ್ಟು 2.3 lakhs, 3 lakh. ಸೊ ಇವೆರಡರದ್ದು ಡಿಫ್ರೆನ್ಸು ಇದು ಎಷ್ಟಾಗುತ್ತೆ, ಇದು 20,000 ಆಗುತ್ತೆ. ಓಕೆ, ಸೊ ಇದ್ರದ್ದು ಟೋಟಲ್ ಮಾಡಿದ್ರೆ ನಿಮ್ಗೆ ಗೊತ್ತಿದೆ, ಇದು 30,000 ಆಗುತ್ತೆ. ಈಗ ನಮಗೆ ಬೇಕಾಗಿರೋದು ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಮಾಡೋದಿದೆ, ಅದನ್ನು ನಾನು R1 ಅಂತ ಕರಿತೀನಿ. R1ನ ಯಾವ ಥರ ಮಾಡೋದು, ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ನ ನಾನು ಏನು ಮಾಡ್ತೀನಿ ಅಂತಂದರೆ, ಅದನ್ನು ನಾನು ಟೋಟಲ್ ಪಾಪ್ಯುಲೇಷನಿಂದ ಡಿವೈಡ್ ಮಾಡ್ತೀನಿ, ರೈಟ್. ಹೌ ಮಚ್ ಐ ಗಾಟ್ 0.05, ರೈಟ್. ಆಮೇಲೆ R2 ಮಾಡ್ತೀನಿ, ಅದನ್ನು ಸೇಮು, ಏನು ನಮ್ದು ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಇದೆ ಟೋಟಲಿಂದ ಡಿವೈಡ್ ಮಾಡ್ತೀನಿ, 2.1 lakh, ರೈಟ್. 2.1 lakh ಅದು ಡಿವೈಡ್ ಮಾಡಿದಾಗ ಅದೆಷ್ಟು ಬರುತ್ತೆ, 0.095 ಬರುತ್ತೆ, 0.095 ಬರುತ್ತೆ. ಈಗ ಇದರಲ್ಲಿ ನಾವು ಏನು ಮಾಡೋದಿದೆ, ನಾವು ಗ್ರೋತ್ ರೇಟ್ ಎಷ್ಟಿದೆ ನೋಡಬೇಕು. ಗ್ರೋತ್, ಜಾಮೆಟ್ರಿಕ್ ಗ್ರೋತ್ ರೇಟು ಅಥವಾ ಜಾಮೆಟ್ರಿಕಲ್ ಮೀನ್ ಅಂತ ಏನು ಅಂತೀವಲ್ಲ, ಗ್ರೋತು, ಅದರದ್ದು R/100 ಈಕ್ವಲ್ಸ್ ಟು ರೂಟ್ ಆಫ್ ಎನ್ R1 R2 R3, ಗೊತ್ತಾಯ್ತಾ. ಸೊ ಈಗ R/100 ನಾವು ಏನು ಮಾಡಬೇಕಿದು, R/100 ಈಕ್ವಲ್ಸ್ ಇದನ್ನು 0.05 ಮಲ್ಟಿಪ್ಲೈ ಬೈ 0.095. ಓಕೆ, ಸೊ ಇದು ಮಾಡಿದಾಗ 0.069 ಬರುತ್ತೆ. ಈಗ ನಾವು ಪಾಪ್ಯುಲೇಷನ್ನ ಯಾವ ಥರ ಮಾಡೋದು, ಇಲ್ಲೇ ಬರೀಲ್ಲ, ರೈಟ್, ಇಲ್ಲೇ ಬರೀತೀನಿ, ಸೊ ದಟ್ ಕಂಪ್ಲೀಟ್ ಆಗಿಬಿಡುತ್ತೆ ಇಲ್ಲೇ. ಸೊ ಪಾಪ್ಯುಲೇಷನ್ P0 ಈಕ್ವಲ್ಸ್ ಟು
ಸಾರಿ ಒಂದು ನಿಮಿಷ. ಪಿ ನಾಟ್ 1 ಪ್ಲಸ್ ಆರ್ ಬೈ 100 ಪವರ್ ಆಫ್ ಎನ್. ಸೊ ಪಿ ನಾಟ್ ಎಷ್ಟಿದೆ ಈಗ 2.3 ಲ್ಯಾಕ್ಸ್. 2.3 ಲ್ಯಾಕ್ಸ್ 1 ಪ್ಲಸ್ ಆರ್ ಎಷ್ಟಾಯಿತು 0.069 ಡಿವೈಡೆಡ್ ಬೈ 100 ರೈಟ್. ಎನ್ ಎಷ್ಟು ಡೆಕೆಡ್ಸ್ ನಮಗೆ ಬೇಕಾಗಿದೆ 1 ಡೆಕೆಡ್. ಸೊ ಇದು ಎಷ್ಟಾಗುತ್ತೆ ಆನ್ಸರು 245,870 is the answer for this question. ಓಕೆ, ಸೊ ಇದು ಈ ತರ ಜಾಮೆಟ್ರಿಕಲ್ ಮೀನ್ ಮೆಥಡ್ ಇಂದ ನಾವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್. ಫಾರ್ ವಿಚ್ ಆಫ್ ದಿ ಫಾಲೋವಿಂಗ್ ಡಿಸ್ಟ್ರಿಬ್ಯೂಷನ್ ಮೀನ್ಸ್ ಇಸ್ ಡಿಸೈನ್ಡ್? ಡಿಸ್ಟ್ರಿಬ್ಯೂಷನ್ ಮೀನ್ಸ್ ನ ಯಾವುದಕ್ಕೆ ನಾವು ಡಿಸೈನ್ ಮಾಡ್ತೀವಿ ಅಂತ ಕೇಳ್ತಾ ಇರೋದು. ಡಿಸ್ಟ್ರಿಬ್ಯೂಷನ್ ಮೀನ್ಸ್ ನ ನಾವು ಯಾವುದಕ್ಕೆ ಡಿಸೈನ್ ಮಾಡ್ತೀವಿ ಅಂತ ಹೇಳ್ತಾ ಇರೋದು. ಸೊ ಇದನ್ನ ಆಲ್ರೆಡಿ ನಾನು ಹೇಳಿದ್ದೀನಿ. ಕೋಇನ್ಸಿಡೆಂಟ್ ಡ್ರಾಫ್ಟ್ ರೈಟ್. ಕೋಇನ್ಸಿಡೆಂಟ್ ಡ್ರಾಫ್ಟ್ ನಾವು ಯಾವುದಕ್ಕೆ ಡಿಸೈನ್ ಮಾಡ್ತೀವಿ? ಕೋಇನ್ಸಿಡೆಂಟ್ ಡ್ರಾಫ್ಟ್ ಅದು ಇವಾಗ ಹೇಳಿದೆ. ಮ್ಯಾಕ್ಸಿಮಮ್ ಡೈಲಿ ಡಿಮ್ಯಾಂಡ್ ಪ್ಲಸ್ ಫೈರ್ ಡಿಮ್ಯಾಂಡ್ ಕರೆಕ್ಟಾ? ಸೊ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗೆ ಏನು ಹೇಳಿದ್ದೆ ನಾನು? ಏನು ಮಾಡುತ್ತೆ ಅಂತಂದರೆ ನಾವು ಹೇಳಿದ್ದು ಮ್ಯಾಕ್ಸಿಮಮ್ ಅವರ್ಲಿ ಡಿಮ್ಯಾಂಡ್ ಆಫ್ ಮ್ಯಾಕ್ಸಿಮಮ್ ಡೇ, ಮ್ಯಾಕ್ಸಿಮಮ್ ಅವರ್ಲಿ ಡಿಮ್ಯಾಂಡ್ ಆನ್ maximum day or coincident draft, whichever is more. So what is the answer now? D is the answer for this question. Done. Next, the population of a city in the first three continuous year is given as 6,000, 8,000 and 10,000 respectively. What is the population of the city in the fourth continuous year according to the geometrical increase method? ನೋಡಿ, ಈಗ ಜಾಮೆಟ್ರಿಕಲ್ ಇನ್ಕ್ರೀಸ್ ಮೆಥಡ್ ಇಂದ ಮಾಡೋದಿದೆ. ನಾನು ಎಲ್ಲ ಮೆಥಡ್ಸ್ ತಗೊಂಡಿದ್ದೀನಿ ಬೇಕಂತಾನೆ, ಸೊ ದಟ್ ನಿಮಗೂ ಎಲ್ಲ ಕ್ಲಿಯರ್ ಆಗಲಿ ಅಂತ ಇಲ್ಲಿ ಮಾಡೋಣ ಇವಾಗ. ಸೊ ಫಸ್ಟು ಇಯರ್. ಓಕೆ, ಸೊ ವಿಡಿಯೋನ ನೀವು ಫಾಸ್ಟಾಗಿ ನೋಡ್ಬೇಕಂದ್ರೆ ಇದನ್ನು 1.5 ಅಲ್ಲಿ ನೋಡಿ, ನಿಮಗೆ ಫಾಸ್ಟ್ ಆಗುತ್ತೆ. ಓಕೆ, ಪಾಪ್ಯುಲೇಷನ್ ರೈಟ್. ಅದಾದಮೇಲೆ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್, ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು percentage increase in population, percentage increase in population, percentage increase in population. Okay, so ಈ ನಾಲ್ಕು ಒಂದು ನಿಮಿಷ. ಎಸ್, ಸೊ ಈ ನಾಲ್ಕನ್ನ ಈಗ ನಾವು ಮಾಡೋಣ ಒಂದೊಂದಾಗಿ. 1981 ಸಾರಿ ಇಯರು ಫಸ್ಟ್ ಅಂತ ಬರೀತೀನಿ. ಸೊ ಇಲ್ಲಿ ಎಷ್ಟಿದೆ ಪಾಪ್ಯುಲೇಷನ್? 6,000. ಇಲ್ಲಿ ಏನೂ ಇಲ್ಲ. ಸೆಕೆಂಡು 8,000, ಸೆಕೆಂಡ್ ಬಂದ್ಬಿಟ್ಟು 8,000, ಥರ್ಡ್ ಬಂದ್ಬಿಟ್ಟು 10,000. ಓಕೆ, ಸೊ ಇವೆರಡರದ್ದು ಡಿಫರೆನ್ಸು 2,000 ನಮಗೆ ಬರುತ್ತೆ ನಾರ್ಮಲಿ. ಇವೆರಡರದ್ದು ಡಿಫರೆನ್ಸು 2,000 ಬರುತ್ತೆ ನಾರ್ಮಲಿ ರೈಟ್. ಸೊ ಈಗ ಇದ್ರದ್ದು ಸೇಮ್ ನಾವು R1 ಯಾವ ಥರ ಕ್ಯಾಲ್ಕುಲೇಟ್ ಮಾಡಿದ್ದೀವಿ? R1 ಯಾವ ಥರ ಮಾಡಬೇಕು? 2,000 ಡಿವೈಡೆಡ್ ಬೈ 6,000 ರೈಟ್. ಇದು ಎಷ್ಟು ಬಂತಿದು? ಇಂಟು 100 ಮಾಡಬೇಕು. ಇದು ಎಷ್ಟಾಯ್ತಿದು? 33.33% ರೈಟ್. ಸೆಕೆಂಡ್ ಒನ್ನು 2,000 ಡಿವೈಡೆಡ್ ಬೈ 8,000 ಪರ್ಸೆಂಟೇಜ್ ಇನ್ಕ್ರೀಸು ರೈಟ್, ಇಂಟು 100 ಮಾಡ್ತೀನಿ. ಸೊ ದ್ಯಾಟ್ 25% ಆಗುತ್ತೆ ಇದು. ಓಕೆ, ಈಗ ಇಲ್ಲಿ ನಾವು ಏನು ಮಾಡೋದಿದೆ? ಓಕೆ, ಸೇಮ್ ಏನು ಮಾಡೋದಿದೆ ಏನಂತಂದರೆ ಸಾರಿ ಆರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆರ್ ಏನಾಗುತ್ತೆ? ಆರ್ ಈಕ್ವಲ್ಸ್ ಟು √2 33.33 ಇಂಟು 25. ಸೊ ಎಷ್ಟಾಯ್ತು? 28.87 ಆಗುತ್ತೆ. ಇದು 28.87%. ಓಕೆ, ಸೊ ಈಗ ಪಾಪ್ಯುಲೇಷನ್ನ ಯಾವ ಥರ ಮಾಡೋದು? Pn ಈಕ್ವಲ್ಸ್ ಟು P0 ಪ್ಲಸ್ 1 ಪ್ಲಸ್ R ಬೈ 100 power of n. So 10,000 right, bracket 1 plus 28.87 divided by 100. Okay, power of 1. So 12,886.7 ಆಗುತ್ತೆ. 12,887 is the answer. 12,887. Okay, next. Which of the following method is used to forecast the population of old and very large city? ಓಲ್ಡ್ ಮತ್ತೆ ಲಾರ್ಜ್ ಸಿಟಿ ಇತ್ತಂದ್ರೆ ಯಾವುದು ಯೂಸ್ ಮಾಡಬೇಕು ಅಂತ ಇಲ್ಲಿ ಕೇಳ್ತಾ ಇರೋದು. ನೋಡಿ, ಇಲ್ಲಿ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ ಆಲ್ರೆಡಿ, ನೀವು ನೋಡ್ಬೋದು, ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ 4 ಮೆಥಡ್ ಇದೆ.
arithmetic increase method, second geometric, third incremental increase, fourth decrease rate of growth method. ಇವು 4 ಮೆಥಡ್ ಇದೆ. ಫಸ್ಟ್ ಮೆಥಡ್ಗೆ ಬಂದಾಗ ಅರ್ಥಮೆಟಿಕ್ ಇನ್ಕ್ರೀಸ್ ಮೆಥಡ್. ಸೊ ಅದನ್ನ ನೀವು ನೋಡಿದಾಗ ಲಾರ್ಜ್ ಆಯ್ತಾ ಅಂಡ್ ಎಸ್ಟಾಬ್ಲಿಷ್ ಸಿಟೀಸ್ ವೇರ್ ದೇರ್ ಇಸ್ ಎ ಲಿಮಿಟೆಡ್ ಸ್ಕೋಪ್ ಆಫ್ ಎಕ್ಸ್ಪೆನ್ಷನ್ ಇತ್ತಂದ್ರೆ ಅದನ್ನ ನಾನು ಈ ಫಸ್ಟ್ ನ ಯೂಸ್ ಮಾಡ್ತೀವಿ, ರೈಟ್. ಅರ್ಥಮೆಟಿಕ್ ಇನ್ಕ್ರೀಸ್ ಮೆಥಡ್, ಲಾರ್ಜ್ ಬಟ್ ಲಿಮಿಟೆಡ್ ಎಕ್ಸ್ಪೆನ್ಷನ್, ಓಕೆ, ಲಿಮಿಟೆಡ್ ಸ್ಕೋಪ್ ಆಫ್ ಎಕ್ಸ್ಪೆನ್ಷನ್ ಇರುತ್ತೆ. ಸೆಕೆಂಡ್ ಜಾಮೆಟ್ರಿಕಲ್ ಇನ್ಕ್ರೀಸ್ ಮೆಥಡ್ ಅಂದ್ರೆ ಯಾವ್ದಕ್ಕೆ ಮಾಡ್ತೀವಿ ಅಂದ್ರೆ ಯಂಗ್ ಅಂಡ್ ರ್ಯಾಪಿಡ್ಲಿ ಡೆವಲಪಿಂಗ್ ಸಿಟೀಸ್ ವಿತ್ ಎ ಲಾರ್ಜ್ ಸ್ಕೋಪ್ ಆಫ್ ಎಕ್ಸ್ಪೆನ್ಷನ್. ಸೊ ಅಂತ ಕಡೆ ಜಾಮೆಟ್ರಿಕಲ್ ಇನ್ಕ್ರೀಸ್ ಮೆಥಡ್ ನ ನಾವು ಯೂಸ್ ಮಾಡ್ತೀವಿ, ರೈಟ್. ಥರ್ಡ್ ಒನ್ ಏನಿದೆ, ಥರ್ಡ್ ಒನ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಇನ್ಕ್ರಿಮೆಂಟಲ್ ಇನ್ಕ್ರೀಸ್ ಮೆಥಡ್. ಸೊ ಇದು ಯಾವ್ದಕ್ಕೆ ಮಾಡ್ತೀವಿ ಅಂದ್ರೆ ಸಿಟಿ ವೆದರ್ ಓಲ್ಡರ್ ನ್ಯೂ ಸಿಟಿ ಯಾವ್ದಿರುತ್ತೆ ಅದಕ್ಕೆ ನಾವು ಇನ್ಕ್ರಿಮೆಂಟಲ್ ಇನ್ಕ್ರೀಸ್ ಮೆಥಡ್ ನ ಯೂಸ್ ಮಾಡ್ತೀವಿ. ಇನ್ನೊಂದಿದೆ ಡಿಕ್ರೀಸ್ ರೇಟ್ ಆಫ್ ಗ್ರೋತ್, ರೈಟ್. ಸೊ ಇದನ್ನ ಈ ಪಾಪ್ಯುಲೇಷನ್ ಒಂದು ಸ್ಯಾಚುರೇಷನ್ ಲೆವೆಲ್ಗೆ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಸಿಟಿ ಇದೆ ಆಯ್ತಾ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರು ಇದೆ ಅಂತ ತಿಳ್ಕೊಳ್ಳಿ, ಅಲ್ಲಿ ಸ್ಯಾಚುರೇಷನ್ ಆಗಿದೆ ಅಂದ್ರೆ ಎಷ್ಟು ಜನ ಇರಬೇಕು ಅದ್ರ ಹತ್ರ ಬಂದಿದೆ ಅಂತ ತಿಳ್ಕೊಳ್ಳೋಣ, ರೈಟ್. ಸ್ಯಾಚುರೇಷನ್ ಆಫ್ ಗ್ರೋತ್ ರೇಟ್ ಇಸ್ ಡಿಕ್ರೀಸ್ ಆಗುತ್ತೆ ಅಂತ ಕಡೆ ಡಿಕ್ರೀಸ್ ರೇಟ್ ಆಫ್ ಗ್ರೋತ್ ಮೆಥಡ್ ನ ನಾವು ಯೂಸ್ ಮಾಡ್ತೀವಿ, ಗೊತ್ತಾಯ್ತಾ. ಸೊ ನಾವು ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್? ವಾಟ್ ಇಸ್ ದ ಆನ್ಸರ್? ದಟ್ ಇಸ್ ಅನ್ ಅರ್ಥಮೆಟಿಕಲ್ ಇನ್ಕ್ರೀಸ್ ಮೆಥಡ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. Done. You can take the screenshot so that it can be remembered. Next, which of the following represent the value of hourly variation factor? Hourly variation factor ಏನಿದೆ, ಓಕೆ, hourly variation factor ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಮ್ಯಾಕ್ಸಿಮಮ್ ಅವರ್ಲಿ ವೇರಿಯೇಷನ್ ಏನಿದೆ ಫಸ್ಟ್ ನೋಡ್ಬೋದು ನೀವು, 1.5 ಇಂಟು ಅವರೇಜ್ ಅವರ್ಲಿ ವೇರಿಯೇಷನ್ ಆಫ್ ಮ್ಯಾಕ್ಸಿಮಮ್ ಡೇ, ರೈಟ್. ಮ್ಯಾಕ್ಸಿಮಮ್ ಡೇ ವೇರಿಯೇಷನ್ ಏನಾಗುತ್ತೆ 1.8 ಇಂಟು ಆವರೇಜ್ ಡೈಲಿ ವೇರಿಯೇಷನ್, ಓಕೆ. ಆಮೇಲೆ ಮ್ಯಾಕ್ಸಿಮಮ್ ಥರ್ಡ್ ಒನ್ ಮ್ಯಾಕ್ಸಿಮಮ್ ವೀಕ್ಲಿ ವೇರಿಯೇಷನ್ ನ 1.48 ಇಂಟು ಆವರೇಜ್ ವೀಕ್ಲಿ ವೇರಿಯೇಷನ್ ಅಂತ ಬರಿಬಹುದು. ಮ್ಯಾಕ್ಸಿಮಮ್ ಮಂತ್ಲಿ ವೇರಿಯೇಷನ್ ನ 1.28 ಇಂಟು ಆವರೇಜ್ ಮಂತ್ಲಿ ವೇರಿಯೇಷನ್. ಈ ತರ ನಾವು 4ನ ಬೇರೆ ಬೇರೆ ರೀತಿಯಲ್ಲಿ ಬರಿಬಹುದು, ಆಯ್ತಾ. ಅಂದ್ರೆ ಕ್ಯಾಲ್ಕುಲೇಟ್ ನಾವು ಮಾಡ್ತೀವಿ. ಇಲ್ಲಿ ಅವರ್ಲಿ ವೇರಿಯೇಷನ್ ಕೇಳಿದ್ದಾರೆ 1.5, ರೈಟ್. 1.5 ನ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಸೊ ವಾಟ್ ಇಸ್ ದ ಆನ್ಸರ್? ದಟ್ ಇಸ್ 1.5. ಇವು 4 ನೆನಪಿಡಬೇಕಾಗುತ್ತೆ. Now, a big city having a population of 50 lakhs, fire breaks out at 5 places for a 4 hours each, right. So the total amount of water required per person. So ಇದು ಏನಿದೆ ಇವಾಗ, ಇದು ಯಾವ ಕ್ವಶನ್ ಇದೆ ಅಂದ್ರೆ ಇದು ಫೈರ್ ಡಿಮ್ಯಾಂಡ್ ಮೇಲೆ ಕ್ವಶನ್ ಇದೆ. This is a question on fire demand. Let's see. So fire demand having 3 major points. ಇವು 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಅದರಲ್ಲಿ ಒಂದೇ ಮೇಜರ್ ಪಾಯಿಂಟ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ನಾನು ಮೊದಲೇ ಯಾಕೆ ಬರ್ದಿದ್ದೀನಿ ಅಂದ್ರೆ ನಿಮಗೆ ಬರೆಯೋಕೆ ಸ್ವಲ್ಪ ಟೈಮ್ ಜಾಸ್ತಿ ಹೋಗ್ತಿದೆ ಅಲ್ಲ, ಸೊ ದಟ್ ನಾನು ಮೊದಲೇ ಬರ್ದಿಟ್ಟಿದ್ದೀನಿ, ರೈಟ್. ಸೊ 3 ಜೆಟ್ಸ್, ಇದರಲ್ಲಿ 3 ಪಾಯಿಂಟ್ ಇರುತ್ತೆ, ರೈಟ್. ಈಗ ಇದೊಂದು ಮನೆ ಇದೆ, ಇಲ್ಲೊಂದು ಶಾಪ್ ಇದೆ, ಇಲ್ಲೊಂದು ಮನೆ ಇದೆ, ಇಲ್ಲೊಂದು ಶಾಪ್ ಇದೆ, ರೈಟ್. 1 2 3 ಜೆಟ್ಸ್ ಆಫ್ ವಾಟರ್ ಪೈಪ್ ವಿ ಹ್ಯಾವ್ ಟು ಡಿಸೈನ್. 3 ಜೆಟ್ಸ್ ಆಫ್ ವಾಟರ್ ಅಂತಂದ್ರೆ ನೀವು ನೋಡಿರ್ಬೋದು, ರೈಟ್. ಪೈಪ್ ಥರ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಈಗ ಈ ಒಂದು ಸೆಕೆಂಡ್ಗೆ ಬೆಂಕಿ ಹತ್ತಿದಾಗ ಒಂದು ಪೈಪು ಏನ್ ಮಾಡ್ತಾರೆ, ಇದ್ರ ಮೇಲೆ ಹಾಕ್ತಾರೆ, ರೈಟ್. ಒಂದು ಇದ್ರ ಮೇಲೆ, ಒಂದು ಇದ್ರ ಮೇಲೆ ಅಡ್ಜಸೆಂಟ್ಗೆ ನಾವು ಇಡಬೇಕಾಗುತ್ತೆ. ಯಾಕೆಂದ್ರೆ ಇದರಿಂದ ಫೈರ್ ಜಾಸ್ತಿ ಆದ್ರೆ ಇದಕ್ಕೆ ಹತ್ಕೊಳ್ಳುತ್ತೆ, ಇದಕ್ಕೂ ಹತ್ಕೊಳ್ಳುತ್ತೆ. ಸೊ ಸೇಫ್ಟಿಗೋಸ್ಕರ ನಾವೇನಂದ್ರೆ ಈ ಕಡೆನೂಗೆ ನಾವು ಡಿಸೈನ್ ಮಾಡ್ತೀವಿ, ಓಕೆ. ಸೊ 3 ಜೆಟ್ಸ್ ಆಫ್ ವಾಟರ್ ಪೈಪ್ ನಾವು ಡಿಸೈನ್ ಮಾಡ್ತೀವಿ. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟು, ಈ ಪೈಪ್ ನಾ ಏನಂತ ಆಯ್ತಾ, ಇಲ್ಲಿ ನೋಡಿ ಫೈರ್ ಬ್ರಿಗೇಡ್ ಬಂದಿದೆ ಈಗ, ರೈಟ್. ಇಲ್ಲಿಂದ ಜೆಟ್ನ ನೀರು ಹೊಡಿತಾ ಇದ್ದಾರೆ. ಸೊ ಇದ್ರ ಒಳಗಡೆಯಿಂದ ನೀರೇನು ಹೋಗುತ್ತಲ್ಲ ಅದ್ರದ್ದು ಡಿಸ್ಚಾರ್ಜ್ ಎಷ್ಟಿರ್ಬೇಕಂದ್ರೆ 1100 ಲೀಟರ್ ಪರ್ ಮಿನಿಟ್. 1 ಮಿನಿಟ್ಗೆ ಇಷ್ಟು ಲೀಟರ್ ನೀರು ಡಿಸ್ಚಾರ್ಜ್ ಆಗಬೇಕು, ಅಷ್ಟು ಸ್ಪೀಡಾಗಿ ಹೋಗ್ಬೇಕು ನೀರು, ರೈಟ್. ಯು ಶುಡ್ ಹ್ಯಾವ್ ಸಮ್ ಪ್ರೆಷರ್. ಆ ಪ್ರೆಷರ್ ಇಲ್ಲಿ ಬರ್ದಿದ್ದೀನಿ. ಮತ್ತೆ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್, ವಾಟರ್ ಹೈಟು 50 ಇಂಟು 30 ಮೀಟರ್, ರೈಟ್. ಸೊ 50 ಇಂಟು ಅಂದ್ರೆ ಹಿಂಗೆ 50 ಇಂಟು 30 ಮೀಟರ್ ಹೈಟ್ ವರೆಗೂ ಈ ತರ ನೀವೇನಂದ್ರೆ ಅಂದ್ರೆ ನೀರ್ನ ಏನಂತಂದ್ರೆ ಆ ಹೈಟ್ಗೆ ನೀವೇನಂತಂದ್ರೆ ಸ್ಪ್ರೇ ಮಾಡೋಕ್ಕೆ ಬರಬೇಕು, ಆ ಥರ ಡಿಸೈನ್ ಮಾಡಬೇಕು, ರೈಟ್, ನಿಮ್ಮದು, ಓಕೆ. ಸೊ ಈಗ 50 ಇಂಟು 30 ಮೀಟರ್ ಆಯಿತು. ಸೊ ಅದು 50 ಇಂಟು 30 ಮೀಟರ್ ಹೈಟು 4 to 5 hours ನೀರು ಕಂಟಿನ್ಯೂಸ್ ಬರೋಂಗೆ ನಾವೇನು ಮಾಡ್ಬೇಕಂತಂದ್ರೆ ನಾವು ಡಿಸೈನ್ ಮಾಡಬೇಕಾಗುತ್ತೆ, ಓಕೆ. ಸೊ ಈ 3 ಪಾಯಿಂಟ್ನ ನಾವು ನೆನಪಿಡಬೇಕು ಒಂದು ಫೈರ್ ಡಿಮ್ಯಾಂಡ್ನ ನಾವು ಡಿಸೈನ್ ಮಾಡುವಾಗ. ಡನ್. ಈಗ ಕಮಿಂಗ್ ಟು ದ ಕ್ವಶನ್. ಸೊ ಕ್ವಶನ್ ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ. ಸೊ ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ಕ್ವಶನ್ ಏನಿದೆ ನಾವು ನೋಡೋಣ. ಕ್ವಶನ್ ಏನಿದೆ,
ಇನ್ ಎ ಬಿಗ್ ಸಿಟಿ ಹ್ಯಾವಿಂಗ್ 50 ಲ್ಯಾಕ್ ಪಾಪ್ಯುಲೇಷನ್ ಇದೆ, 5 ಕಡೆ ಏನಂತಂದ್ರೆ ಏನಾಗಿದೆ, ಫೈರ್ ಪ್ಲೇಸಸ್ ಆಗಿದೆ. ಫೈರ್ ಬ್ರೇಕ್ ಔಟ್ ಎಟ್ 5 ಪ್ಲೇಸಸ್ ಫಾರ್ 4 hours ಈಚ್. ರೈಟ್, ಅದು ಕೊಟ್ಟಿದ್ದಾರೆ. ಫಾರ್ಮುಲಾ ಏನಿದೆ, ಟೋಟಲ್ ಅಮೌಂಟ್ ಆಫ್ ವಾಟರ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದಂದ್ರೆ ನಂಬರ್ ಆಫ್, ಇಲ್ಲಿ ನೋಡ್ಬೋದು ನೀವು, ರೈಟ್, ಇಲ್ಲಿ ನೋಡ್ಬೋದು, ನಂಬರ್ ಆಫ್ ಫೈರ್ಸ್ ಇಂಟು ಡಿಸ್ಚಾರ್ಜ್ ಇಂಟು ಟೈಮ್ ಆಫ್ ಈಚ್ ಫೈರ್. ನಂಬರ್ ಆಫ್ ಫೈರ್ಸ್ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ನಂಬರ್ ಆಫ್ ಫೈರ್ಸ್ ಎಷ್ಟಿದೆ, 5 ಪ್ಲೇಸಸ್. ಸೊ 5 ಅದಕ್ಕೆ ತಗೊಂಡಿರೋದು ಇಲ್ಲಿ, ರೈಟ್. ಸೆಕೆಂಡ್ ಸ್ಟೆಪ್ ನಾನು ಹೇಳ್ತಾ ಇರೋದು ಇವಾಗ. ಇಂಟು ಡಿಸ್ಚಾರ್ಜು 1100, ಇಲ್ಲಿ ಬರ್ದಿದ್ದೀನಲ್ಲ ಡಿಸೈನ್ ಅಲ್ಲಿ ನಾನು. ಸೆಕೆಂಡ್ ಪಾಯಿಂಟ್ ನೀವು ನೋಡ್ಬೋದು, 1100 ಲೀಟರ್ಸ್ ಪರ್ ಮಿನಿಟ್, ರೈಟ್. ಇಂಟು 3 ಜೆಟ್ಸ್ ಮಾಡಿದ್ದೀನಿ ನಾನು. 3 ಜೆಟ್ಸ್ ಯಾಕೆ ಅಂತ ಹೇಳಿದೆ, 1 ಫಾರ್ ದಿಸ್ ಒನ್, ದಿಸ್ ಒನ್, ಆಯ್ತಾ. 3 ಜೆಟ್ ಕಂಪಲ್ಸರಿ ತಗೊಳ್ಬೇಕು. ಸೊ ಇದನ್ನ ಅದಕ್ಕೆ ಮಲ್ಟಿಪ್ಲೈ ಮಾಡಿದೆ. ನಾವು ಟೈಮ್ ಆಫ್ ಈಚ್ ಫೈರ್ ಈಸ್ ನಥಿಂಗ್ ಬಟ್ 4 hours ಈಚ್ ಅಂತ ಕೊಟ್ಟಿದ್ದಾರೆ. ಸೊ 4 ಇಂಟು 60 ಇದೆ, ಇದು 60 ಇದೆ. ಓಕೆ, ಸೊ ಇದನ್ನ ನೀವು ಮಲ್ಟಿಪ್ಲೈ ಮಾಡಿದಾಗ 39,60,000 ಲೀಟರ್ಸ್ ಬರುತ್ತೆ ಟೋಟಲ್ ಅಮೌಂಟ್ ಆಫ್ ವಾಟರ್. ಸೊ ನಾವು ಇಲ್ಲಿ ಕೇಳೋದು ಅವ್ರದ್ದು ಟೋಟಲ್ ಕೇಳಿಲ್ಲ, ಪರ್ ಪರ್ಸನ್ ಕೇಳಿದ್ದಾರೆ. ಅವಾಗ 39,60,000 ಡಿವೈಡೆಡ್ ಬೈ ದ ಪಾಪ್ಯುಲೇಷನ್, ಗಿವನ್ ಪಾಪ್ಯುಲೇಷನ್ ನ ಡಿವೈಡ್ ಮಾಡಬೇಕು. ಓಕೆ, ಸೊ ಎರಡನ್ನ ನಾನು ಡಿವೈಡ್ ಮಾಡಿದಾಗ ನನಗೆ 0.792 ಲೀಟರ್ ಪರ್ ಪರ್ಸನ್ ಪರ್ ಡೇ ನನಗೆ ಆನ್ಸರ್ ಬರುತ್ತೆ. ಇಷ್ಟು ಲೀಟರ್ ಬೇಕಾಗುತ್ತೆ ಅಂದ್ರೆ 0.8 ಲೀಟರ್ ಅಂತ ಇಟ್ಕೊಳ್ಳೋಣ, ರೈಟ್. 0.8 ಅಂತ ಮಾಡ್ಕೊಳ್ಳೋಣ. ಇದಕ್ಕೆ 0.8 ಲೀಟರ್ಸ್ ಪರ್ ಪರ್ಸನ್ ಪರ್ ಡೇ ಈಸ್ ಅ ರಿಕ್ವೈರ್ಮೆಂಟ್ ಅಂತ ಹೇಳ್ಬೋದು. ಗೊತ್ತಾಯ್ತಾ? ಸೊ ಈ ತರ ನೀವು ಫೈರ್ ಡಿಮ್ಯಾಂಡ್ಗೆ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ನಾವು ಅಗೇನ್ ವೆರಿ ಇಂಪಾರ್ಟೆಂಟ್, ವೆನ್ ಪಾಪ್ಯುಲೇಷನ್ ಎಕ್ಸಿಡ್ 50,000 the water required for the fire demand can be computed using these 4 formulas, right. ಕುಚ್ಲಿಂಗಿಸ್ ಫಾರ್ಮುಲಾ ಇದೆ, ಫ್ರೀಮೆನ್ಸ್ ಫಾರ್ಮುಲಾ ಇದೆ, ನ್ಯಾಷನಲ್ ಬೋರ್ಡ್ ಆಫ್ ಫೈರ್ ಅಂಡರ್ ರೈಟರ್ಸ್ ಫಾರ್ಮುಲಾ ಇದೆ, ಆಮೇಲೆ ಬೆಸ್ಟನ್ಸ್ ಫಾರ್ಮುಲಾ ಇದೆ. ಇವು 4 ಫಾರ್ಮುಲಾನ ನೀವು ನೋಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ತಗೊಳ್ಳಿ, ನಿಮ್ಮ ಹತ್ರ ಇಟ್ಕೊಳ್ಳಿ, ಇದನ್ನ ರಿವೈಸ್ ಮಾಡ್ಕೊಳ್ಳಿ. ದೆನ್ ಟರ್ಬಿಡಿಟಿ ಮೀಟರ್ ಯೂಸಿಂಗ್ ಬ್ಲೂ ಕೊಬಾಲ್ಟ್ ಪ್ಲೇಟ್ ಈಸ್, ರೈಟ್. ಟರ್ಬಿಡಿಟಿ ಮೀಟರ್ನ ಬ್ಲೂ ಕೊಬಾಲ್ಟ್ ಪ್ಲೇಟ್ನ ಯೂಸ್ ಮಾಡಿಬಿಟ್ಟು ಯಾವ ಒಂದು ಮೆಥಡ್ ಅಲ್ಲಿ ನಾವು ಮಾಡ್ತೀವಿ ಅಂತ ಕ್ವಶನ್ ಇದೆ, ರೈಟ್. ಸೊ ಈ ಕ್ವಶನ್ಗೆ ಯಾವ್ದು ಆನ್ಸರ್ ಆಗುತ್ತೆ, ಇದಕ್ಕೆ ಬೈಲೀಸ್ ಟರ್ಬಿಡೋಮೀಟರ್ ಅಂತ ಬರುತ್ತೆ, ರೈಟ್. ಇದು ಬೈಲೀಸ್ ಟರ್ಬಿಡೋಮೀಟರ್ ಕೊಬಾಲ್ಟ್ ಪ್ಲೇಟ್ ನ ಯೂಸ್ ಮಾಡಿ ಮಾಡ್ತಾರೆ. ಡನ್. ಇದರಲ್ಲಿ ಇನ್ನೊಂದಿದೆ ಜಾಕ್ಸನ್ ಟರ್ಬಿಡಿಟಿ ಮೀಟರ್, ರೈಟ್. ಸೊ ಜಾಕ್ಸನ್ ಟರ್ಬಿಡಿಟಿ ಮೀಟರ್ ಯಾವಾಗ ಮಾಡ್ತಾರೆ, ಜಾಕ್ಸನ್ ಯಾವ ತರ ಮಾಡ್ತಾರೆ, ಇಲ್ಲಿ ಏನ್ ಮಾಡ್ತೀವಿ ನಾವು, ಇದೊಂದು ಸ್ಟ್ಯಾಂಡ್ ಇರುತ್ತೆ, ರೈಟ್. ಸೊ ಈ ತರ ಇರುತ್ತೆ, ಈ ತರ, ಆಮೇಲೆ ಈ ತರ. ಓಕೆ, ಇಲ್ಲಿ ಕೆಳಗಡೆ ಸ್ಟ್ಯಾಂಡು, ಓಕೆ, ಇಲ್ಲಿ ಕ್ಯಾಂಡಲ್ ಕೆಳಗಡೆ ಇರುತ್ತೆ, ರೈಟ್. ಸೊ ಇಲ್ಲಿ ಕ್ಯಾಂಡಲ್ ಉರಿತಾ ಇರುತ್ತೆ ಕೆಳಗಡೆ. ಸೊ ಇದು ಜಾಕ್ಸನ್. ಸೊ ಜಾಕ್ಸನ್ ಟರ್ಬಿಡೋಮೀಟರ್. ಇಲ್ಲಿ ಮೇಲ್ಗಡೆ ಬಿಕರ್ ಕಂಟೈನರು ಎಲ್ಲ ಇಟ್ಟಿರ್ತೀವಿ ನಾವು. ಇದರಲ್ಲಿ ಏನಿರುತ್ತೆ, ಇದು ಇಲ್ಲಿಂದ ಮೇಲ್ಗಡೆಯಿಂದ ನಾವು ನೋಡ್ತೀವಿ, ರೈಟ್. ಸೊ ಇಲ್ಲಿಂದ ಮೇಲ್ಗಡೆಯಿಂದ ನೀರು ಇಲ್ಲಿ ಕೆಳಗಡೆ ಇಲ್ಲಿ ಇರುತ್ತೆ, ರೈಟ್. ಸೊ ಇದ್ರದ್ದು ಮೀನಿಂಗ್ ಏನು ಅಂತಂದ್ರೆ, ಈ ಮೆಥಡಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ವಾಟರ್ನ ಆ ಒಂದು ಜಾರಲ್ಲಿ ಇಟ್ಬಿಟ್ಟು, ಆಯ್ತಾ, ಆ ಇಮೇಜ್ ಆಫ್ ದಿ ಫ್ಲೇಮ್ ಏನಿದೆ ಅಲ್ಲ, ರೈಟ್, ಅದು ನಮಗೆ ಕಾಣಿಸ್ಬೇಕು, ರೈಟ್. ಅದನ್ನ ಅಲ್ಲಿ ಕೆಳಗಡೆ ಇಟ್ಟಿರ್ತೀವಿ, ರೈಟ್. ಸೊ ಅದನ್ನ ನೋಡೋಕೆ ಎಷ್ಟು ಟೈಮ್ ಆಗುತ್ತೆ ಅದನ್ನ ನಮಗೆ ಕಾಣಿಸೋಕೆ. ಸೊ ಇದು ಯಾವಾಗ ಯೂಸ್ ಮಾಡ್ತೀವಿ, ಟರ್ಬಿಡಿಟಿ ಜಾಕ್ಸನ್ನು 25 ppm ಇತ್ತಂದ್ರೆ ಆ ಮೆಥಡ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಇದೊಂದು ಲ್ಯಾಬ್ರೋಟರಿ ಮೆಥಡ್ ಇದೆ ಇದು. ಸೊ ಇದು ಡ್ರಿಂಕಿಂಗ್ ವಾಟರ್ಗೆ ಯೂಸ್ ಮಾಡೋದಿಲ್ಲ, ರೈಟ್. ಡ್ರಿಂಕಿಂಗ್ ವಾಟರ್ಗೆ ಇದನ್ನ ಯೂಸ್ ಮಾಡೋದಿಲ್ಲ, ಬೇರೆದಕ್ಕೆ ಯೂಸ್ ಮಾಡ್ತೀವಿ. ಯಾಕಂದ್ರೆ ಡ್ರಿಂಕಿಂಗ್ ವಾಟರಲ್ಲಿ ನಮ್ಮದು ಟರ್ಬಿಡಿಟಿ ಏನಂತಂದ್ರೆ ತುಂಬ ಕಮ್ಮಿ ಇರ್ಬೋದು, ಜಾಸ್ತಿ ಇರ್ಬೋದು, ನಮಗೆ ಗೊತ್ತಾಗೋದಿಲ್ಲ, ರೈಟ್. ಗೊತ್ತಾಯ್ತಾ, ರೈಟ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಟ್ ಲೋವರ್ pH ಕಾಂಟ್ಯಾಕ್ಟ್ ಪೀರಿಯಡ್ ರಿಕ್ವೈರ್ಡ್ ಫಾರ್ ದ ಕ್ಲೋರಿನೇಷನ್ ಇಸ್. ಲೋವರ್ ಪೀರಿಯಡ್ಗೆ ಕಾಂಟ್ಯಾಕ್ಟ್ ಪೀರಿಯಡ್ ಎಷ್ಟಿರುತ್ತೆ ಅಂದರೆ ರಿಕ್ವೈರ್ಡ್ ಎಷ್ಟಿರುತ್ತೆ ಕ್ಲೋರಿನೇಷನ್ಗೆ, ಏನಾಗುತ್ತೆ ನೋಡಿ. ಸಿಂಪಲ್ ಆಗಿ ಹೇಳ್ತೀನಿ, ಕ್ಲೋರಿನ್ ಯಾವಾಗ ವಾಟರಲ್ಲಿ ಆ್ಯಡ್ ಮಾಡ್ತೀವಲ್ಲ ಅದು ರಿಯಾಕ್ಟ್ ಆಗುತ್ತೆ, ರೈಟ್. pH ಆಫ್ ವಾಟರ್ ಏನಾಗುತ್ತೆ, ಗ್ರೇಟರ್ ದೆನ್ 5, ರೈಟ್. ಸೊ ಅದರಿಂದ ರಿಸಲ್ಟ್ ಏನಾಗುತ್ತೆ, ಹೈಲಿ ಅನ್ಸ್ಟೇಬಲ್ ಹೈಪೋಕ್ಲೋರಸ್ ಆಸಿಡ್ ಏನಾಗುತ್ತೆ ಅಂತಂದ್ರೆ ಆಸಿಡ್ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನ ನಾವು ಇಮಿಡಿಯೇಟ್ ಏನು ಮಾಡ್ತೀವಿ, ಡಿಸಾಲ್ವ್ ಮಾಡ್ತೀವಿ, ರೈಟ್, ಟು ಫಾರ್ಮ್ ವಾಟ್, ಮೈಕ್ರೋಸ್ಕೋಪಿಕ್ ಆರ್ಗಾನಿಸಮ್ಸ್ನ. ಸೊ ಇದನ್ನ ನಾವು ಯಾವ ಥರ ಬರೀಬೋದು, Cl2 + H2O, ರೈಟ್. ಸೊ ಅದು pH ಏನಾಗುತ್ತೆ ಇದ್ರದ್ದು ಗ್ರೇಟರ್ ದೆನ್ 5 ಆಗುತ್ತೆ ಅವಾಗ, ರೈಟ್. pH is greater than 5, then we can write HOCl + HCl. ಓಕೆ, ಸೊ ಹೈಪೋಕ್ಲೋರಿಕ್ ಆಸಿಡ್.
ಸೊ ಇದಾಗುತ್ತೆ. ಸೊ ಈ ಎಲ್ಲ ಫಾರ್ಮ್ನ ಕ್ಲೋರಿನು, ಹೈಪೋಕ್ಲೋರಸ್ ಆಸಿಡು, ಹೈಪೋಕ್ಲೋರೈಡ್ ಅಯೋನು, ಆಯ್ತಾ. ಸೊ ಡಿಸ್ಇನ್ಫೆಕ್ಷನ್ ಆಫ್ ದಿ ವಾಟರ್ ಅಂಡ್ ರೆಫರ್ಡ್ ಆಸ್ ಅ ಫ್ರೀ ಅವೈಲಬಲ್ ಕ್ಲೋರಿನ್ ಅಂತ ಅಂತೀವಿ ಇದಕ್ಕೆ, ರೈಟ್. ಸೊ ಇದು ಏನಾಗುತ್ತೆ ಅಂತಂದ್ರೆ ಇದ್ರದ್ದು ನಾವು ಏನು ಹೇಳ್ಬೋದು, ಯಾವಾಗ pH ಲೋ ಇತ್ತಂದ್ರೆ ಕಾಂಟ್ಯಾಕ್ಟ್ ಪೀರಿಯಡ್ ರಿಕ್ವೈರ್ಡ್ ಫಾರ್ ದ ಕ್ಲೋರಿನೇಷನ್ ಇಸ್ ವೆರಿ ಲೋವರ್, ರೈಟ್, ಲೋವರ್ ಇರುತ್ತೆ ಅಂತ ತಿಳ್ಕೋಬೇಕು. ದೆನ್ ನೆಕ್ಸ್ಟ್, ದ ಪರ್ಸೆಂಟೇಜ್ ಆಫ್ ಕ್ಲೋರಿನ್ ಇನ್ ಫ್ರೆಶ್ ಬ್ಲೀಚಿಂಗ್ ಪೌಡರ್ ಈಸ್ ಅಬೌಟ್. ಪರ್ಸೆಂಟೇಜ್ ಎಷ್ಟಿರುತ್ತೆ ಅಂತ ಕೇಳ್ತಾ ಇರೋದು. ಸೊ ಫ್ರೆಶ್ ಬ್ಲೀಚಿಂಗ್ ಪೌಡರ್ದು ಪರ್ಸೆಂಟೇಜು, ರೈಟ್, ಕ್ಲೋರಿನು 30 to 35% ಇರುತ್ತೆ. ಬಟ್ ಎಕ್ಸಾಕ್ಟ್ಲಿ ಕೇಳಿದ್ರೆ 30% ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲಿ 30 to 35 ಕೊಟ್ಟಿದ್ದಾರೆ. ಸೊ ದಟ್ ಅದಕ್ಕೆ ನಾವು ಇದನ್ನೇ ಟಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನ್, ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಲಿಮಿಟ್ ಫಾರ್ ಫ್ಲೋರೈಡ್ ಇನ್ ಡ್ರಿಂಕಿಂಗ್ ವಾಟರ್ ಈಸ್. ನೋಡಿ, ಅಕ್ಸೆಪ್ಟೇಬಲ್ ಲಿಮಿಟ್ ಯಾವುದಿದೆ ಅದು ನೋಡೋಣ ಫಸ್ಟ್. ಅಕ್ಸೆಪ್ಟೇಬಲ್ ಲಿಮಿಟ್, ಸೊ ಅಕ್ಸೆಪ್ಟೇಬಲ್ ಲಿಮಿಟ್ ಏನಿದೆ ಇದ್ರದ್ದು 1 ಮಿಲಿಗ್ರಾಮ್ ಪರ್ ಲೀಟರ್ ಇದೆ. ಓಕೆ, ಆಮೇಲೆ causes of rejection, ಸೊ causes of rejection ಏನಿದೆ 1.5 ಮಿಲಿಗ್ರಾಮ್ ಪರ್ ಲೀಟರ್ ಇದೆ. ಡನ್, ಇವೆರಡು ಡನ್ ಆಯ್ತಾ. ಸೊ 1 ಮಿಲಿಗ್ರಾಮ್ ಪರ್ ಲೀಟರ್ ಇತ್ತಂತಂದ್ರೆ, ರೈಟ್, ನಾವು ಏನ್ ಅನ್ಬೋದು ಅದನ್ನ, ಫ್ಲೋರೈಡ್ ರಿಕ್ವೈರ್ಡ್ ಗ್ರೋತ್ ಏನಾಗುತ್ತೆ ಅಂತಂದ್ರೆ ಪರ್ಮನೆಂಟ್ ಇತ್ತು ಮತ್ತೆ ಪ್ರಿವೆಂಟ್ ಡೆಂಟಲ್ ಕ್ಯಾವಿಟಿ ಎಷ್ಟುವರೆಗೆ 1 ಮಿಲಿಗ್ರಾಮ್ ಇತ್ತಂದ್ರೆ 1 ಮಿಲಿಗ್ರಾಮ್. ಸೊ ಅಲ್ಲಿ ಏನಾಗೋದಿಲ್ಲ. ಯಾವಾಗ ಫ್ಲೋರೈಡ್ ಗ್ರೇಟರ್ ದೆನ್ 1.5 ಆಗುತ್ತೆ, ಇಫ್ ಇಟ್ ಇಸ್ ಗ್ರೇಟರ್ ದೆನ್ 1.5, ವಾಟ್ ವಿಲ್ ಹ್ಯಾಪನ್, ಡಿಕಲರೈಸೇಷನ್ ಆಫ್ ದಿ ಟಿಪ್, ರೈಟ್. ಫಸ್ಟ್ ಡಿಕಲರೈಸೇಷನ್ ಆಗುತ್ತೆ, ಡಿಕಲರೈಸೇಷನ್. ದೆನ್ ಮಾಲ್ಟಿಂಗ್ ಆಫ್ ಟಿತ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮಾಲ್ಟಿಂಗ್ ಆಫ್ ಟಿತ್ ಆಗುತ್ತೆ. ಅದಾದ್ಮೇಲೆ ಡಿಫಾರ್ಮೇಷನ್ ಆಫ್ ದಿ ಬೋನ್ಸ್ ಆಗುತ್ತೆ, ರೈಟ್. ನಾನು ಏನು ಹೇಳ್ತಾ ಇದ್ದೀನಿ ಅದ್ರ ಕಡೆ ಸ್ವಲ್ಪ ಧ್ಯಾನ ಇಟ್ಟು ಕೇಳಿ. ಡಿಫಾರ್ಮೇಷನ್ ಆಫ್ ದಿ ಬೋನ್ಸ್ ಆಗುತ್ತೆ. ಅದನ್ನ ನಾವು ಬೋನ್ ಫ್ಲೋರೋಸಿಸ್ ಅಂತಾನೂ ಅಂತೀವಿ, ಯಾವಾಗ 1.5 ಗಿಂತ ಜಾಸ್ತಿ ಆದಾಗ. ಡನ್, ಇದಿಷ್ಟು ಗೊತ್ತಾಯ್ತಾ, ಕ್ಲಿಯರ್ ಆಯ್ತಾ. ಸೊ ವಾಟ್ ಇಸ್ ಆನ್ಸರ್, 1.5 ಮಿಲಿಗ್ರಾಮ್ ಪರ್ ಲೀಟರ್. ನೈಟ್ರೇಟ್ಸ್ ಮೋರ್ ದೆನ್ 45 ಮಿಲಿಗ್ರಾಮ್ ಪರ್ ಲೀಟರ್ ಇನ್ ವಾಟರ್ ಲೀಡ್ ಟು ಡಿಸೀಸ್ ಕಾಲ್ಡ್, ರೈಟ್. ಸೊ ಇದನ್ನ ಏನಂತೀವಿ ನಾವು, ನೈಟ್ರೇಟ್. ಸೊ ಇತ್ತಂತಂದ್ರೆ ಇದನ್ನ ನಾವು ಏನಂತೀವಿ ಫಸ್ಟ್ ನೋಡ್ಕೊಳ್ಳಿ. ಸೊ ಪ್ರೆಸೆನ್ಸ್ ಆಫ್ ಟೂ ಮಚ್ ನೈಟ್ರೇಟ್, ರೈಟ್. ಟೂ ಮಚ್ ನೈಟ್ರೇಟ್ ಇತ್ತಂದ್ರೆ ಎಫೆಕ್ಟ್ ಆಗುತ್ತೆ ಹೆಲ್ತ್ಗೆ, ಗೊತ್ತಾಗ, ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಅದನ್ನ ನಾವು ಏನಂತೀವಿ ಟೆಕ್ನಿಕಲಿ ಮೆಥಗ್ಲೋಬೋಮೈನಿಂಗ್ ಅಂತ ಅಂತೀವಿ, ರೈಟ್. ಇದನ್ನ ಬ್ಲೂ ಬೇಬಿ ಸಿಂಡ್ರಮ್ ಅಂತಾನು ಅಂತೀವಿ, ಬ್ಲೂ ಬೇಬಿ ಡಿಸೀಸ್, ರೈಟ್. ಬ್ಲೂ ಬೇಬಿ ಡಿಸೀಸ್ ಅಂತೀವಿ, ಗೊತ್ತಾಯ್ತಾ. ಸೊ ಚಿಲ್ಡ್ರನ್ ಸಫರಿಂಗ್ ಫ್ರಮ್ ದಿಸ್ ಡಿಸೀಸ್ ಮೇ ವಾಮಿಟ್, ಸ್ಕಿನ್ ಕಲರು, ಆಯ್ತಾ, ಡಾರ್ಕ್ ಆಗುತ್ತೆ, ಒಂದೊಂದ್ಸಲ ಏನಂತಂದ್ರೆ ಡೈ ಆಗೋ ಚಾನ್ಸಸ್ ಇರುತ್ತೆ. ಸೊ ಡೊಮೆಸ್ಟಿಕ್ ವಾಟರ್ ಅಲ್ಲಿ ಜನರಲಿ 45 ಮಿಲಿಗ್ರಾಮ್ಗಿಂತ ಮಿಲಿಗ್ರಾಮ್ ಪರ್ ಲೀಟರ್ ಇರಬೇಕು. ಓಕೆ, ಸೊ ಇದರಲ್ಲಿ ಏನಾಗುತ್ತೆ ಇವಾಗ, ಇದು ಯಾವುದೂ ಆಗೋದಿಲ್ಲ, ಗ್ಯಾಸ್ಟ್ರೋಟಿಕ್, ಮಾಲ್ಟೇಟ್ ಇತ್ತು, ಪೋಲಿಯೋ ಯಾವುದೂ ಇಲ್ಲ, ಗೊತ್ತಾಯ್ತಾ. ಸೊ ನನ್ ಆಫ್ ದಿ ಅಬೋ ಇಸ್ ದ ಆನ್ಸರ್, ಗೊತ್ತಾಯ್ತಾ ಇದಕ್ಕೆ. ಸೊ ಮಾಲ್ಟೆಡ್ ಟಿತ್ ಯಾವಾಗ ಆಗುತ್ತೆ ಅಂತಂದ್ರೆ ನಿಮ್ಗೆ ಹೇಳೋದಲ್ಲ, ಫ್ಲೋರೈಡ್ 1.5 ಗಿಂತ ಅಥವಾ 2 ಇತ್ತಂತಂದ್ರೆ ಆಗುತ್ತೆ. ಪೋಲಿಯೋನು ನೋಡಿ, ಪೋಲಿಯೋ ವೈರಸ್ ಇಂದ ಆಗುತ್ತೆ, ಇದೆಲ್ಲರಿಗೂ ಗೊತ್ತಿರೋದೆ. ಓಕೆ, ಆಮೇಲೆ ಗ್ಯಾಸ್ಟ್ರೋನೈಟಿಸ್ ಅಂತಂದ್ರೆ ಅದೇನಿದೆ, ಒಂದು ಡೈರಿಯಾದಿದೆ ಅದು, ಆಯ್ತಾ, ಡೈರಿಯಾದ ಒಂದು ವೈರಸ್ ಇದೆ. ಡನ್. ನೆಕ್ಸ್ಟ್ ಕ್ವೆಶನ್, ದ pH of water admitted into a treatment plant was 6 in the morning. Consequent into flow of raw water from a different source, it will change to 8 in the next 24 hours. Assuming a linear variation in time of hydrogen ion concentration, the time mean pH value of the water over this 24-hour period is ಅಂತ ಹೇಳ್ತಾ ಇರೋದು. ಓಕೆ, ಇಲ್ಲ ಏನಿದೆ ಸಿಂಪಲ್ ಆಗಿ ಫಸ್ಟ್ ಬರೆಯೋಣ. ಸೊ ಗಿವನ್ ಏನಿದೆ, ಗಿವನ್ ಇನಿಷಿಯಲ್ pH ಎಷ್ಟು ಕೊಟ್ಟಿದ್ದಾರೆ, ಇನಿಷಿಯಲ್ pH ಎಷ್ಟಿದೆ, 6 ಇದೆ. ಡನ್. ಆಮೇಲೆ ಆಫ್ಟರ್ 24 ಅವರ್ಸ್ ಎಷ್ಟಿದೆ, ಆಫ್ಟರ್ 24 ಅವರ್ಸ್, ರೈಟ್. ಸೊ pH ಈಸ್ ಈಕ್ವಲ್ಸ್ ಟು 8 ಇದೆ, ಇದು ದಿಸ್ ಇಸ್ 8. ಡನ್. ಸೊ ಇದು 8 ಇದ್ರೆ ಇದನ್ನ ನಾವು ಈಗ ಒಂದು ಕಡೆಯಿಂದ ಬರ್ಕೊಂಡು ಹೋಗೋಣ. H ಪ್ಲಸ್ at t ಈಕ್ವಲ್ಸ್ ಟು 0 ಅಂತ ಬರೆದಾಗ 10⁻⁻6 ಆಗುತ್ತೆ, ರೈಟ್. ಇದು ಇನಿಷಿಯಲ್. ಆಮೇಲೆ
H plus at 24 hours, T is equal to 24 hours ಅಂತ ಬರೆದಾಗ ಅದು 10:8 ಆಗುತ್ತೆ. ಸಿಂಪಲ್. ಓಕೆ, ನಾವು ಇದ್ರದ್ದು ಮೀನ್ ತೆಗೆಯೋಣ ಇವಾಗ. ಮೀನ್ ಆಫ್ H ಪ್ಲಸ್ ಅಯಾನ್ಸ್, H ಪ್ಲಸ್. ಸೊ ಮೀನ್ ಯಾವ ಥರ ತೆಗೆಯೋದು? 10⁻⁻6 ಪ್ಲಸ್ 10⁻⁻8 ಡಿವೈಡೆಡ್ ಬೈ 2 ಅಂತ ಮಾಡ್ತೀನಿ. ಸೊ ಇದೇನಾಗುತ್ತೆ ಮಾಡಿದಾಗ, ಇವೆರಡು ಮಾಡಿದಾಗ 10⁻⁻6 1 ಪ್ಲಸ್ 10⁻⁻2 divided by 2. Okay, so equals 1.01 into 10⁻⁻6 divided by 2. So that 0.5 into 10⁻⁻6 ಆಗುತ್ತೆ. ಓಕೆ, ಈಗ ಮೀನ್ ಆಫ್ ಪಿ ಎಚ್ ನ ತೆಗೆಯೋಣ. ಸೊ ಅದೇನಾಗುತ್ತೆ ಮೈನಸ್ ಲಾಗ್ 10.505 ರೈಟ್ ಇಂಟು 10⁻⁻6. ಓಕೆ, ಸೊ ಅದನ್ನು ನಾವು ಮಾಡಿದಾಗ ಏನಾಗುತ್ತೆ ಅದು? ಸೊ ಇದು ಮೈನಸ್ ಲಾಗ್ 10 ಅದೇ ಥರ ಇರುತ್ತೆ, 0.5 ಅದೇ ಥರ ಇರುತ್ತೆ, ಪ್ಲಸ್ 6 ಆಗುತ್ತೆ. ಸೊ ಇದೇನಾಗುತ್ತೆ 0.2967 ಪ್ಲಸ್ 6. ಸೊ ವಾಟ್ ಈಸ್ ದ ಆನ್ಸರ್? ದಿಸ್ ಈಸ್ 6.29. 6.29 is the answer for this question. Okay, next, hardness of water is caused by presence of which of the following in water ಅಂತ ಕೇಳ್ತಾ ಇರೋದು. ಹಾರ್ಡ್ನೆಸ್ ಯಾವುದರಿಂದ ಆಗುತ್ತೆ? ರೈಟ್, ಹಾರ್ಡ್ನೆಸ್ ಯಾವುದರಿಂದ ಆಗುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ರೈಟ್, ಸೊ ಅದು ಕ್ಯಾಲ್ಸಿಯಂ ಅಂಡ್ ಮ್ಯಾಗ್ನೀಷಿಯಂ ಇಂದ ಆಗುತ್ತೆ. ರೈಟ್, ಕ್ಯಾಲ್ಸಿಯಂ ಅಂಡ್ ಮ್ಯಾಗ್ನೀಷಿಯಂ. Rapid test to indicate the intensity of the pollution in river water is. River water ಅಲ್ಲಿ ಓಕೆ, ರಿವರ್ ವಾಟರ್ ಅಲ್ಲಿ ಒಂದು ಪೊಲ್ಯೂಷನ್ ಲೆವೆಲ್ನ ನಾವು ಐಡೆಂಟಿಫೈ ಮಾಡೋದು ಯಾವುದರಿಂದ ಅಂತ ಕೇಳ್ತಾ ಇರೋದು. ಅದನ್ನ ನಾವು ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಇಂದ ನಾವು ಮಾಡ್ತೀವಿ. ರೈಟ್, ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಇಂದ ನಾವು ಮಾಡ್ತೀವಿ. ಸೊ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಬೇರೆ ಇರುತ್ತೆ. ಡಿಸಾಲ್ವ್ಡ್ ಆಕ್ಸಿಜನ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಏನಂದ್ರೆ ಆಕ್ವಾಟಿಕ್ ಲೈಫ್ ಸಸ್ಟೈನ್ ಆಗಕ್ಕೆ 4 ppm ಇರಬೇಕು, ಇದು ನಿಮಗೆ ಗೊತ್ತಿದೆ. ರೈಟ್, ಸೊ ಮೋಸ್ಟ್ ಪ್ರೊಬೆಬಲ್ ನಂಬರ್ ಇದೂ ಬೇರೆ ಇದೆ. ಓಕೆ, ಸೊ ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ನಾವೇನ್ ಮಾಡ್ತೀವಿ ಅಂದ್ರೆ ಇಂಟೆನ್ಸಿಟಿ ಆಫ್ ದ ಪೊಲ್ಯೂಷನ್ ಇನ್ ದ ರಿವರ್ ವಾಟರ್ನ ಐಡೆಂಟಿಫೈ ಮಾಡೋಕೆ ಇದನ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್, ಪ್ರೆಸೆನ್ಸ್ ಆಫ್ ಫ್ಲೋರೈಡ್ ಇನ್ ವಾಟರ್ ಗ್ರೇಟರ್ ದೆನ್ ಪರ್ಮಿಸಿಬಲ್ ಲೆವೆಲ್ ಆಫ್ 1.5 milligram per liter causes. ಸೊ ಇವಾಗ ಜಸ್ಟ್ ಐ ಥಿಂಕ್ ಒಂದು ಕ್ವಶನ್ ಆಗಿದೆ, ಸೇಮ್ ಕ್ವಶನ್ ರಿಪೀಟ್ ಆಗಿಲ್ಲ, ಬಟ್ ಸ್ವಲ್ಪ ಬೇರೆ ಟೈಪ್ ಇದೆ ಇದು. ಓಕೆ, ಸ್ವಲ್ಪ ಬೇರೆ ಟೈಪ್ ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಏನಿದೆ, ಡೆಂಟಲ್ ಫ್ಲೋರೋಸಿಸ್ ಅಂತ ಇವಾಗ ಜಸ್ಟ್ ಹೇಳಿದೆ, ಡೆಂಟಲ್ ಫ್ಲೋರೋಸಿಸ್ ಆಗುತ್ತೆ. ರೈಟ್, ಸೊ ಡೆಂಟಲ್ ಫ್ಲೋರೋಸಿಸ್ ಆಗುತ್ತೆ. ಓಕೆ, ಸೊ ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸ್ ಅಂತೂ ಬೇರೆ ಇದೆ, ಮೆಥಾಮೆನೋಗ್ಲೋಬಿನ್ ಬೇರೆ ಇದೆ, ಹೆಪಟೈಟಿಸ್ ಬೇರೆ ಇದೆ. ನಾವು ಟೆಂಪ್ರರಿ ಹಾರ್ಡ್ನೆಸ್ ಇನ್ ವಾಟರ್ ಇಸ್ ಕಾಸ್ಡ್ ಬೈ ದ ಪ್ರೆಸೆನ್ಸ್ ಆಫ್. ಟೆಂಪ್ರರಿ ಹಾರ್ಡ್ನೆಸ್ ಯಾವುದರಿಂದ ಆಗುತ್ತೆ? ಟೆಂಪ್ರರಿ ಹಾರ್ಡ್ನೆಸ್ಸು. ಓಕೆ, ಟೆಂಪ್ರರಿ ಹಾರ್ಡ್ನೆಸ್ ಯಾವುದರಿಂದ ಆಗುತ್ತೆ? ಅದು ಬಂದ್ಬಿಟ್ಟು ಬಯೋಕಾರ್ಬೋನೇಟ್ ಆಫ್ ಕ್ಯಾಲ್ಸಿಯಂ ಮತ್ತೆ ಮ್ಯಾಗ್ನೀಷಿಯಂ ಇಂದ ಟೆಂಪ್ರರಿ ಹಾರ್ಡ್ನೆಸ್ ಇನ್ ವಾಟರ್ ಆಗುತ್ತೆ. ಓಕೆ, ಹಾರ್ಡ್ನೆಸ್ ಎರಡು ಇರುತ್ತೆ, ಒಂದು ಟೆಂಪ್ರರಿ ಒಂದು ಪರ್ಮನೆಂಟ್ ಇರುತ್ತೆ. ಓಕೆ, ಮುಂದೆ ಕ್ವಶನ್ಸ್ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಟೆಂಪ್ರರಿ ಮತ್ತೆ ಏನಂದ್ರೆ ಪರ್ಮನೆಂಟ್ ಅಂದ್ರೆ ಏನು ಅಂತ. ಓಕೆ, ನೆಕ್ಸ್ಟ್, ದ ಕ್ಯಾಲ್ಸಿಯಂ ಕಾನ್ಸಂಟ್ರೇಷನ್ ಅಂಡ್ ಮ್ಯಾಗ್ನೀಷಿಯಂ ಕಾನ್ಸಂಟ್ರೇಷನ್ ಆಫ್ ವಾಟರ್ ಸ್ಯಾಂಪಲ್ ಆರ್ 160 milligram per liter and 40 milligram per liter. As their ions are respectively, total hardness of the water sample in terms of CaCO3 in milligram per liter is approximately ಅಂತ ಕೇಳ್ತಾ ಇರೋದು. ಓಕೆ, ಸೊ ಇದನ್ನ ನಾವು ಆರಾಮಾಗಿ ತಿಳ್ಕೊಂಡು ಫಸ್ಟ್ ಮಾಡೋಣ. ನಮ್ಗೆ ಏನು ಕ್ಯಾಲ್ಕುಲೇಟ್ ಮಾಡೋದಿದೆ? ಟೋಟಲ್ ಹಾರ್ಡ್ನೆಸ್. ಇಲ್ಲಿ ಬರಿತೀನಿ, ಟೋಟಲ್ ಹಾರ್ಡ್ನೆಸ್. ಸೊ ಟೋಟಲ್ ಹಾರ್ಡ್ನೆಸ್ನ ನಾನು ಯಾವುದು ಅಂತ ಮಾಡೋದು ಇವಾಗ? ಕ್ಯಾಲ್ಸಿಯಮು, ರೈಟ್, ಕ್ಯಾಲ್ಸಿಯಮು milligram per liter. ರೈಟ್, ಇದನ್ನ 50/20 ಪ್ಲಸ್ ಮ್ಯಾಗ್ನೀಷಿಯಂ, ರೈಟ್, milligram per liter ಇಂಟು 50/12. ಆಯ್ತಾ? ಇದು ಫಾರ್ಮುಲಾ ಇದೆ. ಈಗ ಕ್ಯಾಲ್ಸಿಯಂ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 160 ಕೊಟ್ಟಿದ್ದಾರೆ. 160 ಇಂಟು 50/20
ನೋಡಿ ಇದು ಅಟೋಮಿಕ್ದು ಆಯಿತಾ, ಅದು ಏನಿದೆ ಅದ್ರದ್ದು ಅಟೋಮಿಕ್ ನಂಬರ್ ಇದೆ, ಅದು 50/20 ಪ್ಲಸ್ 40 ಇಂಟು ಎಷ್ಟದು 50/12 ಆಗುತ್ತೆ. ಸೊ ಇದ್ರದ್ದು ಆನ್ಸರ್ ಎಷ್ಟಾಗುತ್ತೆ 566 ರೈಟ್. 566.67 milligram per liter is the answer for this question. 566. So D is the answer for this question. Next, hardness of water is directly measured by titration with ethynyl diamine tetraacidic acid, EDTA ಅಂತ ಇದೆ ರೈಟ್, EDTA. ಸೊ ಅದು ಯಾವುದರಿಂದ ಮಾಡ್ತೀವಿ ಅಂತ ಇಲ್ಲಿ ಕೇಳ್ತಾ ಇರೋದು. ಅದನ್ನ ನಾವು ಯಾವುದರಿಂದ ಮಾಡ್ತೀವಿ ನೋಡಿ, ಇದು ಇದೆ ಯೂರಿಯೋಕ್ರೋಮ್ ಬ್ಲ್ಯಾಕ್ ಟೀ ಇಂಡಿಕೇಟರ್, ಯೂರಿಯೋಕ್ರೋಮ್ ಬ್ಲ್ಯಾಕ್ ಟೀ ಇಂಡಿಕೇಟರ್ನ ಯೂಸ್ ಮಾಡ್ತೀವಿ ರೈಟ್, ಡೈರೆಕ್ಟ್ಲಿ ಮೆಜರ್ ಮಾಡೋಕ್ಕೆ, ಟೈಟ್ರೇಷನ್ ಮಾಡೋಕ್ಕೆ. ಯಾವುದ್ರ ಜೊತೆ EDTA ಜೊತೆ ರೈಟ್, ಹಾರ್ಡ್ನೆಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಇಲ್ಲೇ ಕ್ವಶನ್ 3 ಆಗುತ್ತೆ, ಹಾರ್ಡ್ನೆಸ್. ಓಕೆ, ಸೊ ಯಾವುದರಿಂದ ಮಾಡ್ತೀವಿ EDTA ಸೊಲ್ಯೂಷನ್. ಇದ್ರ ಜೊತೆ ಟೈಟ್ರೇಟ್ ಮಾಡೋಕ್ಕೆ ಯಾವ್ದು ಮಾಡ್ತೀವಿ ಅಂದರೆ ಇದು ರೈಟ್, ಯೂರಿಯೋಕ್ರೋಮ್ ಬ್ಲ್ಯಾಕ್ ಟೀ ಇಂಡಿಕೇಟರ್ನ ನಾವು ಯೂಸ್ ಮಾಡ್ತೀವಿ. ಡನ್. ಸೊ ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮ್ಯಾಚ್ ಲಿಸ್ಟ್ 1 ಮತ್ತು ಲಿಸ್ಟ್ 2 ಇದೆ ರೈಟ್, ಅವೆರನ್ನ ಮ್ಯಾಚ್ ಮಾಡೋದಿದೆ. ಓಕೆ, ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಸಿಂಪಲ್ ಆಗಿ ರಿಲೀಸ್ ವ್ಯಾಲ್ಯೂ, ಚೆಕ್ ವ್ಯಾಲ್ಯೂ, ಗೇಟ್ ವ್ಯಾಲ್ಯೂ, ಪೈಲಟ್ ವ್ಯಾಲ್ಯೂ, ಇವ್ರದ್ದು ಏನು ಫಂಕ್ಷನ್ಸ್ ಇದೆ ಅದನ್ನು ನಾವು ಇಲ್ಲಿ ಮ್ಯಾಚ್ ಮಾಡೋದಿದೆ. ಮ್ಯಾಚ್ ದ ಫಾಲೋವಿಂಗ್ ಇದೆ ಇದು. ಓಕೆ, ಸೊ ಈ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ನಾವು ಏನೇನು ಮಾಡಬೇಕು ಅಂತಂದರೆ ಅವನ್ನ ಮ್ಯಾಚ್ ಮಾಡಬೇಕಷ್ಟೇ, ಸಿಂಪಲ್ ಆಗಿ. ಓಕೆ, ಸೊ ಈಗ ನೋಡೋಣ, ರಿಲೀಸ್ ವ್ಯಾಲ್ಯೂ ಏನಿದೆ, ರಿಲೀಸ್ ವ್ಯಾಲ್ಯೂ ಆಯ್ತಾ. ಸೊ ಇಲ್ಲಿ ಬರಿತೀನಿ, ಇಲ್ಲಿ ಬೇಡ. ರಿಲೀಸ್ ವ್ಯಾಲ್ಯೂ ಯಾವುದಕ್ಕಿದೆ ಅಂತಂದರೆ ಅದು ರಿಮೂವ್ ದ ಏರ್ ಫ್ರಮ್ ದ ಪೈಪ್ ಲೈನ್. ಓಕೆ, ರಿಮೂವ್ ದ ಏರ್ ಫ್ರಮ್ ದ ಪೈಪ್ ಲೈನ್ ಇದೆ. ಆಮೇಲೆ ಚೆಕ್ ವ್ಯಾಲ್ಯೂ ಆಯ್ತಾ, ಚೆಕ್ ವ್ಯಾಲ್ಯೂ ಅದು ಅದಕ್ಕಿದೆ, ಅದು ಬಂದ್ಬಿಟ್ಟು ಲಿಮಿಟ್ ದ ಫ್ಲೋ ಆಫ್ ವಾಟರ್ ಟು ಸಿಂಗಲ್ ಡೈರೆಕ್ಷನ್, ಚೆಕ್ ವಾಲ್ವ್ ರೈಟ್. ಸೊ ಅದು 2 ಆಗುತ್ತೆ. ಅದಾದಮೇಲೆ ಗೇಟ್ ವಾಲ್ವ್ ಅದಕ್ಕಿದೆ, ಗೇಟ್ ವಾಲ್ವ್ ಬಂದ್ಬಿಟ್ಟು ಸ್ಟಾಪಿಂಗ್ ದ ಫ್ಲೋ ಆಫ್ ವಾಟರ್ ಇನ್ ಪೈಪ್ ಲೈನ್ ಆಯ್ತಾ. ಗೇಟ್ ವಾಲ್ವ್ ಇಸ್ ನಥಿಂಗ್ ಬಟ್ ನೀರನ್ನ ಸ್ಟಾಪ್ ಮಾಡೋಕ್ಕೆ ಆಯ್ತಾ, ಪೈಪ್ ಲೈನ್ ಅಲ್ಲಿ ಇನ್ಕ್ರೀಸಿಂಗ್ಲಿ ಸ್ಲೋಲಿ ಮತ್ತೆ ಡಿಕ್ರೀಸಿಂಗ್ಲಿ ಕ್ಲೋಸ್ ಮಾಡೋಕ್ಕೆ. ಓಕೆ, ಸೊ C4 ಆಗುತ್ತೆ. ಆಮೇಲೆ ನೆಕ್ಸ್ಟು ಪೈಲಟ್ ವಾಲ್ವ್. ಓಕೆ, ಸೊ ಅದನ್ನು ಏನಂತೀವಿ ನಾವು, ಅದನ್ನು ರಿಡ್ಯೂಸ್ ದ ಹೈ ಇನ್ಲೆಟ್ ಪ್ರೆಷರ್ ಟು ಲೋವರ್ ಔಟ್ಲೆಟ್ ಪ್ರೆಷರ್ ರೈಟ್. ಸೊ ಈ ಪ್ರೆಷರ್ನ ಕಮ್ಮಿ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಓಕೆ, ಸೊ ಗೊತ್ತಾಯ್ತಾ. ರಿಲೀಸ್ ವ್ಯಾಲ್ಯೂ ಅಂದರೆ ಏನು, ಇನ್ನೊಂದ್ಸಲ ಹೇಳ್ತೀನಿ, ಸ್ಟಾಪಿಂಗ್ ದ ಫ್ಲೋ ಆಫ್ ವಾಟರ್ ಇನ್ ದ ಪೈಪ್ ರೈಟ್. ಸೊ ಇದಕ್ಕೆ A ಇಸ್ ದ ಆನ್ಸರ್ ಆಗುತ್ತೆ. ಚೆಕ್ ವಾಲ್ವ್ ಅಂದರೆ ಏನು, ಚೆಕ್ ವಾಲ್ವ್ ಅಂದರೆ ಲಿಮಿಟ್ ದ ಫ್ಲೋ ಆಫ್ ವಾಟರ್ ಟು ಎ ಸಿಂಗಲ್ ಡೈರೆಕ್ಷನ್. ಚೆಕ್ ವಾಲ್ವ್ ಅಂದರೆ ಒಂದೇ ಡೈರೆಕ್ಷನ್ ಹೋಗಂಗೆ ನಾವು ಈ ಚೆಕ್ ವಾಲ್ವ್ ಯೂಸ್ ಮಾಡ್ತೀವಿ. ಗೇಟ್ ವಾಲ್ವ್ ಅಂದರೆ ಏನು ಮಾಡ್ತೀವಿ, ಸ್ಟಾಪಿಂಗ್ ದ ಫ್ಲೋ ಆಫ್ ವಾಟರ್ ಇನ್ ದ ಪೈಪ್ ಲೈನ್. ಆಮೇಲೆ ಪೈಲಟ್ ವಾಲ್ವ್ ಅಂತಂದರೆ ಅದನ್ನು ರೆಡ್ಯೂಸ್ ದ ಹೈ ಇನ್ಲೆಟ್ ಪ್ರೆಷರ್ ಟು ಲೋವರ್ ಔಟ್ಲೆಟ್ ಪ್ರೆಷರ್ನ ಮಾಡುತ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. A synthetic sample of water is prepared adding 100 milligram of kaolite, a clay mineral, 200 milligram of glucose, 168 milligram of NaCl, 120 milligram of MgSO4 and 111 milligram CaCl2 to 1 liter of pure water. ಇದು ಕೊಟ್ಟಿರೋದು ಸಿಂಥೆಟಿಕ್ ಸ್ಯಾಂಪಲ್. ಇದು the concentration of total solids, that is TS, and fixed dissolved solids respectively in the solution are equal to. ಸೊ ನಮಗೆ ಕ್ಯಾಲ್ಕುಲೇಟ್ ಮಾಡೋದು TS ಮತ್ತು FDS, ಇವೆರಡು ನಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಬನ್ನಿ ಫಸ್ಟ್ ನೋಡೋಣ ಏನು ಕೊಟ್ಟಿದ್ದಾರೆ. ಟೋಟಲ್ ಸಾಲಿಡ್ಸ್ನ ನಾನು ಬರ್ತೀನಿ ಫಸ್ಟು. ಟೋಟಲ್ ಸಾಲಿಡ್ಸ್ ಏನಿದೆ, 100 ಪ್ಲಸ್ 200 ಪ್ಲಸ್ 168 ಪ್ಲಸ್ 120 ಪ್ಲಸ್ 111. ಓಕೆ, ಸೊ ಈಕ್ವಲ್ ಟು, ಸೊ ಟೋಟಲ್ ಸಾಲಿಡ್ಸು ಈಕ್ವಲ್ ಟು ಏನಾಗುತ್ತೆ, ಇದು 699 ಮಿಲಿಗ್ರಾಮ್ ಆಗುತ್ತೆ ರೈಟ್. 699 ಮಿಲಿಗ್ರಾಮ್ ಆಗುತ್ತೆ. ಸೊ ಫಿಕ್ಸ್ಡ್ ಡಿಸಾಲ್ವ್ ಸಾಲಿಡ್ಸು, ಫಿಕ್ಸ್ಡ್ ಡಿಸಾಲ್ವ್ ಸಾಲಿಡ್ಸ್ ಈಕ್ವಲ್ಸ್ ಟು, ಓಕೆ, ಏನಾಗುತ್ತೆ, ಇದು ಫಾರ್ಮುಲಾ ಏನಿದೆ ಇದ್ರದ್ದು, ಟೋಟಲ್ ಸಾಲಿಡ್ಸು ಮೈನಸ್ ಆಫ್ 100
ರೈಟ್. ಸೊ ಟೋಟಲ್ ಸಾಲಿಡ್ಸ್ ಎಷ್ಟಿದೆ? ಟೋಟಲ್ ಸಾಲಿಡ್ಸ್ ಬಂದ್ಬಿಟ್ಟು 699, ಇದೇನಿಲ್ಲ ಮತ್ತೆ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. 699 ಮೈನಸ್ 100, ಸೊ ಎಷ್ಟಾಯ್ತು ಇದು? ಇದು ಬಂದ್ಬಿಟ್ಟು 599 milligram per liter is the answer. 699 599, ಸೊ 699 599 ಎಲ್ಲಿದೆ? ಸೊ ಇದಿದೆ. ಸೊ ಎ ಇಸ್ ದ ಆನ್ಸರ್, ಕರೆಕ್ಟ್ ಆಗಿದೆ ಅದಕ್ಕೆ. ಓಕೆ, ಗೊತ್ತಾಯ್ತಾ? ಸೊ ನಾವು ಈ ಥರ ಮಾಡಬೇಕಾಗುತ್ತೆ. ನಾವು ಕಾನ್ಸೆಪ್ಟ್ ನಮಗೆ ಗೊತ್ತಿತ್ತಂದರೆ ತುಂಬ ಈಸಿ ಇದೆ. ಕ್ವಶನ್ ನೋಡಿಬಿಟ್ಟು ಭಯ ಆದರೆ ಏನೂ ಗೊತ್ತಾಗಲ್ಲ. ಓಕೆ, ಸೊ ಪ್ರಾಕ್ಟೀಸ್ ಬೇಕಾಗುತ್ತೆ. ಇದಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ಮಾಡ್ಬೋದು. ನೆಕ್ಸ್ಟು ದ ಅಲ್ಕನಿಟಿ. ನೆಕ್ಸ್ಟ್ ಕ್ವಶನು, the alkalinity and the hardness of the water sample are 250 milligram per liter and 350 milligram per liter as a CaCO3 respectively. The water has, right? So ಈ ವಾಟರ್ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದಿದೆ ನೋಡಿ. ಕಾರ್ಬೋನೇಟ್ ಹಾರ್ಡ್ನೆಸ್ ನಾವೇನಂತೀವಿ? ಈಕ್ವಲ್ ಟು ದ ಟೋಟಲ್ ಹಾರ್ಡ್ನೆಸ್ ಆಫ್ ಅಲ್ಕನಿಟಿ, ರೈಟ್. ಸೊ ಯಾವುದು ಕಡಿಮೆ ಇದೆ ಅದನ್ನು ನಾನು ಅಂತೀನಿ ನೋಡಿ. ಇಲ್ಲಿ ಬರಿತೀನಿ ಕಾರ್ಬೋನೇಟ್, ಇಲ್ಲೇ ಬರಿತೀನಿ ಯಾಕೆಂದ್ರೆ ನಿಮಗೆ ಇಲ್ಲಿಂದ ಇಲ್ಲೇ ಅರ್ಥ ಆಗಲಿ ಅಂತ. ಕಾರ್ಬೋನೇಟ್ ಹಾರ್ಡ್ನೆಸ್ is equal to the total hardness or alkalinity, right? whichever is lesser, ರೈಟ್. ಇದಂತೂ ನೀವು ಪಾಯಿಂಟ್ ನೆನಪಿಡಬೇಕು. ಈಗ ಈ ಕೇಸಲ್ಲಿ ನಾವೇನ್ ಮಾಡಿದೀವಿ? ಅಲ್ಕನಿಟಿ 250 ಇದೆ, ಲೆಸ್ ದೆನ್ ದ ಟೋಟಲ್ ಹಾರ್ಡ್ನೆಸ್, ರೈಟ್. ನೋಡಿ ಇಲ್ಲಿ 250 ಇದೆ, ಇದು 350 ಇದೆ. ಓಕೆ, ಸೊ ಕಾರ್ಬೋನೇಟ್ ಹಾರ್ಡ್ನೆಸ್ ಏನಾಗುತ್ತೆ? ಇಲ್ಲಿ ಬರಿತೀನಿ ಕಾರ್ಬೋನೇಟ್ ಹಾರ್ಡ್ನೆಸ್ ಈಕ್ವಲ್ಸ್ ಟು ಏನಿದೆ? ಕಾರ್ಬೋನೇಟ್ ಹಾರ್ಡ್ನೆಸ್ ಈಕ್ವಲ್ಸ್ ಟು 250 ಆಗುತ್ತೆ. 250 milligram per liter as a CaCO3. ಡನ್, ಇದಂತೂ ಆಯ್ತು. ಈಗ ನಾನ್ ಕಾರ್ಬೋನೇಟ್ ಹಾರ್ಡ್ನೆಸ್ ಓಕೆ. ಸೊ ನಾನ್ ಕಾರ್ಬೋನೇಟ್ ಹಾರ್ಡ್ನೆಸ್ ನಾನು ಏನಂತ ಬರಿಬೋದು? ಟೋಟಲ್ ಹಾರ್ಡ್ನೆಸ್ ಮೈನಸ್, ಅಲ್ಲ ಪ್ರೊನೌನ್ಸಿಯೇಟ್ ಮಾಡಕ್ ಬರ್ತಾ ಇಲ್ಲ ನನಗೆ ಫಾಸ್ಟಲ್ಲಿ, ಅದಕ್ಕೆ ನಗು ಬರ್ತಾ ಇದೆ. ಓಕೆ, ಸೊ 350 ಮೈನಸ್ 250. ಓಕೆ, ಇದನ್ನ 100 ಅಂತ ಬರಿಬೋದು. 100 milligram per liter as a CaCO3, ಯಾಕೆಂದ್ರೆ ಅದರೆಲ್ಲ ಮಾಡೋದು. ಓಕೆ, ಈಗ ಯಾವ್ದಾಗುತ್ತೆ ಆನ್ಸರ್? ಈಗ ನೋಡಿ ಏನೇನು ಹೇಳಿದೆ? ಕಾರ್ಬನ್ ಹಾರ್ಡ್ನೆಸ್ equal to total hardness or alkalinity whichever is lesser. ಸೊ ಕಾರ್ಬೋನೇಟ್ ಹಾರ್ಡ್ನೆಸ್ ಎಷ್ಟಾಯಿತು? 250. ಸೊ ಇದು ಎಷ್ಟಾಯಿತು? 100. ಸೊ ಏನಾಗುತ್ತೆ ಆನ್ಸರು? ಇದು 250 milligram ಕಾರ್ಬೋನೇಟ್ ಹಾರ್ಡ್ನೆಸ್ and 100 ನಾನ್ ಕಾರ್ಬೋನೇಟ್ ಹಾರ್ಡ್ನೆಸ್. ಡನ್. ನಾವು ಮ್ಯಾಚ್ ದ ಫಾಲೋವಿಂಗ್ ಇದೆ, ಮತ್ತು ಎಸ್ಟಿಮೇಷನ್ ಮೆಥಡು ಮತ್ತು ಇನ್ನೊಂದು ಕರೆಸ್ಪಾಂಡಿಂಗ್ ಇಂಡಿಕೇಟರ್ಸ್ ಇದೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ನೋಡಿ ಒಂದೇ ಒಂದು ಕ್ವಶನ್ ಅಲ್ಲಿ ನಿಮಗೆ ನೋಡಿ 4 ಕ್ವಶನ್ ಆಗ್ತಾ ಇದೆ. ಯಾಕೆಂದ್ರೆ ಇಂಡಿಕೇಟರ್ಸ್ ಮೇಲೆ ಕ್ವಶನ್ ಜಾಸ್ತಿ ಆಗ್ತಾ ಇದೆ, ಇವಾಗ ಇನ್ಕ್ರೀಸ್ ಆಗ್ತದೆ. ಸೊ ದಟ್ ಅದಕ್ಕೆ ನಾನು ಹಾಕಿದ್ದೀನಿ. ಈಗ ನೋಡೋಣ. ಓಕೆ, ಅಜೈದ್ ಮೋಡಿಫೈಡ್ ವಿಂಕ್ಲರ್ ಮೆಥಡ್ ಫಾರ್ ಡಿಸಾಲ್ವ್ಡ್ ಆಕ್ಸಿಜನ್, ಇದಕ್ಕೆ ಯಾವ್ದಿದೆ? ರೈಟ್, ಅಜೈದ್ ಮೆಥಡ್ಗೆ ಯಾವ್ದಿದೆ ಹೇಳ್ಬೋದಾ? ಅಜೈದ್ ಮೆಥಡ್ಗೆ ರೈಟ್, ಅಜೈದ್ ಮೆಥಡ್ಗೆ ಏನಿದೆ? ಸ್ಟಾರ್ಚ್ ಇದೆ, ಸ್ಟಾರ್ಚ್. ಸೊ ಎ ಫಸ್ಟ್ 4 ಆಗುತ್ತೆ, ರೈಟ್. ಸ್ಟಾರ್ಚ್ ಆಯ್ತಾ? ಫಸ್ಟ್ ಯಾವುದು? ಅಜೈದ್ ಮೆಥಡ್ಗೆ ಯಾವುದು? ಸ್ಟಾರ್ಚ್ ಆಯ್ತು. ಸೊ ಅದಾದ್ಮೇಲೆ ಡೈಕ್ರೋಮೇಟ್ ಮೆಥಡ್ ಫಾರ್ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಸೊ ಅದಕ್ಕೆ ಯಾವ್ದಾಗುತ್ತೆ? ಅದಕ್ಕೆ ಬಂದ್ಬಿಟ್ಟು ಫೆರಾನ್ ಆಗುತ್ತೆ, ಫೆರಾನ್. ಓಕೆ, ಸೊ ಬಿ ಏನಾಗುತ್ತೆ? 2 ಆಗುತ್ತೆ. ಇದು 4 3. ಆಮೇಲೆ ಸಿಗೆ EDTA ಟೈಟ್ರಾಮೆಟಿಕ್ ಮೆಥಡ್ ಫಾರ್ ಹಾರ್ಡ್ನೆಸ್ ಅಂತ ಇದೆ. ಸೊ ಅದಕ್ಕೆ ಯಾವ್ದಾಗುತ್ತೆ? ಅದಕ್ಕೆ ಬಂದ್ಬಿಟ್ಟು ಎರಿಯೋಕ್ರೋಮ್ ಬ್ಲ್ಯಾಕ್ ಟೀ ಆಗುತ್ತೆ, ಸೊ ಇದು 1 ಆಗುತ್ತೆ. ಓಕೆ,
ಸೊ ಡಿ ಅರ್ಜೆಂಟೋಮೆಟ್ರಿಕ್ ಮೆಥಡ್ ಫಾರ್ ಕ್ಲೋರೈಡ್ಸ್. ಸೊ ಅದಕ್ಕೆ ಯಾವ್ದಾಗುತ್ತೆ, ಅದಕ್ಕೆ ಬಂದ್ಬಿಟ್ಟು ಯಾವ್ದಾಗುತ್ತೆ, ಪೊಟ್ಯಾಷಿಯಂ ಕ್ರೋಮೈಟ್ ಆಗುತ್ತೆ, ಪೊಟ್ಯಾಷಿಯಂ ಕ್ರೋಮೈಟ್. ಸೊ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಸೊ ಇವು ನೀವು ನೆನ್ಪಿಡ್ಬೇಕಾಗುತ್ತೆ, ಗೊತ್ತಾಯ್ತಾ, ಯಾಕೆಂದ್ರೆ ಒಂದಕ್ಕೊಂದು ಲಿಂಕ್ ಇದೆ ಅದಕ್ಕೆ. Next question. Which of the one of the following would contain water with maximum amount of turbidity? Which of the following would contain water with maximum amount of turbidity? So maximum amount of turbidity ಯಾವುದಕ್ಕೆ ಇರುತ್ತೆ ಅಂತ ಹೇಳಿ ಕೇಳ್ತಾ ಇರೋದು. Okay. Which of the following would contain ಅಂತ ಕೇಳ್ತಾ ಇರೋದು. ಸೊ ಅದು ಯಾವಾಗಿರುತ್ತೆ, ಸಿಂಪಲ್ ಆಗಿ ನೋಡಿ, ರಿವರ್ಸ್ ಆಯ್ತಾ. ಯಾವಾಗ ಮಾನ್ಸೂನ್ ಇರುತ್ತೆ ನೋಡಿ, ಮಾನ್ಸೂನ್, ರೈಟ್, ಮಾನ್ಸೂನ್. ಸೊ ಮಾನ್ಸೂನ್ ಏನಾಗುತ್ತೆ, ಹೈ ಸಸ್ಪೆಂಡೆಡ್ ಸಾಲಿಡ್ಸ್ ಬರುತ್ತೆ, ಕಾನ್ಸಂಟ್ರೇಷನ್ ಇರುತ್ತೆ ಅವಾಗ, ರೈಟ್, ಇನ್ ಸಸ್ಪೆನ್ಷನ್, ರೈಟ್. ಸೊ ಇದನ್ನ ನಾವು ಹೈ ಟರ್ಬಿಡಿಟಿಗೆ ಇದು ಒಂದು ಕಾರಣ ಆಗುತ್ತೆ, ಹೈ ಟರ್ಬಿಡಿಟಿ ಆಗುತ್ತೆ, ರೈಟ್. ಸೊ ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಅಗೇನ್ ಮ್ಯಾಚ್ ದ ಫಾಲೋವಿಂಗ್ ನಾನು ಬೇಕಂತಾನೆ ತಗೊಂಡಿದ್ದೀನಿ, ಸೊ ದಟ್ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗಲಿ ಸಬ್ಜೆಕ್ಟ್ಸ್ಗಳು ಅಂತ ಹೇಳ್ತಾ ಇರೋದು. ಓಕೆ, ನಾವು ಈಗ ಹಾರ್ಡ್ನೆಸ್ ಇದೆ, ನೈಟ್ರೇಟ್ ಕಾನ್ಸಂಟ್ರೇಷನ್ ಇದೆ, ಐರನ್ ಕಾನ್ಸಂಟ್ರೇಷನ್, ಫ್ಲೋರೈಡ್ ಕಾನ್ಸಂಟ್ರೇಷನ್, ಈ ನಾಲ್ಕರದು ಲಿಸ್ಟ್ 1 ಲಿಸ್ಟ್ 2 ಮಾಡಬೇಕು, ರೈಟ್. ಲಿಸ್ಟ್ 1 ಲಿಸ್ಟ್ 2 ಮಾಡಬೇಕು, ಅದನ್ನ ನಾವು ಇಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಇವಾಗ ಮ್ಯಾಚ್ ಮಾಡೋದನ್ನ ನಿಮಗೆ ಗೊತ್ತಿತ್ತಂದ್ರೆ ನೀವು ಆರಾಮಾಗಿ ಮಾಡ್ಬೋದು, ಅಂದ್ರೆ ನಿಮಗೆ ಆನ್ಸರ್ ಗೊತ್ತಿದ್ರೆ ಮಾಡ್ಬೋದು, ರೈಟ್. ಸೊ ಇದು ನೋಡಿ, ಸೊ ಇದ್ರದ್ದು ಆನ್ಸರು ಬಿ ಆಗುತ್ತೆ. ಸೊ ಸಿಂಪಲ್ ಹೆಂಗೆ ಅಂತ ನೋಡ್ಬೋದು ನೀವು. ಹಾರ್ಡ್ನೆಸ್ಸು 200 ಮಿಲಿಗ್ರಾಮ್ ಪರ್ ಲೀಟರ್. ಓಕೆ, ನೈಟ್ರೇಟ್ ಕಾನ್ಸಂಟ್ರೇಷನು ಅದು ಬಂದ್ಬಿಟ್ಟು 45 ಮಿಲಿಗ್ರಾಮ್ ಪರ್ ಲೀಟರ್. ಐರನ್ ಕಾನ್ಸಂಟ್ರೇಷನು 0.1 ಮಿಲಿಗ್ರಾಮ್ ಪರ್ ಲೀಟರ್. ಫ್ಲೋರೈಡ್ ಕಾನ್ಸಂಟ್ರೇಷನು 1.5 ಮಿಲಿಗ್ರಾಮ್ ಪರ್ ಲೀಟರ್. ಅದು ಇವಾಗೆ ಡಿಸ್ಕಸ್ ಮಾಡಿದ್ದೀವಿ, ರೈಟ್, ಡೆಂಟಲ್ ಫ್ಲೋರೋಸಿಸ್ ಇದೆಲ್ಲ. ಓಕೆ, ಸೊ ಇದು ಒಂದಕ್ಕೊಂದು ಈ ಥರ ರಿಲೇಟೆಡ್ ಆನ್ಸರ್ ಆಗುತ್ತೆ, ರೈಟ್. ನೆಕ್ಸ್ಟ್ ಕ್ವೆಶನ್. 2 ಸ್ಯಾಂಪಲ್ ಆಫ್ ವಾಟರ್ ಎ ಅಂಡ್ ಬಿ, ರೈಟ್. 2 ಸ್ಯಾಂಪಲ್ ಆಫ್ ವಾಟರ್ ಎ ಅಂಡ್ ಬಿ. ಇನ್ನು ಪಿ ಎಚ್ ಇದೆ, ಯಾವ್ಯಾವ ಪಿ ಎಚ್ ಇದೆ ನೋಡಿ, ಅಲ್ಲಿ ಕೊಟ್ಟಿದ್ದಾರೆ. ಎ ಅಂಡ್ ಬಿ ಪಿ ಎಚ್ ವ್ಯಾಲ್ಯೂ 4.4, 6.4. ಹೌ ಮೆನಿ ಟೈಮ್ಸ್ ಸ್ಯಾಂಪಲ್ ಎ ಮೋರ್ ಆಸಿಡಿಕ್ ದೆನ್ ಸ್ಯಾಂಪಲ್ ಬಿ? ಸ್ಯಾಂಪಲ್ ಎ ಸ್ಯಾಂಪಲ್ ಬಿಗಿಂತ ಎಷ್ಟು ಆಸಿಡಿಕ್ ಇದೆ ಅಂತ ಹೇಳ್ತಾ ಇರೋದು. ಕ್ವಶನ್ ತುಂಬ ಈಸಿ ಇದೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಪಿ ಎಚ್ನ ನಾನು ಯಾವುದರಿಂದ ಬರ್ತೀನಿ, ಲಾಗ್ ಟು ದಿ ಪವರ್ ಆಫ್ ಎಚ್ ಅಯಾನ್ ಕಾನ್ಸಂಟ್ರೇಷನ್, ಈ ಥರ ಬರಿತೀನಿ ಪಿ ಎಚ್ ಫಾರ್ಮುಲಾ. ಮೈನಸ್ ಲಾಗ್ ಎಚ್ ಪ್ಲಸ್ ಅಯಾನ್ಸ್, ಇದನ್ನು ಈ ಥರ ಇಡ್ತೀನಿ. ಸೊ ಪಿ ಎಚ್ ಎ ಅಂತ ಬರಿತೀನಿ. ಇನ್ನೊಂದು ತಗೋತೀನಿ ಇದಕ್ಕೆ, ಸೇಮ್ ಎಚ್ ಪ್ಲಸ್ ಅಯಾನ್ಸ್ನ ಎ ಅಂತ ಬರೆದಾಗ ಸೊ ಅದೇನಾಗುತ್ತೆ 10⁻⁻4.4, ರೈಟ್. ಆಮೇಲೆ ಎಚ್ ಪ್ಲಸ್ ಅಯಾನ್ಸ್ ಬಿ ಪಾಯಿಂಟಲ್ಲಿ 10⁻⁻6.4. ಓಕೆ, ಸೊ ಇವಾಗ ಎಚ್ ಪ್ಲಸ್ ಅಯಾನ್ಸ್ ಆಫ್ ಎ ಹೋಲ್ ಡಿವೈಡೆಡ್ ಬೈ ಎಚ್ ಪ್ಲಸ್ ಅಯಾನ್ಸ್ ಎ ಡಿವೈಡೆಡ್ ಬೈ ಬಿ ಮಾಡಿದಾಗ 10⁻⁻4.4 divided by 10⁻⁻6.4. When we divide this one, we will get 100. Then what is the meaning of this answer, right? Then we can say that the sample A is 100 times, right, more acidic than sample B. ಗೊತ್ತಾಯ್ತಾ? ಸ್ಯಾಂಪಲ್ ಬಿ ಗೊತ್ತಾಗಿದೆ ಅಂತ ಅನ್ಕೋತೀನಿ, ಗೊತ್ತಾಯ್ತಾ? ಸೊ ಇದಿಷ್ಟು ಸಿಂಪಲ್ ಕ್ವಶನ್. ನಾವು ಇನ್ ಎ ಸೆಡಿಮೆಂಟೇಷನ್ ಟ್ಯಾಂಕ್ ಅಂತ ಇಷ್ಟೇ ಕೊಟ್ಟಿದ್ದಾರೆ. ಸೆಡಿಮೆಂಟೇಷನ್ ಟ್ಯಾಂಕ್ ಅಲ್ಲಿ ಏನೇನಾಗುತ್ತೆ ನೋಡೋಣ. ಸೆಡಿಮೆಂಟೇಷನ್ ಟ್ಯಾಂಕ್ ಅಲ್ಲಿ ಏನೇನಾಗುತ್ತೆ? ಸೊ ಸೆಡಿಮೆಂಟೇಷನ್ ಅಂತಂದ್ರೆ ಏನು? ಇದೊಂದು ನ್ಯಾಚುರಲ್ ಪ್ರೊಸೆಸ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಸಾಲಿಡ್ಸು ಹೈಯರ್ ಡೆನ್ಸಿಟಿ ಇರೋದೇನಾಗುತ್ತೆ, ಆಯ್ತಾ, ಅದು ಸಸ್ಪೆಂಡ್ ಆಗುತ್ತೆ, ಸೆಟ್ಲ್ ಆಗುತ್ತೆ ಜಸ್ಟ್ ಗ್ರಾವಿಟಿಯಿಂದ ಟ್ಯಾಂಕ್ ಕೆಳಗಡೆ ಇಲ್ಲಿ ಬಂದ್ಬಿಟ್ಟು ಸೆಟ್ ಆಗುತ್ತೆ, ಸಿಂಪಲ್. ಓಕೆ, ಬಟ್ ಇವಾಗ
ಸೊ ಯಾವಾಗ ಡಿಸ್ಚಾರ್ಜ್ ಇರುತ್ತೆ ಇನ್ಕ್ರೀಸ್ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆದಂಗ ಆಯ್ತಾ. ಸೊ ಡಿಸ್ಚಾರ್ಜ್ ಬೈ ಏರಿಯಾ ಅಂತ ಏನು ಮಾಡ್ತೀವಿ ನಾವು, ರೈಟ್. ಸೊ ರಿಸಲ್ಟ್ ಏನು ಮಾಡುತ್ತೆ, ಅದು ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡುತ್ತೆ ಆಫ್ ಸೆಡಿಮೆಂಟೇಷನ್ ಟ್ಯಾಂಕ್, ರೈಟ್. ಯಾವಾಗ ಏನು ಇನ್ಕ್ರೀಸ್ ಮಾಡಿದಾಗ ಡಿಸ್ಚಾರ್ಜ್ ವಿತ್ ಇನ್ಕ್ರೀಸ್ ಇನ್ ದ ಸರ್ಫೇಸ್ ಏರಿಯಾ ರಿಸಲ್ಟ್ ಇನ್ ಇನ್ಕ್ರೀಸ್ ಇನ್ ದ ಎಫಿಷಿಯನ್ಸಿ ಆಫ್ ದ ಸೆಡಿಮೆಂಟೇಷನ್ ಟ್ಯಾಂಕ್, ಗೊತ್ತಾಯ್ತಾ, ಫಾರ್ ದ ರಿಮೂವಲ್ ಆಫ್ ದಿ ಪಾರ್ಟಿಕಲ್ಸ್. ಈಗ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡುತ್ತಂತಂದ್ರೆ ಏನಿದೆ, ವಿ ಎಸ್ ಬೈ ವಿ ನಾಟ್ ಇಂಟು 100 ಇದೆ ಎಫಿಷಿಯನ್ಸಿ. ವಿ ಎಸ್ ಅಂತಂದ್ರೆ ಏನು, ರೈಟ್, ಸೆಟ್ಲಿಂಗ್ ವೆಲೋಸಿಟಿ. ಓಕೆ, ವಿ ಎಸ್ ಸೆಟ್ಲಿಂಗ್ ವೆಲೋಸಿಟಿ ಇದೆ. ಸೊ ಥೆರಟಿಕಲಿ ಏನಂತಂದ್ರೆ ಇದು ಎಫೆಕ್ಟ್ ಆಗೋದಿಲ್ಲ ಯಾವುದಕ್ಕೂ. ಸೊ ಈಗ ಕಮಿಂಗ್ ಟು ದ ಕ್ವಶನ್, ಸೆಡಿಮೆಂಟೇಷನ್ ಟ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಸರ್ಫೇಸ್ ಏರಿಯಾ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಕೆಪಾಸಿಟಿ, ಡೆಪ್ತ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಸರ್ಫೇಸ್ ಏರಿಯಾ, ಕೆಪಾಸಿಟಿ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಸರ್ಫೇಸ್ ಏರಿಯಾ, ಸರ್ಫೇಸ್ ಏರಿಯಾ ಕೆಪಾಸಿಟಿ ಡೆಪ್ತ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಏನನ್ಬೋದು, ಡೆಪ್ತ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಸರ್ಫೇಸ್ ಏರಿಯಾ. ಯಾಕೆಂದ್ರೆ ಎಷ್ಟು ಡೆಪ್ತ್ ಇದೆ ಅಷ್ಟು ಏನಂತಂದ್ರೆ ಕೆಳಗಡೆ ಹೋಗೋಕೆ ಟೈಮ್ ತಗೊಳುತ್ತೆ, ಎಷ್ಟು ಫಾಸ್ಟ್ ಆಗು ಕೆಳಗಡೆ ಹೋಗೋಕ್ಕೂ ಅದು ಏನಂತಂದ್ರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನೆಕ್ಸ್ಟ್ ಕ್ವಶನ್, ಫಿಲ್ಟರ್ ಆಲಮ್, ರೈಟ್. ಸೊ ಫಿಲ್ಟರ್ ಆಲಮ್ ಯೂಸ್ ಆಸ್ ಅ ಕೋಆಗ್ಯುಲೆಂಟ್. ಫಿಲ್ಟರ್ ಆಲಮ್ ಯೂಸ್ ಆಸ್ ಅ ಕೋಆಗ್ಯುಲೆಂಟ್ ಈಸ್, ಸೊ ಇದನ್ನ ಅಲ್ಯೂಮಿನಿಯಂ ಸಲ್ಫೇಟ್ ಆಗಿ ನಾವು ಯೂಸ್ ಮಾಡ್ತೀವಿ. ಫಿಲ್ಟರ್ ಆಲಮ್ನ ಅಲ್ಯೂಮಿನಿಯಂ ಸಲ್ಫೇಟ್ ಆಗಿ ಯೂಸ್ ಮಾಡ್ತೀವಿ. ಈಗ ಕೋಆಗ್ಯುಲೇಷನ್ ಅಂದ್ರೆ ಏನು, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. Coagulation is what we can say that is the process of adding chemicals in water to destabilize the surface charge of solid particles so that free contact between them can take place. ಅಂದ್ರೆ ಪಾರ್ಟಿಕಲ್ಸ್ ಇರುತ್ತೆ ಅಲ್ಲಿ, ನೀವು ಏನಂದ್ರೆ ಈ ಕೆಮಿಕಲ್ಸ್ ಯೂಸ್ ಮಾಡಿದಾಗ ಅವು ಅಟ್ರಾಕ್ಟ್ ಆಗಿಬಿಡುತ್ತೆ ಅಟೋಮ್ಸ್. ಸೊ ಅದೊಂದು ಸಾಲಿಡ್ ಪಾರ್ಟಿಕಲ್ಸ್ ತರ ಆಗ್ಬಿಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಅದರದ್ದು ಸೈಜ್ ಇನ್ಕ್ರೀಸ್ ಆದಾಗ ಬೇಗ ಅದನ್ನು ಸೆಟಲ್ ಮಾಡ್ಬೋದು. ಓಕೆ, ಆಲಮ್ ಇದೆ, ಏನಂದ್ರೆ ಕೋಪರಸ್ ಇದೆ, ಕ್ಲೋರಿನೇಟೆಡ್ ಕಾಪರ್ ಇದೆ, ಸೋಡಿಯಂ ಅಲ್ಯೂಮಿನೇಟ್ ಇದೆ, ಇವೆಲ್ಲ ಯೂಸ್ ಮಾಡ್ತಾರೆ. ಡನ್. ಬ್ರೇಕ್ ಪಾಯಿಂಟ್ ಇನ್ ಬ್ರೇಕ್ ಪಾಯಿಂಟ್ ಕ್ಲೋರಿನೇಷನ್ ಕರ್ವ್ ಇಸ್ ಅ ಪಾಯಿಂಟ್ ಫಾರ್ ವಿಚ್ ರೆಸಿಡ್ಯುವಲ್ ಕ್ಲೋರಿನ್ ಫಾರ್ ಎನ್ ಅಪ್ಲೈಡ್ ಡೋಸ್ ಆಫ್ ಕ್ಲೋರಿನ್ ಈಸ್, ರೈಟ್. ಸೊ ಇದು ಯಾವ್ದಾಗುತ್ತೆ. ಸೊ ನೋಡಿ, ಬ್ರೇಕ್ ಪಾಯಿಂಟ್ ಅಂದ್ರೆ ಏನು ಫಸ್ಟ್ ತಿಳ್ಕೊಳ್ಳೋಣ. ಬ್ರೇಕ್ ಪಾಯಿಂಟ್ ಅಂದ್ರೆ, ಸೊ ಬ್ರೇಕ್ ಪಾಯಿಂಟ್ ಇಸ್ ವಾಟ್, ದ ಪಾಯಿಂಟ್ ಎಟ್ ವಿಚ್ ದ ಕ್ಲೋರಿನ್ ಡಿಮ್ಯಾಂಡ್ ಹ್ಯಾಸ್ ಬಿನ್ ಟೋಟಲಿ ಸ್ಯಾಟಿಸ್ಫೈಡ್. ಒಂದು ಈ ಗ್ರಾಫ್ ನೆನಪಿದೆ ನಿಮಗೆ, ರೈಟ್. ಈ ಗ್ರಾಫ್ ನೆನಪಿದ್ಯಾ, ರೈಟ್. ಸೊ ಇಲ್ಲಿ ಫ್ರೀ ಕ್ಲೋರಿನ್ ಬರುತ್ತೆ, ಆಮೇಲೆ ಇಲ್ಲಿ ಕಂಬೈನ್ಡ್ ರೆಸಿಡ್ಯುವಲ್ ಬರುತ್ತೆ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಇದು ಬ್ರೇಕ್ ಪಾಯಿಂಟ್ ಕ್ಲೋರಿನೇಷನ್ ಬರುತ್ತೆ, ಕಂಬೈನ್ಡ್ ರೆಸಿಡ್ಯುವಲ್ ಬರುತ್ತೆ. ಸೊ ಕ್ಲೋರಿನ್ ಹ್ಯಾಸ್ ರಿಯಾಕ್ಟೆಡ್ ವಿತ್ ಆಲ್ ದ ರೆಡ್ಯೂಸಿಂಗ್ ಏಜೆಂಟ್ಸ್, ಆರ್ಗಾನಿಕ್ಸ್ ಅಂಡ್ ಅಮೋನಿಯಾ ಇನ್ ದ ವಾಟರ್, ಗೊತ್ತಾಯ್ತಾ. ಸೊ ಈ ಪಾಯಿಂಟ್ ಆದ್ಮೇಲೆ, ಬ್ರೇಕ್ ಪಾಯಿಂಟ್ ಆದ್ಮೇಲೆ ಕ್ಲೋರಿನ್ ನ ಆಡ್ ಮಾಡಿದ್ರೆ ಅದೇನಾಗುತ್ತೆ, ಫ್ರೀ ಆಗಿಬಿಡುತ್ತೆ, ಅದರೊಳಗಡೆ ಅಲ್ಲದೆ ಫ್ರೀ ಆಗಿ ಅಪೇರ್ ಆಗಿಬಿಡುತ್ತೆ ರೆಸಿಡ್ಯುವಲ್ ಆಗಿ, ರೈಟ್. ಸೊ ದ ಅಮೌಂಟ್ ಆಫ್ Cl2 ರಿಕ್ವೈರ್ಡ್ ಟು ರೀಚ್ ಅಪ್ ಟು ದಿಸ್ ಪಾಯಿಂಟ್ ರೆಫರ್ಡ್ ಆಸ್ ಅನ್ ಬ್ರೇಕ್ ಪಾಯಿಂಟ್ ಡೋಸ್ ಅಂತ ಅಂತೀವಿ, ಗೊತ್ತಾಯ್ತಾ. ಅದನ್ನ ನಾವು ಬ್ರೇಕ್ ಪಾಯಿಂಟ್ ಡೋಸ್ ಅಂತೀವಿ. ಸೊ ಇನ್ ದಿಸ್ ಸ್ಟೇಜ್ ವೆನ್ ಕ್ಲೋರಿನೇಷನ್ ಆಫ್ ವಾಟರ್ ಶುಡ್ ಬಿ ಸ್ಟಾಪ್, ಕ್ಲೋರಿನ್ ನ ಆಡ್ ಮಾಡೋದನ್ನ ನಾವು ಸ್ಟಾಪ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್, ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಕ್ಯಾನ್ ಬಿ ರಿಮೂವ್ಡ್. ವೆರಿ ಗುಡ್ ಕ್ವಶನ್. ಪರ್ಮನೆಂಟ್ ಹಾರ್ಡ್ನೆಸ್ ನಾವು ಯಾವುದರಿಂದ ರಿಮೂವ್ ಮಾಡ್ಬೋದು ಅಂತ ಕೇಳ್ತಾ ಇರೋದು. ನೋಡಿ, ಪರ್ಮನೆಂಟ್ ಹಾರ್ಡ್ನೆಸ್ ನಾನು ಜಿಯೋಲೈಟ್ ಪ್ರೋಸೆಸ್ ಇಂದ ನಾನು ರಿಮೂವ್ ಮಾಡ್ತೀನಿ, ರೈಟ್. ಇದೊಂದು ಜಿಯೋಲೈಟ್ ಪ್ರೋಸೆಸ್ ಏನಿದೆ ಅಂತಂದ್ರೆ ಅಯೋನ್ ಎಕ್ಸ್ಚೇಂಜ್ ಅಂತೀವಿ ಇದಕ್ಕೆ. ಅಯೋನ್ ಎಕ್ಸ್ಚೇಂಜ್ ಇನ್ನೊಂದು ಹೆಸರು ಇದಕ್ಕೆ, ಅಯೋನ್ ಎಕ್ಸ್ಚೇಂಜ್. ಈ ಕ್ವಶನ್ ಬಂದಿದೆ KRIDL ಅಲ್ಲಿ ಬಂದಿದೆ. ಐ ಥಿಂಕ್ ನಾನು ರಿಮೆಂಬರ್ ಇದೆ, KRIDL ಅಲ್ಲಿ ಈ ಕ್ವಶನ್ ಬಂದಿದೆ. ಓಕೆ, ಸೊ ಜಿಯೋಲೈಟ್ ಪ್ರೋಸೆಸ್. ಸೊ ಈ ಪ್ರೊಸೆಸ್ ಜೀರೋ ಹಾರ್ಡ್ನೆಸ್ ಕೊಡುತ್ತೆ, ಆಯ್ತಾ. ಗಿವ್ಸ್ ಜೀರೋ ಹಾರ್ಡ್ನೆಸ್ ಆಫ್ ವಾಟರ್ ಅಂಡ್ ಡಸ್ ನಾಟ್ ಫಾರ್ಮ್ಸ್ ಎನಿ ಸ್ಲಜ್ ವೈಲ್ ರಿಮೂವಿಂಗ್ ದ ಹಾರ್ಡ್ನೆಸ್. ಸ್ಲಜ್ ಇರೋದಿಲ್ಲ ಇದರಲ್ಲಿ. ಆಲಮ್ ಏನಕ್ಕೆ ಯೂಸ್ ಮಾಡ್ತೀವಿ, ಕೋಆಗ್ಯುಲೆಂಟ್ಗೆ. ಓಕೆ, ಲೈಮು ಟೆಂಪರರಿ ಹಾರ್ಡ್ನೆಸ್ಗೆ ಸೋಡಾ ಆಶ್ ನಾವು ಯೂಸ್ ಮಾಡ್ಬೋದು. ಕ್ಲೋರಿನು, ರೈಟ್, ಕ್ಲೋರಿನ್ ಏನಕ್ಕೆ ಯೂಸ್ ಮಾಡ್ತೀವಿ, ಫಾರ್ ಡಿಸ್ಇನ್ಫೆಕ್ಷನ್ ಕ್ಲೋರಿನ್ಗೆ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ವಿಚ್ ಆಫ್ ದಿ ಫಾಲೋವಿಂಗ್ ಸೀಕ್ವೆನ್ಸ್ ಈಸ್ ದ ಮೋಸ್ಟ್ suitable for treating raw surface water to make it suitable for drinking purpose, right. ಸೊ ಇದನ್ನ ನೀವು ತಿಳ್ಕೊಳ್ಬೇಕಂದ್ರೆ ಇಲ್ಲಿ ನೋಡಿ, ವಾಟರ್ ಟ್ರೀಟ್ಮೆಂಟ್ ಸೀಕ್ವೆನ್ಸ್ ಇಲ್ಲಿ ನಾನು ಬರ್ದಿದ್ದೀನಿ. ಸೊ ಫಸ್ಟ್ ಏನಿದೆ, ಸ್ಕ್ರೀನಿಂಗ್, ಏರಿಯೇಷನ್, ಫ್ಲೋಕ್ಯುಲೇಷನ್, ಸೆಡಿಮೆಂಟೇಷನ್, ಫಿಲ್ಟ್ರೇಷನ್, ಡಿಸ್ಇನ್ಫೆಕ್ಷನ್, ಸಾಫ್ಟನಿಂಗ್, ಡಿಫೆರಿಜೈಷನ್, ಡಿಫ್ಲೋರಿಡೇಷನ್, ಇವೆಲ್ಲ ಏನಿದೆ ಸ್ಟೆಪ್ಸ್ ಇದೆ. ನಾವು ಇಲ್ಲಿ ನೋಡಿದಾಗ ಯಾವುದಾಗುತ್ತೆ, ರೈಟ್. ಸ್ಕ್ರೀನಿಂಗ್ ಇದೆ, ರೈಟ್, ಸ್ಕ್ರೀನಿಂಗ್ ಇದೆ, ಸೆಡಿಮೆಂಟೇಷನ್ ಇದೆ, ಫಿಲ್ಟ್ರೇಷನ್, ಡಿಸ್ಇನ್ಫೆಕ್ಷನ್. ಸೊ ಇದು ಕರೆಕ್ಟ್ ಆಗುತ್ತೆ. ಡಿ ಇಸ್ ದ ಕರೆಕ್ಟ್ ಆನ್ಸರ್.
ವಿಚ್ ಆಫ್ ದಿ ಫಾಲೋವಿಂಗ್ ಪ್ರೋಸೆಸ್ ಇನ್ಕ್ಲೂಡ್ಸ್ ಕ್ಲೋರಿನೇಷನ್ ಆಫ್ ವಾಟರ್ ಅಬೋ ದ ಬ್ರೇಕ್ ಪಾಯಿಂಟ್. ಅಬೋ ದ ಬ್ರೇಕ್ ಪಾಯಿಂಟ್ ಯಾವುದಿದೆ ಅಂತ ಕೇಳ್ತಾ ಇರೋದು, ರೈಟ್? ಅದು ಸೂಪರ್ ಕ್ಲೋರಿನೇಷನ್. ಅದನ್ನು ನಾವು ಸೂಪರ್ ಕ್ಲೋರಿನೇಷನ್ ಅಂತೀವಿ. ಸೊ ಯಾವಾಗಂದ್ರೆ ಎಕ್ಸಸ್ ಕ್ಲೋರಿನ್ 5 to 10 ಮಿಲಿಗ್ರಾಮ್ ಪರ್ ಲೀಟರ್ ಆ್ಯಡ್ ಮಾಡಿದ್ರೆ, ರೈಟ್, ಅದೇನಾಗುತ್ತೆ 1 to 2 ಮಿಲಿಗ್ರಾಮು ಬ್ರೇಕ್ ಪಾಯಿಂಟ್ ಏನಾಗುತ್ತೆ ಅದನ್ನ ಸೂಪರ್ ಕ್ಲೋರಿನೇಷನ್ ಅಂತ ಅಂತೀವಿ ನಾವು. ಓಕೆ, ಸೊ ಪ್ಲೇನ್ ಕ್ಲೋರಿನೇಷನ್ ಅಂದ್ರೆ, ಪ್ಲೇನ್ ಅಂದ್ರೆ ಏನು, ಇಲ್ಲಿದೆ ನೋಡಿ. ಪ್ಲೇನ್ ಕ್ಲೋರಿನೇಷನ್ ಅಂದ್ರೆ ಏನು? ಓನ್ಲಿ ಕ್ಲೋರಿನೇಷನ್, ನೋ ಅದರ್ ಟ್ರೀಟ್ಮೆಂಟ್. ಅದು ಯಾವುದಕ್ಕೆ ಟ್ರೀಟ್ಮೆಂಟ್ ಇರೋದಿಲ್ಲ, ರೈಟ್? ಸೊ ಇದನ್ನ ನಾವು 20 ಇಂದ 30 ಮಿಲಿಗ್ರಾಮ್ ಪರ್ ಲೀಟರ್ ಅಂತ ಇದ್ದಾಗ ನಾವು ಯೂಸ್ ಮಾಡ್ಬೋದು. ಪ್ರೀ ಕ್ಲೋರಿನೇಷನ್ ಅಂದ್ರೆ, ಸೊ ಇದು ಬಿಫೋರ್ ದ ಫಿಲ್ಟ್ರೇಷನ್ ಆ್ಯಡ್ ಮಾಡಿದ್ರೆ ಅದು ಪ್ರೀ ಕ್ಲೋರಿನೇಷನ್. ಓಕೆ, ಸೊ ಡಿಕ್ಲೋರಿನೇಷನ್, ರೈಟ್? ಡಿಕ್ಲೋರಿನೇಷನ್ ರಿಮೂವ್ ಆಫ್ ಎಕ್ಸಸ್ ಕ್ಲೋರಿನ್ ಫ್ರಮ್ ದ ವಾಟರ್, ಡಿಕ್ಲೋರಿನೇಷನ್ ಅಂತ ಅಂತೀವಿ ಇದಕ್ಕೆ. ಓಕೆ, ಸೊ ಇದನ್ನ ನಾವು ಎಕ್ಸಸ್ 0.2 ಮಿಲಿಗ್ರಾಮ್ಗಿಂತ ಜಾಸ್ತಿ ಆದಾಗ ಇದನ್ನ ರಿಮೂವ್ ಮಾಡ್ತೀವಿ. ಓಕೆ, ಡನ್. ನೆಕ್ಸ್ಟ್ ಕ್ವೆಶ್ಚನ್. A water supply board is responsible for treating 1500 meter cube per day of water, right? A settling column analysis indicate that an overflow rate of 20 meter per day will produce satisfactory removal for a depth of 3.1 meter. It is decided to have two circular setting tanks in parallel. The required diameter of the settling tank, right? So required diameter ಕೇಳ್ತಾ ಇದ್ದಾರೆ ಸೆಟ್ಲಿಂಗ್ ಟ್ಯಾಂಕ್ದು, ಆಯ್ತಾ? ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದೆ. ಬನ್ನಿ ಇದರದ್ದು ಸೊಲ್ಯೂಷನ್ನ ಆರಾಮಾಗಿ ತಿಳ್ಕೊಂಡು ಮಾಡೋಣ. ಓಕೆ, ಫಸ್ಟ್ ನಾವಿಲ್ಲಿ ಏನು ಬರಿಬೇಕು ಅದನ್ನ ಅರ್ಥ ಮಾಡ್ಕೊಳ್ಳಿ, ರೈಟ್? ಸೊ ಫಸ್ಟ್ ನಾವು ಇಲ್ಲಿ ಏನು ಬರಿಬೇಕು ಅಂತಂದ್ರೆ, ಡಿಸ್ಚಾರ್ಜ್ ಎಷ್ಟು ಕೊಟ್ಟಿದ್ದಾರೆ? ಡಿಸ್ಚಾರ್ಜು 1500 ಮೀಟರ್ ಕ್ಯೂಬ್ ಪರ್ ಡೇ. ಓಕೆ, ನಾವು ಸೊ ವಿ ನಾಟ್ ಏನು ಕೊಟ್ಟಿದ್ದಾರೆ? 20 ಮೀಟರ್ ಪರ್ ಡೇ, ರೈಟ್? ಸೊ ಟೋಟಲ್ ಸರ್ಫೇಸ್ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು? ಟೋಟಲ್ ಸರ್ಫೇಸ್ ಏರಿಯಾ ರಿಕ್ವೈರ್ಡ್, ಟೋಟಲ್ ಸರ್ಫೇಸ್ ಏರಿಯಾ ರಿಕ್ವೈರ್ಡ್ ಇದನ್ನ ನಾನು ಕ್ಯೂ ಡಿವೈಡೆಡ್ ಬೈ ವಿ ನಾಟ್ ಮಾಡ್ತೀನಿ. ಸೊ 1500 divided by 20, so it is 75 meter square. ಇದು ಟೋಟಲ್ ಸರ್ಫೇಸ್ ಏರಿಯಾ ಆಯಿತು. ಸರ್ಫೇಸ್ ಏರಿಯಾ ಆಫ್ ಈಚ್ ಸೆಟ್ಲಿಂಗ್ ಟ್ಯಾಂಕ್, ಸರ್ಫೇಸ್ ಏರಿಯಾ ಆಫ್ ಈಚ್ ಸೆಟ್ಲಿಂಗ್ ಟ್ಯಾಂಕ್ ಗೊತ್ತಾಯ್ತಾ? ಸೊ ಇದು 75/2, ಯಾಕೆಂದ್ರೆ 2 ಅಂತ ಹೇಳಿದ್ದಾರೆ ಅಲ್ಲಿ, ಬ್ಯಾಕ್ ಟು ಬ್ಯಾಕ್ ಅಂತ ಹೇಳಿದ್ದಾರೆ, ಪ್ಯಾರಲಲ್ಲಿ ಅಂತ ಹೇಳಿದ್ದಾರೆ. ಸೊ 37.5 ಮೀಟರ್ ಸ್ಕ್ವೇರ್ ಈಚ್ದು. ಸೊ π/4d², ಯಾಕೆ ನಾನು ಪೈ ಯಾಕೆ ತೊಗೊಂಡಿದ್ದೀನಿ? ಯಾಕೆ ತೊಗೊಂಡೆ ನಾನು? ಸರ್ಕ್ಯುಲಾರ್. ಓಕೆ, ಡನ್. π/4d², 37.5, ರೈಟ್? ಸೊ ಡಿ ಈಸ್ 6.9 ಮೀಟರ್. D is 6.9 meter. 6.9 meter is the answer for this question. Next, for a water treatment plant having a flow rate of 432 meter cube per hour, what is the required plan area of a type 1 settling tank to remove 90% of the particles having settling velocity of 0.12 centimeter per second? Right? Settling velocity nu ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಏನು ಮಾಡಬೇಕು, ರೈಟ್? ಬನ್ನಿ ನೋಡೋಣ ಏನು ಕ್ಯಾಲ್ಕುಲೇಟ್ ಮಾಡಿದೆ. ಪ್ಲಾನ್ ಏರಿಯಾ ಮಾಡೋದಿದೆ. ಓಕೆ, ಪ್ಲಾನ್ ಏರಿಯಾ. ಸೊ ಇದನ್ನ ಯಾವ ತರ ಮಾಡೋದು? ಇವಾಗ ಸಿಂಪಲ್ ಆಗಿದೆ, ತುಂಬಾ ಸಿಂಪಲ್ ಇದೆ ಇದು. ಓಕೆ, ಫಸ್ಟು ಎಫಿಷಿಯನ್ಸಿ VS minus V0 into 100. ಓಕೆ, VS minus V0 into 100. ಸೊ VS is 0.9. ನೋಡಿ ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ 90% ಆಫ್ ದಿ ಪಾರ್ಟಿಕಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ 0.9 ಇಟ್ಕೊಂಡ್ಬಿಟ್ಟು 0.12 ಇಲ್ಲಿಂದ ತಗೊಂಡೆ, ರೈಟ್? 0.12 ಸೆಂಟಿಮೀಟರ್ ಪರ್ ಸೆಕೆಂಡ್ ಕೊಟ್ಟಿರೋದು, ಇಂಟು 10⁻⁻2 ಡಿವೈಡೆಡ್ ಬೈ V0. ಓಕೆ, V0 ಈಕ್ವಲ್ಸ್ ಟು 1.34 ಇಂಟು 10⁻⁻3 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಇದು. ಓಕೆ, ಸೊ ಅದಾದಮೇಲೆ ಏರಿಯಾ ಈಕ್ವಲ್ಸ್ ಟು ಡಿಸ್ಚಾರ್ಜ್ Q by V0. ಸೊ ಅವಾಗ
432 ಓಕೆ 432 ಮೀಟರ್ ಕ್ಯೂಬ್ ಪರ್ ಅವರ್ ಫ್ಲೋ ರೇಟ್ ಇದೆ ಇದು ಡಿವೈಡೆಡ್ ಬೈ 60 ಇಂಟು 60 ಇಂಟು 1.34 into 10 raised to power minus 3. So it will comes in 90 meter square. Conversion ಆದ್ಮೇಲೆ ಇಷ್ಟು ಬರುತ್ತೆ right. So 90 meter square is the answer for this question. Done. Next, an ideal horizontal flow settling basin is 3 meter deep, having a surface area 900 meter square. Water flows at a rate of ಎಷ್ಟು 8000 meter cube per day at water temperature 20 degree. ಆಯ್ತಾ ಡೆನ್ಸಿಟಿನೂ ಕೊಟ್ಟಿದ್ದಾರೆ ಎಮ್ನು ಕೊಟ್ಟಿದ್ದಾರೆ. ಸ್ಟೋಕ್ಸ್ ಲಾನ ಅಸ್ಯೂಮ್ ಮಾಡಿ ಅಂತ ಹೇಳಿರೋದು ರೈಟ್. ಸ್ಪ್ಯಾರಿಕಲ್ ಸ್ಯಾಂಡ್ ಪಾರ್ಟಿಕಲ್ಸ್ is 0.01 diameter, specific gravity 2.6. that will be removed as right. Spherical sand particle will be removed is ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಮಾಡೋಣ ಸೊ ದಟ್ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಕ್ವಶನ್ ನೋಡೋಣ ಫಸ್ಟ್ ಆಯ್ತಾ. ಇಲ್ಲಿ ಡಿಸ್ಚಾರ್ಜ್ ನ ಬರಿತೀನಿ ಫಸ್ಟ್. ಡಿಸ್ಚಾರ್ಜ್ ಈಸ್ ಈಕ್ವಲ್ ಟು 8000 ಮೀಟರ್ ಕ್ಯೂಬ್ ಪರ್ ಡೇ, ಇದು ಡಿಸ್ಚಾರ್ಜ್. ಸರ್ಫೇಸ್ ಏರಿಯಾ ಏನಿದೆ, ಸರ್ಫೇಸ್ ಏರಿಯಾ ಬಿ ಇಂಟು ಎಲ್ ಇದೆ, ಬಿ ಇಂಟು ಎಲ್. ಸೊ ಅದು 900 ಮೀಟರ್ ಸ್ಕ್ವೇರ್. ಸೊ ಇದನ್ನು ಕೊಟ್ಟಿದ್ದಾರೆ 900 meter square. Done. Now V naught equals to discharge divided by area, right? So 8000 divided by 900, right? So we will get 8.89 meter per day. 8.89 meter per day. Now so ಇದನ್ನ ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 1.028 into 10 is to power minus 4 ಮೀಟರ್ ಪರ್ ಸೆಕೆಂಡ್ಗೆ ನಾನು ಕನ್ವರ್ಟ್ ಮಾಡಿದೆ. ಡನ್. ನಾವು ಡಿ ಏನಾಯ್ತು ಇವಾಗ ಲೆಸ್ ದೆನ್ 0.1 mm ಆಯ್ತು ರೈಟ್. ಅವಾಗ ಸ್ಟೋಕ್ಸ್ ಲಾ ಯೂಸ್ ಮಾಡ್ತೀನಿ. ಸ್ಟೋಕ್ಸ್ ಲಾ. ಸೊ ಸ್ಟೋಕ್ಸ್ ಲಾ ಏನು ಹೇಳ್ಕೊಡುತ್ತೆ ನಮಗೆ, ವಿ ಎಸ್ ಈಕ್ವಲ್ಸ್ ಟು ಜಿ ಡಿವೈಡೆಡ್ ಬೈ 18 ಎಸ್ ಮೈನಸ್ 1 ಇಂಟು ಡಿ ಸ್ಕ್ವೇರ್ ಬೈ ವಿ. ಸೊ ಡಿ ಏನಾಗುತ್ತೆ 0.01 ಅದನ್ನು ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಡಿ ಈಕ್ವಲ್ಸ್ ಟು 0.01 mm ರೈಟ್. 0.01 mm. ಸೊ 1 ಪಾಯಿಂಟ್ ಇಂಟು 10 is to power minus 5 ಮೀಟರ್ ಆಯ್ತು ಇದು. ಸೊ ವಿ ನ ಯಾವ ಥರ ಮಾಡೋದು, ವಿ ಈಕ್ವಲ್ಸ್ ಟು ಮ್ಯೂ ಬೈ ರೋ ರೈಟ್. ಸೊ 10 is to power minus 3 ಡಿವೈಡೆಡ್ ಬೈ 1000 ಇದು ಕೊಟ್ಟಿರೋದಿದೆ. 10 is to power minus 6 meter square per second ಆಗುತ್ತೆ ಇದು ರೈಟ್. ನಾವು ವಿ ಎಸ್ ನ ಯಾವ ಥರ ಮಾಡೋದು, ವಿ ಎಸ್ ಈಕ್ವಲ್ಸ್ ಟು 9.81 ರೈಟ್. 9.81 ಡಿವೈಡೆಡ್ ಬೈ 18. 2.65 ಇದು ಸ್ಪೆಸಿಫಿಕ್ ಗ್ರಾವಿಟಿ ಇದೆ, ಮೈನಸ್ ಆಫ್ 1 ಇಂಟು 1.0 ಇಂಟು 10 is to power minus 5 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 10 is to power minus 6. ಯಾವ್ದು ಫಾರ್ಮುಲಾ, ನಾನು ಈ ಫಾರ್ಮುಲಾ ಯೂಸ್ ಮಾಡ್ತಾ ಇರೋದು. ಈ ಫಾರ್ಮುಲಾನ ಮತ್ತೆ ಇಲ್ಲೇ ಹಾಕಿದ್ದೀನಿ ರೈಟ್. ಸೊ ಅದಾದಮೇಲೆ ಎಷ್ಟು ಬರುತ್ತೆ ಇದು, 9 ಇಂಟು 10 is to power minus 5 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಇದು ಓಕೆ. ಆಮೇಲೆ ಎಫಿಷಿಯನ್ಸಿ ಫಾರ್ಮುಲಾ ಏನಿದೆ, ವಿ ಎಸ್ ಬೈ ವಿ ನಾಟ್ ಇಂಟು 100 ಇದೆ ಕರೆಕ್ಟಾ. ಸೊ 9 ಇಂಟು 10 is to power minus 5 divided by 1.028 into 10 is to power minus 4. So we will get 87.5%. Right? 87.5% is the answer for this question. ನೋಡಿ ರೈಟ್. ಸೊ ಈ ಥರ ನೋಡಿ ಅಸ್ಯೂಮ್ ಅಂತ ಮಾಡಿದಾಗ ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಡನ್. ನೆಕ್ಸ್ಟ್, ಎ horizontal flow primary clarifier treats wastewater in which 10%, 60% and 30% of particles having settling velocity of 0.1 mm per second, 0.2 and 1 mm per second. What would be the total percentage of the particles? Total percentage kya hota hai? Removed if the clarifier operates at a surface overplay rate of 43.2 meter cube per day per meter square. So ee thara iddaga ನಾವು ಏನು ಮಾಡಬೇಕು ರೈಟ್. ಸೊ ಯಾವ ಥರ ಮಾಡಬೇಕು ಇದನ್ನು,
ನೋಡಿ ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ. ಫಸ್ಟು ಅಗೇನ್ ಇಲ್ಲೇ ಬರಿತೀನಿ, ಇಲ್ಲಿ ಬೇಡ ಯಾಕೆಂದರೆ ಮತ್ತೆ ನಿಮಗೆ ಒಂದು ನಿಮಿಷ ಇಲ್ಲೇ ಬರಿತೀನಿ, ಯಾಕೆಂದರೆ ಇದಕ್ಕೆ ಸ್ಪೇಸೇ ಬಿಟ್ಟಿಲ್ಲ, ನಂಗೆ ನೆನಪೋಗಿದೆ. V0 ಈಕ್ವಲ್ಸ್ ಟು 43.2 ಮೀಟರ್ ಪರ್ ಡೇ, ರೈಟ್. ಸೊ ಇದನ್ನು ನಾನು mm/ಸೆಕೆಂಡ್ಗೆ ಮಾಡ್ಕೋತೀನಿ. ಸೊ ಅದನ್ನು ಯಾವ ಥರ ಮಾಡೋದು, 43.2 ಇಂಟು 10⁻³ ಡಿವೈಡೆಡ್ ಬೈ 24 ಇಂಟು 60 ಇಂಟು 60 ಮಾಡಿದಾಗ 0.5 mm/ಸೆಕೆಂಡ್ ಆಗುತ್ತೆ. ಇದು ಕನ್ವರ್ಟ್ ಆಯಿತು. ನಾವು VS1 0.1 mm/ಸೆಕೆಂಡ್. ಓಕೆ, ಫಾರ್ ಎಫಿಷಿಯನ್ಸಿ 1 ಆಯಿತಾ, 1 ಏನಂತ ಹೇಳ್ಬೋದು, VS/V0 ಇಂಟು 100. ಸೊ 0.1/0.5 ಇಂಟು 100, ರೈಟ್, equal to 20%. Okay, so VS2 equals to 0.2 mm/second, 0.2 mm/second. ಸೊ ಇದನ್ನು ಎಫಿಷಿಯನ್ಸಿ ಏನು ಅನ್ಬೋದು ನಾವು, VS2 ಡಿವೈಡೆಡ್ ಬೈ V0 ಇಂಟು 100, ರೈಟ್. ಸೊ ಇದು ಏನಾಗುತ್ತೆ ಇವಾಗ 40% ಆಗುತ್ತೆ, 40%. ಸೊ ಈಗ ಇಲ್ಲೇ ಇತ್ತು, ಇದನ್ನು ಇಲ್ಲಿ ಬರಿತೀನಿ ನೋಡಿ. ಸೊ ಇವಾಗ ನಾವು ಏನಂತ ಬರಿಬೋದು, VS2 1 mm/ಸೆಕೆಂಡ್ಸ್ ಆ್ಯಂಡ್ N3 100 ಆಗುತ್ತೆ, ರೈಟ್. ಸೊ VS2 1 mm ಆ್ಯಂಡ್ ಎಫಿಷಿಯನ್ಸಿ, ಇದು ಇನ್ನೊಂದು ಎಫಿಷಿಯನ್ಸಿ ಏನಾಗುತ್ತೆ, 100% ಆಗುತ್ತೆ. ಓಕೆ, 100% ಆಗುತ್ತೆ. ಏಕೆಂದರೆ ಇಲ್ಲಿ 10%, 60%, 30% ಕೊಟ್ಟಿದ್ದಾರೆ, ರೈಟ್. 10%, 60%, 30%. ನಾವು ಈಗ percentage of particle removed in total, percentage particle removed in total ಅಂತ ಅಂತೀನಿ ಇವಾಗ. ಸೊ ಅದೇನಾಗುತ್ತೆ, ಓವರ್ ಆಲ್ ಎಫಿಷಿಯನ್ಸಿ ಅಂತ ಅನ್ಬೋದು ಇದಕ್ಕೆ. 0.2 ಇಂಟು 0.1 ಪ್ಲಸ್ 0.4 ಇಂಟು 0.6 ಆಯಿತಾ. ಸೊ ಪ್ಲಸ್ 1 ಇಂಟು 0.3. ಸೊ ಎಷ್ಟಾಗುತ್ತೆ ಇದು, 0.1 plus 0.6 plus 0.3. So how much this is? This will come 56%. 56% is the answer for this question. Okay. So ಈ ಥರ ಅರ್ಥ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ 10%, 60%, 30% ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಮಾಡಿ ನೋಡಿದ್ದೀವಿ, ರೈಟ್. ವೆಲಾಸಿಟೀಸು ಕೊಟ್ಟಿದ್ದಾರೆ. ವಾಟ್ ವುಡ್ ಬಿ ದ ಟೋಟಲ್ ಪರ್ಸೆಂಟೇಜ್ ಆಫ್ ಪಾರ್ಟಿಕಲ್ಸ್ ರಿಮೂವ್ಡ್ ಅಂತ ಕೇಳಿದ್ರು. 56% ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಈಚ್. ನೆಕ್ಸ್ಟ್, flocculation is a process, right? Flocculation is a process of what, right? So ಇದು ಯಾವುದರದ್ದು process ಇದೆ, flocculation. So ನೋಡಿ, flocculation is a process of what? It is a process of removing settleable solids ಇದೆ ಇದು. Okay, so ಇದು ಏನಿದೆ, ಒಂದು settleable solids, sorry. So they promote what? The aggregation of small particle into larger particles to enhance their removal by gravity, ಆಯ್ತಾ. ಸೊ ಇದಾಗೋದಿಲ್ಲ, ಇದಾಗುತ್ತೆ. ಅಂದರೆ ಸಿಂಪಲ್ ಮೀನಿಂಗ್ ಏನು ಗೊತ್ತಾ, ಸ್ಮಾಲ್ ಪಾರ್ಟಿಕಲ್ಸ್ ಇಂಟು ಲಾರ್ಜ್ ಅಂದರೆ ಅದನ್ನು ಫೀಡ್ ಮಾಡ್ತಾರೆ. ಆ ಒಂದು ಏನದು ವೇಸ್ಟ್ ಇರುತ್ತಲ್ಲ ಅದನ್ನು ಒನ್ ಟೈಪ್ ಆಫ್ ಫೀಡ್ ಮಾಡಿದೆ, ಅದರದ್ದು ಸೈಜ್ ಇನ್ಕ್ರೀಸ್ ಮಾಡ್ತಾರೆ. ಸೈಜ್ ಇನ್ಕ್ರೀಸ್ ಆದಾಗ ರಿಮೂವ್ ಮಾಡ್ತಾರೆ. ಓಕೆ, ಅದನ್ನೇ ನಾವು ಫ್ಲಕ್ಯುಲೇಷನ್ ಅಂತ ಅಂತೀವಿ. ಗೊತ್ತಾಯ್ತಾ, ಗೊತ್ತಾಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, ಯೂಸ್ ಆಫ್ ಕೋಆಗುಲೆಂಟ್ ಸಚ್ ಆಸ್ ಆಲಮ್. ಸೊ ಅದೇನಾಗುತ್ತೆ, ಆಲಮ್ನ ನಾವು ಏನು ಅನ್ಬೋದು, ಆಲಮ್ ಮೇಕ್ ರಿಸಲ್ಟ್ಸ್ ಇನ್ ರಿಡಕ್ಷನ್ ಆಫ್ pH ಆಫ್ ದ ಟ್ರೀಟೆಡ್ ವಾಟರ್, ರೈಟ್. ಅದು ರಿಡಕ್ಷನ್ ಮಾಡುತ್ತೆ pH ವ್ಯಾಲ್ಯೂನ ಆಲಮ್ನ ಯೂಸ್ ಮಾಡಿದ್ರೆ. ನೆಕ್ಸ್ಟ್, ಎ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಈಸ್ ರಿಕ್ವೈರ್ಡ್ ಟು ಪ್ರೋಸೆಸ್ 28,000, ಓಕೆ, 28,800 meter cube per day of raw water, density 1000, kinetic viscosity ಕೊಟ್ಟಿದ್ದಾರೆ, ರ್ಯಾಪಿಡ್ ಮಿಕ್ಸಿಂಗ್ ಟ್ಯಾಂಕ್ ಇಂಪಾರ್ಟ್ಸ್ ವೆಲಾಸಿಟಿ ಗ್ರೇಡಿಯಂಟ್ ಕೊಟ್ಟಿದ್ದಾರೆ, ಬ್ಲೆಂಡ್ 35 mg/L ಕೊಟ್ಟಿದ್ದಾರೆ, ಡಿಟೆನ್ಷನ್ ಟೈಮ್ 2 minutes ಕೊಟ್ಟಿದ್ದಾರೆ. ಪವರ್ ಇನ್ಪುಟ್ ನಮಗೆ ಕ್ಯಾಲ್ಕುಲೇಟ್ ಮಾಡೋದಿದೆ, ಪವರ್ ಇನ್ಪುಟ್ ಆಯ್ತಾ. ಅಂದರೆ ಈ ಜಾರ್ ಟೆಸ್ಟ್ ಟೈಪ್ ಇರುತ್ತೆ ನೋಡಿ, ಅದೇ ಟೈಪ್ ಇದೆ ಇದು. ಸೊ ನಾವು ಪವರ್ ಎಷ್ಟು ಕೊಡಬೇಕು, ಇಷ್ಟು ಎಲ್ಲ ಡೀಟೇಲ್ಸ್ಗೆ ಅಂತ ಅವರು ಕೇಳ್ತಾ ಇರೋದು.
ಸೊ ಇದಕ್ಕೆ ನಾವು ಆರಾಮಾಗಿ ಕ್ಯಾಲ್ಕುಲೇಷನ್ ಮಾಡಬಹುದು. ನೋಡಿ ಕ್ಯೂ ಎಷ್ಟು ಕೊಟ್ಟಿದ್ದಾರೆ ಇಲ್ಲೇ ನೋಡಿ ಬರೆದುಕೊಳ್ಳೋಣ. 28,800 what meter cube per day. Done. Next one, volume is Q into dt. ಆಯ್ತಾ, Q ಏನಿದೆ 20, right, into 2, right, into 2 detention time, right, dt is nothing but detention time. Q is total ಏನಂತಂದ್ರೆ Q ಆಯ್ತಾ, ಇದು 20 into 2 40 meter cube ಆಯ್ತು, ಇದು 40 meter cube. ನಾವು ರೋ ಕೊಟ್ಟಿದ್ದಾರೆ, ಅದನ್ನ ಆಮೇಲೆ ಡೆನ್ಸಿಟಿ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ಬೋದು, V ಈಕ್ವಲ್ಸ್ ಟು ರೋ ಬೈ ಡೆನ್ಸಿಟಿ. ಸೊ ಏನಾಗುತ್ತೆ, ನಾವು ಡೆನ್ಸಿಟಿ ಮ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. 10⁻⁻6 into 1000 ಗೊತ್ತಾಯ್ತಾ. ಸೊ ಇದನ್ನ ನಾವು 10⁻⁻3 ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್ ಅಲ್ಲಿ ನಾವು ಬರ್ತಿದ್ದೀವಿ. ಡನ್. ಈಗ ಇದ್ರದ್ದು ಕನ್ವರ್ಷನ್ ಯಾವ ತರ ಇದೆ, ವೆಲೋಸಿಟಿದು, ರೈಟ್. ನ್ಯೂಟನ್ ಸೆಕೆಂಡ್ ಮೀಟರ್ ಸ್ಕ್ವೇರ್ ಯಾವ ತರ ಇತ್ತು ಅಂದ್ರೆ, ಇಲ್ಲಿ ಬರಿತೀವಿ ನೋಡಿ, ಮೀಟರ್ ಸ್ಕ್ವೇರ್ ಇದೆ, ಪರ್ ಸೆಕೆಂಡ್ ಇದೆಯಾ, ಅದನ್ನ ಕೆಜಿ ಪರ್ ಮೀಟರ್ ಕ್ಯೂಬ್ ಮಲ್ಟಿಪ್ಲೈ ಮಾಡಿ, ಆಮೇಲೆ ಕೆಜಿ ಮೀಟರ್ ಪರ್ ಸೆಕೆಂಡ್ ನಾವು ಮಾಡಿದಾಗ ನ್ಯೂಟನ್ ಪರ್ ಸೆಕೆಂಡ್ ಮೀಟರ್ ಸ್ಕ್ವೇರ್ ಆಗುತ್ತೆ. ಗೊತ್ತಾಯ್ತಾ. ಸೊ ಈ ತರ ಬರುತ್ತೆ ಇದು, ಗೊತ್ತಾಯ್ತಾ. ಇದು ಈಗ ವೆಲೋಸಿಟಿ ಮಾಡ್ಬೇಕು ಇವಾಗ ನೆಕ್ಸ್ಟ್, ರೈಟ್. ನೆಕ್ಸ್ಟ್ ಏನ್ ಮಾಡಬೇಕು, ವೆಲೋಸಿಟಿ ಗ್ರೇಡಿಯಂಟ್, ನಮಗೆ ಅದೇ ಬೇಕು ತಾನೆ, ವೆಲೋಸಿಟಿ ಗ್ರೇಡಿಯಂಟ್ ಜಿ, ರೈಟ್. ಅದು 900 ಸೆಕೆಂಡ್ಸ್ ಇದೆ. ಸೊ ಜಿ ಈಕ್ವಲ್ಸ್ ಟು ಏನಿದೆ ಫಾರ್ಮುಲಾ, ಪವರ್ ಪಿ divided by mu into volume equals to P divided by mu into V. So ಇದು 900, right, equals P by root of 10⁻³ into 40. ಸೊ ಇದು P ಎಷ್ಟಾಗುತ್ತೆ, 32,400 ವ್ಯಾಟ್ಸ್ ಆಗುತ್ತೆ. 32,400 ವ್ಯಾಟ್ಸ್ ಆಗುತ್ತೆ. ಓಕೆ. So this is the answer for this question. A surface water treatment plant operates around the clock with a flow rate of 35 meter cube per minute. The water temperature is 15 degrees Celsius and the jar testing indicated, jar test ಇದೆ ನೋಡಿ, alum dosage ಕೊಟ್ಟಿದ್ದಾರೆ 25, flocculation GT value ಕೊಟ್ಟಿದ್ದಾರೆ, optimal result, alum quantity required for 30 days ಅಂತ ಹೇಳ್ತಾ ಇರೋದು. ನಮಗೆ alum quantity ಕ್ಯಾಲ್ಕುಲೇಟ್ ಮಾಡೋದಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ರೈಟ್. ವೆರಿ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಇವೇ ಕ್ವಶನ್ ಬರುತ್ತೆ 100% ಇದೇ ತರ ಬರುತ್ತೆ. ಓಕೆ. ಸೊ ಯಾವ ತರ ಮಾಡೋದು ಬನ್ನಿ ನೋಡೋಣ. ಕ್ಯೂ ಈಕ್ವಲ್ಸ್ ಟು 35 ಮೀಟರ್ ಕ್ಯೂಬ್ ಪರ್ ಮಿನಿಟ್. ಓಕೆ. ಡೋಸ್ ಆಫ್ ದ ಅಲಮ್ ಏನಿದೆ, ಇದನ್ನ ನಾನು ಮಿಲಿಯನ್ ಲೀಟರ್ಸ್ ಪರ್ ಡೇ ಮಾಡ್ಕೊಲ್ಲ. ಸೊ ಇದು ಆವಾಗ ಮಾಡ್ಕೊಂಡ್ರೆ 50.4 ml ಡಿ ಆಗುತ್ತೆ. 50.4. ಡೋಸ್ ಏನು ಕೊಟ್ಟಿದ್ದಾರೆ ಅಲಮ್ದು, ಡೋಸ್ ಆಫ್ ಅಲಮ್ 25 milligram per liter. Total alum required, so total alum required ಏನಿದೆ in kg. So discharge in million liters per day into dose of the alum, right. So 50.4 into 25. So how much this one, 1260 kg per day. ಓಕೆ. ಸೊ ಮಂತ್ಲಿ ರಿಕ್ವೈರ್ಮೆಂಟ್ ಎಷ್ಟಿದೆ, ಮಂತ್ಲಿ alum requirement 1260 into 30, ಇದು ಮಾಡಿದ್ರೆ 37,800 kg ಬೇಕಾಗುತ್ತೆ, ರೈಟ್. ಸೊ ಮಂತ್ಲಿ ಇಷ್ಟು ಬೇಕಾಗುತ್ತೆ, ಗೊತ್ತಾಯ್ತಾ. ಸೊ ಮಂತ್ಲಿ ನಮಗೆ ಬೇಕಾಗಿರೋದು ಮಂತ್ಲಿನೇ ಕೇಳಿದ್ದಾರೆ. ಇದು ಡೈಲಿ ಬೇಕಾಗಿರೋದು, ಇದು ಮಂತ್ಲಿ. ಇಯರ್ಲಿ ಬೇಕಾದ್ರೆ ಮತ್ತೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಡನ್. ನೆಕ್ಸ್ಟ್ ಕ್ವಶನ್. ದ ಫಾಲೋವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಪರ್ಟೈನ್ ಟು ಸ್ಯಾಂಡ್ ಫಿಲ್ಟರ್ಸ್ ಯೂಸ್ ಇನ್ ವಾಟರ್ ಇಂಡಸ್ಟ್ರಿ, ರೈಟ್. ಸ್ಯಾಂಡ್ ಫಿಲ್ಟರ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಫಿಲ್ಟ್ರೇಷನ್ ರೇಟ್ ಎಷ್ಟಿದೆ, 1 to 4 ಮೀಟರ್ ಕ್ಯೂಬ್ ಪರ್ ಡೇ ಇದೆ.
Typical duration of the operation in one run is 24 to 72 hours. Operation cost is low, right? So sand filters ಇಲ್ಲಿ ಯೂಸ್ ಮಾಡ್ತಾ ಇರೋದು. ಇವು ಮೂರು ಕಂಡೀಷನ್ ಇದೆ. ಸ್ಲೋ ಸ್ಯಾಂಡ್ ಫಿಲ್ಟರ್ದು ಅಬೋ ಕ್ಯಾರೆಕ್ಟರಿಸ್ಟಿಕ್ಸ್ ಪರ್ಟೈನ್ ಟು ಸ್ಲೋ ಸ್ಯಾಂಡ್ ಫಿಲ್ಟರ್ ಯಾವುದಿದೆ ಅಂತ ಕೇಳ್ತಾ ಇರೋದು. ಸ್ಲೋ ಸ್ಯಾಂಡ್ ಫಿಲ್ಟರ್ ರನ್ ಫಾರ್ ಎ ಪೀರಿಯಡ್ ಆಫ್ ಓನ್ಲಿ 1 to 3 hours. 1 to 3 hours ಅಷ್ಟೇ ರನ್ ಮಾಡುತ್ತೆ. ಓಕೆ, ಸೊ ಇದು ಫಸ್ಟ್ ಪಾಯಿಂಟ್ ನಾವು ರಿಮೆಂಬರ್ ಇಟ್ಕೊಳ್ಬೇಕು, ಆಯ್ತಾ. ಸೊ ಫಿಲ್ಟ್ರೇಷನ್ ರೇಟು 1 to 4 ಇದನ್ನು ಕರೆಕ್ಟ್ ಆಗಿದೆ. ಆಮೇಲೆ ಆಪರೇಷನ್ ಕಾಸ್ಟು ತುಂಬ ಕಮ್ಮಿ ಇರುತ್ತೆ. ಇವೆರಡು ಕರೆಕ್ಟ್ ಆಗುತ್ತೆ. ಇದು ಒಂದು ಕರೆಕ್ಟ್ ಆಗೋದಿಲ್ಲ. ಸೆಕೆಂಡ್, ನೆಕ್ಸ್ಟ್ ಕ್ವೆಶನ್. ಎ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಈಸ್ ಡಿಸೈನ್ ಟು ಟ್ರೀಟ್ 1 meter cube per second of raw water. It has a 14 sand filters. Surface area of each filter is 50 meter square. What is the loading rate with 2 filters out of service for the routine backwashing? ಆಯ್ತಾ, ಇದು ನೋಡಿ ಏನು ಕೊಟ್ಟಿದ್ದಾರೆ. 14 ಸ್ಯಾಂಡ್ ಫಿಲ್ಟರ್ಸ್ ಇದೆ, ಆಯ್ತಾ. 50 ಮೀಟರ್ ಸ್ಕ್ವೇರ್ ಏರಿಯಾ ಇದೆ. ಲೋಡಿಂಗ್ ರೇಟು ವಿತ್ 2 ಫಿಲ್ಟರ್ಸ್ ಔಟ್ ಆಫ್ ಸರ್ವಿಸ್ ರುಟೀನ್ ಬ್ಯಾಕ್ ವಾಶ್ಗೆ ಹೋಗಿದೆ. ಸೊ ಇದನ್ನು ಯಾವ ಥರ ಮಾಡೋದು? ಡಿಸ್ಚಾರ್ಜು ಕೊಟ್ಟಿರೋದು ಬರ್ಕೊಳ್ಳೋಣ. 1 meter cube per second, ರೈಟ್. ಸೊ 86,400, ಸಾರಿ ಒಂದು ನಿಮಿಷ. ಓಕೆ, ಸೊ 1 meter cube per second ಇರೋದನ್ನ ನಾನು ಏನು ಮಾಡಿದ್ದೀನಿ, ಮೀಟರ್ ಕ್ಯೂಬ್ ಪರ್ ಡೇಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದು ಮಾಡ್ಕೊಂಡಾಗ 86,400 ಮೀಟರ್ ಕ್ಯೂಬ್ ಪರ್ ಡೇ ಆಗುತ್ತೆ ಇದು, ಆಯ್ತಾ. ನಂಬರ್ ಆಫ್ ಫಿಲ್ಟರ್ಸ್ 14 ಕೊಟ್ಟಿದ್ದಾರೆ. ಸರ್ಫೇಸ್ ಏರಿಯಾ ಆಫ್ ಈಚ್ ಫಿಲ್ಟರ್ ಎಷ್ಟಿದೆ? 50 ಇದೆ, ರೈಟ್. ಸೊ ನಂಬರ್ ಆಫ್ ಫಿಲ್ಟರ್ಸ್ ಇನ್ ವರ್ಕಿಂಗ್ ಕಂಡೀಷನ್ ಎಷ್ಟಿದೆ? ನಂಬರ್ ಆಫ್ ಫಿಲ್ಟರ್ಸ್ ಇನ್ ವರ್ಕಿಂಗ್ ಕಂಡೀಷನ್. ಯಾಕೆ ಅಂತಂದರೆ ಎಷ್ಟಿದೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ತಾನೆ. ಯಾಕೆಂದರೆ ಇಲ್ಲಿ ನೋಡಿ, ವಿತ್ 2 ಫಿಲ್ಟರ್ಸ್ ಔಟ್ ಆಫ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ಟೋಟಲ್ ಎಷ್ಟಿದೆ? 14. ಸೊ 14 minus 2, how much it is? It is 12. Okay, now loading rate we have to calculate. Loading rate is equal to discharge divided by surface area. So what is the discharge? 86,400 divided by surface area, 12 into 50, right? 12 into 50 surface area. So 144 meter cube per day per meter square is the answer. Okay, next. A rapid sand filter comprising a number of filter beds is required to produce a 99 million liters per day of potable water. Water loss during backwashing is 5%. Rate of filtration is 6 meter per hour. Length and width ratio of the filter bed was 1.35. Width of each filter bed is to be kept equal to 5.2 meter. One additional filter bed is to be provided to take care of the breakdown, repair and maintenance. Total number of filter beds required will be, right? ಇಷ್ಟು ದೊಡ್ಡ ಪ್ರಾಬ್ಲಮ್ ಬರುತ್ತಾ ಅಂತ ನೀವು ಕೇಳ್ಬೋದು. ನಾನು ಹೇಳ್ತೀನಿ ಈ ಥರ ಪ್ರಾಬ್ಲಮ್ಸು 100% ಕೊಡ್ತಾರೆ. ಬಟ್ ಈಗ ಒಂದು ನಾವು 5 ಸ್ಟೆಪ್ ಮಾಡ್ತಿದೀವಿ ಅಂತಂದರೆ ನಿಮ್ಗೆ ಎಕ್ಸಾಮಲ್ಲಿ 1 or 2 ಸ್ಟೆಪ್ಸ್ ಆದರೂ 100% ಇದೇ ರೀತಿಯಲ್ಲಿ ಕೊಡ್ತಾರೆ. ಓಕೆ, ಮಾಡೋಣ ಬನ್ನಿ. ಏನಿದೆ? ಸೊ ಇಲ್ಲಿ ಬರಿತೀನಿ. ಡಿಸ್ಚಾರ್ಜ್ 99 mld. ಡನ್. ಈಗ ಪರ್ಸೆಂಟೇಜ್ ಆಫ್ ಫಿಲ್ಟರ್ ವಾಟರ್ ಯೂಸ್ ಫಾರ್ ಬ್ಯಾಕ್ ವಾಷಿಂಗ್. percentage of filtered water used for what? Backwash equals to 5. So filter water required ಎಷ್ಟಾಯ್ತು? filter water required ಎಷ್ಟಾಯ್ತು? ಇದು ಬಂದ್ಬಿಟ್ಟು 99 plus 5 by 100 into 99, right? So ಇದು 103.95 million liters per day. Done. Total area of the filter required. Total area of filter required. Okay, so ಇದು ಎಷ್ಟಿದು? Q divided by ROF, right? So now so ಇದನ್ನ 103.95 into
10 is to power 6 divided by 24 into 10 is to power 6, sorry 3. Okay, so whole divided by 6, right? Whole divided by 6 ಇದೆ ರೇಟ್ ಆಫ್ ಫಿಲ್ಟ್ರೇಷನ್ ಆಯ್ತಾ. ರೇಟ್ ಆಫ್ ಫಿಲ್ಟ್ರೇಷನ್ ಇದೆ, ಅದು ಮತ್ತೆ ಕನ್ಫ್ಯೂಸ್ ಆಗಬೇಡಿ. ಸೊ ಅದು 6 ಇದೆ. ಸೊ ಎಷ್ಟಾಗುತ್ತೆ ಇದು 721.875 ಮೀಟರ್ ಸ್ಕ್ವೇರ್ ಏರಿಯಾ ತಾನೇ ಅದು. ನಾವು ಕೊಟ್ಟಿರೋ ಕ್ವಶನ್ ಅಲ್ಲಿ ಇಲ್ಲಿ ನೋಡಿ ರೇಷಿಯೋ ಕೊಟ್ಟಿದ್ದಾರೆ, ಲೆಂತ್ ಟು ಬ್ರೆಡ್ತ್ ರೇಷಿಯೋ. ಸೊ ಲೆಂತ್ ಟು ಬ್ರೆಡ್ತ್ ರೇಷಿಯೋ ಈಕ್ವಲ್ಸ್ ಟು 1:1.35. ಸೊ ಬಿ ಎಷ್ಟಾಗುತ್ತೆ 5.2 ಮೀಟರ್. ಸೊ ಎಲ್ ಎಷ್ಟಾಗುತ್ತೆ 1.35 ಟೈಮ್ಸ್ ಆಫ್ ಬಿ. ಸೊ ಎಲ್ ಈಕ್ವಲ್ಸ್ ಟು 1.35 into 2, sorry into 5.2. So 7.02 meter square. Now number of filters required. Number of filters required, very important point. So ಈಗ ಈ ರಿಕ್ವೈರ್ಡ್ ನ ಯಾವ ತರ ಮಾಡೋದು ನೋಡೋಣ. ಟೋಟಲ್ ಏರಿಯಾ ಏನಿದೆಯಲ್ಲ, ಟೋಟಲ್ ಏರಿಯಾ ಅದನ್ನ ನಾವು ಏರಿಯಾ ಆಫ್ ಈಚ್ ಫಿಲ್ಟರ್, ಏರಿಯಾ ಆಫ್ ಈಚ್ ಫಿಲ್ಟರ್. ಸೊ ಏರಿಯಾ ಆಫ್ ಈಚ್ ಫಿಲ್ಟರ್ ಸೊ ಏನಾಗುತ್ತೆ 721.875 ಡಿವೈಡೆಡ್ ಬೈ 7.02 ಇಂಟು 5.2. ಸೊ how much this is 19.775. ಸೊ ಈಕ್ವಲ್ಸ್ ಟು 20 ಅಂತ ತೊಗೊಳ್ಳೋಣ, ರೈಟ್. ಸೊ ನಂಬರ್ ಆಫ್ ಫಿಲ್ಟರ್ಸ್ ಪ್ರೊವೈಡೆಡ್ ಎಷ್ಟಿದೆ, ನಂಬರ್ ಆಫ್ ಫಿಲ್ಟರ್ಸ್ ಪ್ರೊವೈಡೆಡ್ ಒಂದು ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ, ಯಾಕೆಂದ್ರೆ ಇದೇ ತರ ಏನಾದರೂ ಮತ್ತೆ ಏನಂತಂದ್ರೆ ಸ್ಟ್ಯಾಂಡ್ ಬೈಗೋಸ್ಕರ. ಸೊ 21 ಆಗುತ್ತೆ, 21 ಇಸ್ ಆನ್ಸರ್, ರೈಟ್. ಸ್ಟ್ಯಾಂಡ್ ಬೈಗೆ ಒಂದು ತಗೊಳ್ಬೇಕು ತಾನೆ ಅದಕ್ಕೆ. ಸೊ 21 ಇಸ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಡನ್, ಗೊತ್ತಾಯ್ತಾ? ಈ ತರ ಮಾಡಬೇಕಾಗುತ್ತೆ. ನೋಡಿ ಇನ್ನೊಂದು ಕ್ವಶನ್ ಮಾಡೋಣ ದೊಡ್ಡದು. At a small water treatment plant which has 4 filters, the rate of filtration as backwashing is 200,000 respectively. Backwashing is done for 15 minutes per day. Maturation, which occurs initially as the filter is put back into the service after cleaning, takes 30 minutes. It is proposed to recover the water being wasted during the backwashing and maturation. Percentage increase in the filter water produced up to 2 decimals would be ಅಂತ ಕೇಳ್ತಾ ಇರೋದು. ಓಕೆ, ಸೊ ಇದನ್ನ ನೋಡೋಣ ಯಾವ ತರ ಮಾಡೋದು ಅಂತ. ಇದನ್ನ ಇಲ್ಲೇ ಬರಿತೀನಿ ನೋಡಿ. ಸೊ ROF ಎಷ್ಟಿದೆ, ಇದು 200 ಇದೆ. 200 ಮೀಟರ್ ಕ್ಯೂಬ್ ಪರ್ ಡೇ ಪರ್ ಮೀಟರ್ ಸ್ಕ್ವೇರ್. ಅದನ್ನ ನಾನು ಮೀಟರ್ ಕ್ಯೂಬ್ ಪರ್ ಅವರ್ ಪರ್ ಮೀಟರ್ ಸ್ಕ್ವೇರ್ ಮಾಡ್ಕೊತೀನಿ. ಮಾಡ್ಕೊಂಡಾಗ 200/24 ಮೀಟರ್ ಕ್ಯೂಬ್ ಪರ್ ಅವರ್ ಪರ್ ಮೀಟರ್ ಸ್ಕ್ವೇರ್. ಸೇಮ್ ಅದೇ ROB, ರೈಟ್. ಬ್ಯಾಕ್ ವಾಷಿಂಗು ಆಮೇಲೆ ಫಿಲ್ಟ್ರೇಷನ್ನು ಇವೆರಡರದ್ದು. ಬ್ಯಾಕ್ ವಾಷಿಂಗ್ ಎಷ್ಟಿದೆ 1000 ಮೀಟರ್ ಕ್ಯೂಬ್ ಪರ್ ಡೇ ಪರ್ ಮೀಟರ್ ಸ್ಕ್ವೇರ್ ಇದೆ. ಅದನ್ನು ನಾನು ಸೇಮ್ ಇದಕ್ಕೆ ಕನ್ವರ್ಟ್ ಮಾಡ್ಕೊತೀನಿ. 1000/24 ಮೀಟರ್ ಕ್ಯೂಬ್ ಪರ್ ಅವರ್ ಪರ್ ವಾಟ್ ಮೀಟರ್ ಸ್ಕ್ವೇರ್ಗೆ ಕನ್ವರ್ಟ್ ಮಾಡ್ತೀನಿ. ಸೊ ಆಮೇಲೆ ಮತ್ತೆ ಡೇಟ್ ಆಫ್ ಬರ್ತ್ ಅಂತ ತಿಳ್ಕೊಂಡು ಬಿಟ್ಟಿದ್ದೀರಾ. ದಟ್ ಈಸ್ ನಾಟ್ ಎ ಡೇಟ್ ಆಫ್ ಬರ್ತ್, ರೈಟ್. ಸೊ ಅದು ಡೇಟ್ ಆಫ್ ಬರ್ತ್ ಅಲ್ಲ. ಮತ್ತೆ 15 ಮಿನಿಟ್, ರೈಟ್. ಸೊ 15 ಮಿನಿಟ್ ಇದೆ ನಮ್ಮ ಹತ್ರ. ಓಕೆ, ಸೊ ಫಿಲ್ಟರ್ ವಾಟರ್ ವಾಶ್ ಫಾರ್ 30 ಮಿನಿಟ್, ರೈಟ್. ಬ್ಯಾಕ್ ವಾಷಿಂಗ್ ಎಷ್ಟು ಬೇಕು, ಟೈಮ್ ಆಫ್ ಬ್ಯಾಕ್ ವಾಷಿಂಗ್ ಅಂತ ಅನ್ಬೋದು 15 ಮಿನಿಟ್. ಸೊ ಫಿಲ್ಟರ್ ವಾಟರ್ ವಾಶ್ಗೆ 30 ಮಿನಿಟ್ ಬೇಕು, 30 ಮಿನಿಟ್. ಓಕೆ, ಸೊ DOF ಏನಾಗುತ್ತೆ, ರೈಟ್. DOF ಈಕ್ವಲ್ಸ್ ಟು 24 minus 15/60 minus of 30/60, ಆಯ್ತಾ. ಸೊ ಇದು 23.25 ಅವರ್ಸ್ ಆಗುತ್ತೆ. ನಾವು ಏನು ಮಾಡಿದೀವಿ 24 ಅವರ್ಸಲ್ಲಿ, ಆಯ್ತಾ. 15 ಮತ್ತು 30, ರೈಟ್. 15 ಮತ್ತು 30ನ ಏನು ಮಾಡಿದೀವಿ ಇಲ್ಲಿ ನೋಡಿ. ಇದು 15 ಮಿನಿಟ್ಸು ಬ್ಯಾಕ್ ವಾಷಿಂಗ್ಗೆ, 30 ಮಿನಿಟ್ಸ್ ಇದಕ್ಕೆ. ಈ 24 ಅವರ್ಸಲ್ಲಿ ಮೈನಸ್ ಮಾಡಿದೀವಿ. ಸೊ ಅಮೌಂಟ್ ಆಫ್ ವಾಟರ್ ಫಿಲ್ಟರ್ ಪರ್ ಡೇ ಎಷ್ಟಿದೆ ಇವಾಗ, ಅಮೌಂಟ್ ಆಫ್ ವಾಟರ್ ಫಿಲ್ಟರ್
per day, right? Amount of water filter per day equals to ROF, rate of filtration, into DOF into L into B. ಓಕೆ, ಸೊ ಇದನ್ನು ನಾವು ಮಾಡಿದಾಗ ಎಷ್ಟಾಗುತ್ತೆ? ಇದು 200/4 ಇಂಟು 23.25 ಇಂಟು L ಇಂಟು ಬಿ, ರೈಟ್? ಸೊ ಅಮೌಂಟ್ ಆಫ್ ವಾಟರ್ ರಿಸೈಕಲ್ಡ್ ಅಂಡ್ ರಿಯೂಸ್ ಎಷ್ಟಿದೆ? ಅಮೌಂಟ್ ಆಫ್ ವಾಟರ್ recycled, amount of water recycled and reused. ಸೊ ಎಷ್ಟಿದೆ ಅದು? ROB ಇಂಟು ಬ್ಯಾಕ್ ವಾಷಿಂಗ್ದು ಇಂಟು ಏರಿಯಾ ಎಷ್ಟಿದೆ ಇಂಟು ಪ್ಲಸ್ ROF, ರೈಟ್? ಇಂಟು, ರೈಟ್, ಡ್ಯೂರೇಷನ್ ಆಫ್ ದಿ ಮ್ಯಾಚುರೇಷನ್, ಮ್ಯಾಚುರೇಷನ್ ಇಂಟು ಲೆಂತ್ ಇಂಟು ಬ್ರೆಡ್ತ್, ರೈಟ್? ಸೊ ಇದಿಷ್ಟನ್ನ ಈಗ ನಾವು ಏನು ಮಾಡಬೇಕು ಗೊತ್ತಾ? ಎಲ್ಲ ಈಕ್ವೇಟ್ ಮಾಡಬೇಕು, ಎಲ್ಲನ ಈಕ್ವೇಟ್ ಮಾಡಬೇಕು. ಸೊ ಈಕ್ವೇಟ್ ಮಾಡಿದಾಗ ಏನಂತಂದರೆ ನಮಗೆ ಬರುತ್ತೆ ಆನ್ಸರ್. ಸೊ ಬನ್ನಿ ಮಾಡೋಣ. ಸೊ 1024 ಇಂಟು 15/60 L ಇಂಟು ಬಿ ಅದೇ ಥರ ಇರುತ್ತೆ, ರೈಟ್? 200/24 30/60 ಇಂಟು L ಇಂಟು ಬಿ, ರೈಟ್? ಸೊ ಇದೊಂದು ಇಕ್ವೇಷನ್, ರೈಟ್? ಇಕ್ವೇಷನ್ ಅಂತ ಬರೆದಿಡೋಣ. ಸೊ ಈಗ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಫಿಲ್ಟರ್ ವಾಟರ್, ಏನಿದೆ ಅದು? ಇದು ಬಂದ್ಬಿಟ್ಟು 1000/24 ಇಂಟು 15/60 ಇಂಟು L ಇಂಟು ಬಿ, ರೈಟ್? L ಇಂಟು ಬಿ. ಸೊ 200/24 ಇಂಟು 30/60 ಇಲ್ಲೇ ಬರುತ್ತೀನಿ ಇಂಟು L ಇಂಟು ಬಿ. ಓಕೆ, ಸೊ ಒಂದು ನಿಮಿಷ, ಇದು ಮತ್ತೆ ಅದೇ ಬರದೆ ಡಬಲ್ ಆಯಿತು. ಒಂದು ನಿಮಿಷ, ಈಗ ನೋಡಿ, 1000/24 ಇಂಟು 15/60 ಇಂಟು L ಇಂಟು ಬಿ ಪ್ಲಸ್ 200/24 ಇಂಟು 30/60 ಇಂಟು L ಇಂಟು ಬಿ ಹೋಲ್ ಡಿವೈಡೆಡ್ ಬೈ 200/24, ಓಕೆ, ಇಂಟು 23.25 ಇಂಟು L ಇಂಟು ಬಿ. ಸೊ ದಟ್ ಇದು ಮಾಡಿದಾಗ 250 ಪ್ಲಸ್ 100 ಡಿವೈಡೆಡ್ ಬೈ 4650, ರೈಟ್? ಸೊ ದಟ್ ಇಂಟು 100 ಮಾಡಿದಾಗ ನಮಗೇನು ಬರುತ್ತೆ? 7.526% ವಿಲ್ ಗೆಟ್. ಓಕೆ, ಗೊತ್ತಾಯ್ತಾ? ಸೊ ನೋಡಿ, ಈಗ ನೆಕ್ಸ್ಟ್ ಲಿಸ್ಟ್ 1 ಲಿಸ್ಟು ಮತ್ತೆ ಮಾಡಬೇಕು. ಈಗ ಟೈಪ್ ಆಫ್ ವಾಟರ್ ಸೋರ್ಸು ವಿತ್ ಟ್ರೀಟ್ಮೆಂಟ್ ಟು ಬಿ ಗಿವನ್. ಸೊ ಇವನ್ನ ಮಾಡಿ ನೋಡೋಣ. ಸೊ ಇವು ಲಿಸ್ಟ್ 1 ಲಿಸ್ಟ್ 2ನ ನಾವು ಈಗ ಏನಂತಂದರೆ ಒಂದಕ್ಕೊಂದು ಯಾವ ಥರ ಮ್ಯಾಚ್ ಆಗುತ್ತೆ ನೋಡೋಣ. ಸೊ ಟೈಪ್ ಆಫ್ ವಾಟರ್ ಸೋರ್ಸ್ ಇದೆ, ಅದಾದಮೇಲೆ ಅದರಲ್ಲಿ ಟ್ರೀಟ್ಮೆಂಟ್ ಟು ಬಿ ಗಿವನ್ ಇದೆ. ಸೊ ಟ್ರೀಟ್ಮೆಂಟ್ ಟು ಬಿ ಗಿವನು, ಆಮೇಲೆ ಟೈಪ್ ಆಫ್ ವಾಟರ್ ಸೋರ್ಸ್. ಸೊ ಸರ್ಫೇಸ್ ವಾಟರ್ಗೆ ಯಾವ್ದು ಮಾಡ್ಬೋದು? ವಾಟರ್ ಫ್ರಮ್ ಇನ್ಫಿಲ್ಟ್ರೇಷನ್ ಗ್ಯಾಲರಿ, ಅದಕ್ಕೆ ಯಾವುದಿದೆ, ಏನಿದೆ? ಸೊ ಆರಾಮಾಗಿ ನಾವು ನೋಡಿ ಮಾಡೋಣ. ನೋಡಿ, ಇವಾಗ ಸರ್ಫೇಸ್ ವಾಟರ್ಗೆ ಯಾವ್ದು ಮಾಡ್ತೀವಿ? ಕೋಆಗ್ಯುಲೇಷನ್, ಫ್ಲಕ್ಚುಯೇಷನ್, ಸೆಡಿಮೆಂಟೇಷನ್, ಫಿಲ್ಟ್ರೇಷನ್, ಡಿಸ್ಇನ್ಫೆಕ್ಷನ್, ಇವು 4 ಮಾಡ್ತೀವಿ, ಕರೆಕ್ಟಾ? ಸೊ ಎಗೆ 4 ಆಗುತ್ತೆ. ಆಮೇಲೆ ವಾಟರ್ ಫ್ರಮ್ ಇನ್ಫಿಲ್ಟ್ರೇಷನ್ ಗ್ಯಾಲರಿ, ರೈಟ್? ಸೊ ವಾಟರ್ ಫ್ರಮ್ ಇನ್ಫಿಲ್ಟ್ರೇಷನ್ ಗ್ಯಾಲರಿಗೆ ಏನು ಮಾಡ್ತೀವಿ? ಅಲ್ಲಿ ಏರಿಯೇಷನ್ ಮಾಡಬೇಕಾಗುತ್ತೆ, ಕೋಆಗ್ಯುಲೇಷನ್, ಸೆಡಿಮೆಂಟೇಷನ್ ಮತ್ತು ಡಿಸ್ಇನ್ಫೆಕ್ಷನ್ ಮಾಡಬೇಕಾಗುತ್ತೆ. ಸೊ ಬಿಗೆ ಫಸ್ಟ್ ಆಗುತ್ತೆ. ಪೌಂಡ್ ವಾಟರ್ ತೊಗೊಂಡ್ರೆ, ಲೇಕ್ ವಾಟರ್ ತೊಗೊಂಡ್ರೆ ನಾವು ಏನು ಮಾಡಬೇಕಾಗುತ್ತೆ? ಲೇಕ್ ವಾಟರ್ ತೊಗೊಂಡ್ರೆ CuSO4 ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಆಮೇಲೆ ಕೋಆಗ್ಯುಲೇಷನ್, ಸೆಡಿಮೆಂಟೇಷನ್, ಫಿಲ್ಟ್ರೇಷನ್, ಡಿಸ್ಇನ್ಫೆಕ್ಷನ್ ಮಾಡಬೇಕಾಗುತ್ತೆ. ಯಾಕಂದರೆ ಲೇಕ್ ವಾಟರ್ ಓಪನ್ ಸೋರ್ಸ್ ಇದೆಯಲ್ಲ, ಸೊ ಅದಕ್ಕೆ ಇದನ್ನು ಮಾಡಬೇಕಾಗುತ್ತೆ. ಸೊ ಸಿ ಇದು 3rd. ನಾವು ಟ್ಯೂಬ್ ವೆಲ್ ವಾಟರ್ ಇದ್ದರೆ, ರೈಟ್? ಸೊ ಟ್ಯೂಬ್ ವೆಲ್ ವಾಟರ್ ಇತ್ತಂದರೆ ಅದನ್ನು ನಾವು ಬರೀ ಡಿಸ್ಇನ್ಫೆಕ್ಷನ್ ಮಾಡಿ ಯೂಸ್ ಮಾಡ್ಬೋದು, ರೈಟ್? ಟ್ಯೂಬ್ ವೆಲ್ ವಾಟರ್, ಯಾಕಂದರೆ ಡೀಪ್ ನಾವು ತೆಗಿತೀವಲ್ಲ ಅದಕ್ಕೆ. ಸೊ ಡಿ ಏನಾಗುತ್ತೆ? ಡಿ ಯಾವುದಾಗುತ್ತೆ? ಡಿ ಬಂದ್ಬಿಟ್ಟು 2 ಆಗುತ್ತೆ. ಸೊ 4132.
4132 first answer. The cleaning of slow sand filter is done by ಯಾವುದರಿಂದ ಕ್ಲೀನಿಂಗ್ ಮಾಡ್ತೀವಿ ಸ್ಲೋ ಸ್ಯಾಂಡ್ ಫಿಲ್ಟರ್ನ? ಸ್ಲೋ ಸ್ಯಾಂಡ್ ಫಿಲ್ಟರ್ನ ನಾವು ಸ್ಕ್ರಾಪಿಂಗ್ ಆಫ್ ಟಾಪ್ ಲೇಯರ್ ಆಫ್ ದ ಸ್ಯಾಂಡ್ ಅಂಡ್ ಅಡ್ಮಿಟಿಂಗ್ ದ ವಾಟರ್. ಮೇಲ್ಗಡೆ ನಿಂತಿರೋ ಮಣ್ಣು ಅಥವಾ ಅದೇನು ಕಸ ಇರುತ್ತೆ ಅದನ್ನ ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿ ವಾಟರ್ನ ಈ ತರ ಅಲೋ ಮಾಡ್ತೀವಿ, ಸೊ ದಟ್ ಅದು ವಾಶ್ ಆಗ್ಬಿಡುತ್ತೆ. ರೈಟ್. ಸೊ ಈ ತರ ನಾವು ಮಾಡ್ತೀವಿ ಕ್ಲೀನಿಂಗ್ ಆಫ್ ಸ್ಲೋ ಸ್ಯಾಂಡ್ ಫಿಲ್ಟರ್. ಈ ತರ ನಾವು ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್. ಯೂನಿಫಾರ್ಮಿಟಿ ಕೋಎಫಿಷಿಯಂಟ್ ಆಫ್ ಫಿಲ್ಟರ್ ಸ್ಯಾಂಡ್ ಇಸ್ ಗಿವನ್ ಬೈ. ಯೂನಿಫಾರ್ಮಿಟಿ ಕೋಎಫಿಷಿಯಂಟ್ ಯಾವ್ದ್ರಿಂದ ಮಾಡ್ತೀವಿ? ಯೂನಿಫಾರ್ಮಿಟಿ ಕೋಎಫಿಷಿಯಂಟ್. ರೈಟ್. ಸೊ ಅದು ಬಂದ್ಬಿಟ್ಟು ಏನಂತಂದ್ರೆ D60/D10. ರೈಟ್. ಸೊ ಇದು ಪಾರ್ಟಿಕಲ್ ಸೈಜ್ ಇದೆ. 60%, 10% ಇದೆಲ್ಲ ನಿಮ್ಗೆ ಗೊತ್ತಿದೆ, GT ಓದಿದ್ದೀರಾ. ಓಕೆ. ಸೊ ಇದ್ರ ಮೇಲೆ ಜಾಸ್ತಿ ಡಿಸ್ಕಷನ್ ಬೇಡ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟು ರಿಲೇಷನ್ ಟು ದ ಟರ್ಮ್ ಡಿಟೆನ್ಷನ್ ಪೀರಿಯಡ್ ಇನ್ ಎ ಸೆಟಲಿಂಗ್ ಟ್ಯಾಂಕ್? ರೈಟ್. ಡಿಟೆನ್ಷನ್ ಪೀರಿಯಡ್ ಬಗ್ಗೆ ಹೇಳ್ತಾ ಇರೋದು. ಡಿಟೆನ್ಷನ್ ಪೀರಿಯಡ್. ಸೊ ಡಿಟೆನ್ಷನ್ ಪೀರಿಯಡ್ ಯಾವುದು ಕರೆಕ್ಟ್ ಇದೆ ಅಂತ ಇಲ್ಲಿ ಕೇಳ್ತಾ ಇರೋದು. ಗೊತ್ತಾಯ್ತಾ? ಸೊ ಯಾವುದು ಕರೆಕ್ಟ್ ಇದೆ ಅಂತ ಕೇಳ್ತಾ ಇರೋದು. ಸೊ ಇಟ್ ಮೇ ಬಿ ಡಿಟರ್ಮೈನ್ಡ್ ಬೈ ಇಂಟ್ರೊಡ್ಯೂಸಿಂಗ್ ಎ ಡೈ ಇನ್ ದ ಇನ್ಲೆಟ್ ಅಂಡ್ ಟೈಮಿಂಗ್ ಇಸ್ ಅಪಿಯರೆನ್ಸ್ ಎಟ್ ದ ಔಟ್ಲೆಟ್. ಇದು ಕರೆಕ್ಟ್ ಆಗಿದೆ. ರೈಟ್. ಗ್ರೇಟರ್ ದ ಡಿಟೆನ್ಷನ್ ಪೀರಿಯಡ್, ಗ್ರೇಟರ್ ದ ಎಫಿಷಿಯನ್ಸಿ ಆಫ್ ದಿ ರಿಮೂವಲ್ ಆಫ್ ದ ಸೆಟ್ಲೇಬಲ್ ಮ್ಯಾಟರ್. ಕರೆಕ್ಟ್. ಒಂದು ಟ್ಯಾಂಕ್ ಅಲ್ಲಿ ಇಲ್ಲಿಂದ ಎಷ್ಟು ಫಾಸ್ಟ್ ಆಗಿ ಕೆಳಗಡೆ ಬರುತ್ತೆ ಅಷ್ಟು ಬೇಗ ನಾವು ರಿಮೂವ್ ಮಾಡ್ಬೋದು. ಆಯ್ತಾ? ಬಟ್ ಜಾಸ್ತಿ ಟೈಮ್ ತೊಗೊಂಡ್ರೆ ಇಲ್ಲಿ ನೀವು ಟೈಮು ಜಾಸ್ತಿ ತೊಗೊಂಡ್ರೆ ರಿಮೂವ್ ಜಾಸ್ತಿ ಆಗುತ್ತೆ. ಎಷ್ಟು ಫಾಸ್ಟ್ ಕೆಳಗಡೆ ಬರುತ್ತೆ ಅಷ್ಟು ಕಮ್ಮಿ ರಿಮೂವ್ ಆಗುತ್ತೆ. ಎಷ್ಟು ಸ್ಲೋ ಬರುತ್ತೆ ಅಷ್ಟು ರಿಮೂವ್ ಜಾಸ್ತಿ ಮಾಡ್ಬೋದು. ಇದು ಕರೆಕ್ಟ್ ಆಗಿದೆ. ಸಾರಿ. ಇಟ್ ಈಸ್ ದ ಟೈಮ್ ಟೇಕನ್ ಫಾರ್ ಎನ್ ಯೂನಿಟ್ ಆಫ್ ವಾಟರ್ ಟು ಪಾಸ್ ಥ್ರೂ ದ ಸೆಟ್ಲಿಂಗ್ ಬೇಸಿನ್. ಸೊ ಇಲ್ಲಿಂದ ಇಲ್ಲಿ ಬಂದ್ಬಿಟ್ಟು ಮತ್ತೆ ಔಟ್ಲೆಟ್ ಇಂದ ಹೊರಗಡೆ ಹೋಗುತ್ತೆ. ಸೊ ಇದನ್ನು ಕರೆಕ್ಟ್ ಆಗಿದೆ. ಇಟ್ ಈಸ್ ಯೂಶುವಲಿ ಮೋರ್ ದೆನ್ ದ ಫ್ಲೋಯಿಂಗ್ ಥ್ರೂ ದ ಪೀರಿಯಡ್. ಸೊ ಇದನ್ನು ಕರೆಕ್ಟ್ ಆಗಿದೆ. ಸೊ ಏನಾಗುತ್ತೆ ಇದು ಆನ್ಸರು? 1, 2, 3, 4 4 ಕರೆಕ್ಟ್ ಆಗಿದೆ. ನೆಕ್ಸ್ಟ್. The various treatment process in a water treatment plant are listed below. ಅದ್ಯಾವುದಿದೆ? ಫಿಲ್ಟ್ರೇಷನ್, ಕ್ಲೋರಿನೇಷನ್, ಸೆಟ್. ಇದನ್ನ ಸೀಕ್ವೆನ್ಸ್ ಅಲ್ಲಿ ಬರೀರಿ ಅಂತ ಹೇಳ್ತಾ ಇರೋದು. ಸೀಕ್ವೆನ್ಸ್ ಪ್ರೋಸೆಸ್ ಯಾವ್ದು ಬರುತ್ತೆ ಅಂತ ಕೇಳ್ತಾ ಇರೋದು. ನೋಡಿ, ಇದ್ರದ್ದು ಸೀಕ್ವೆನ್ಸ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಆದ್ರೂ ನಾನು ಹೇಳ್ತೀನಿ ನೋಡಿ. ಸೊ ಫಸ್ಟ್ ಯಾವ್ದು ಬರುತ್ತೆ? ಯಾವತ್ತೂ ಸೀಕ್ವೆನ್ಸ್ ಏನ್ ಬರುತ್ತೆ ಹೇಳಿ? ರೈಟ್. ಫಸ್ಟ್ ಬರೋದು ಕೋಆಗುಲೇಷನ್. ರೈಟ್. ಫೋರ್ತ್ ಒನ್ ಕೋಆಗುಲೇಷನ್. ಅದಾದ್ಮೇಲೆ ಫ್ಲಕ್ಯುಲೇಷನ್. ರೈಟ್. ಕೋಆಗುಲೇಷನ್, ಫ್ಲಕ್ಯುಲೇಷನ್. ಅದಾದ್ಮೇಲೆ ಯಾವ್ದು ಬರುತ್ತೆ? ಸೆಡಿಮೆಂಟೇಷನ್. ಸೆಡಿಮೆಂಟೇಷನ್. ಓಕೆ. ಅದಾದ್ಮೇಲೆ ಫಿಲ್ಟ್ರೇಷನ್. ರೈಟ್. ಅದಾದ್ಮೇಲೆ ಕ್ಲೋರಿನೇಷನ್. ರೈಟ್. ಸೊ ಈ ಒಂದು ಸೀಕ್ವೆನ್ಸ್ ಅಲ್ಲಿ ಬರುತ್ತೆ. ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಲಿಸ್ಟ್ 1, ಲಿಸ್ಟ್ 2 ವಾಟರ್ ಟ್ರೀಟ್ಮೆಂಟ್ ಯೂನಿಟ್ಸ್ ಡಿಟೆನ್ಷನ್ ಟೈಮ್. ರೈಟ್. ಸೊ ಇಲ್ಲಿ ಸ್ವಲ್ಪ ಈಗ ಬೇರೆ ಇದೆ. ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ವಾಟರ್ ಟ್ರೀಟ್ಮೆಂಟ್ ಯೂನಿಟ್ಸ್ ಮತ್ತೆ ಡಿಟೆನ್ಷನ್ ಟೈಮ್ ಇದೆ. ಸೊ ಇದರ ಪ್ರಕಾರ ಏನ್ ಆನ್ಸರ್ ಆಗುತ್ತೆ ಒಂದಕ್ಕೊಂದು ನಾವು ನೋಡಿ ಹೇಳೋಣ. ನೋಡಿ, ರ್ಯಾಪಿಡ್ ಮಿಕ್ಸಿಂಗ್ ಯೂನಿಟ್ 30 ಸೆಕೆಂಡ್ಸ್ ಇರುತ್ತೆ. ಓಕೆ. ಅದಾದ್ಮೇಲೆ ಫ್ಲಕ್ಯುಲೇಟರ್ಸು ಅದು 30 ಮಿನಿಟ್ಸ್ ಇರುತ್ತೆ. ಓಕೆ. ಪ್ರೊಪೆಲ್ಲರ್ ಮಿಕ್ಸಿಂಗ್ ಯೂನಿಟ್ ಅದು ಬಂದ್ಬಿಟ್ಟು 10 ಸೆಕೆಂಡ್ಸ್ ಇರುತ್ತೆ. ಸೆಡಿಮೆಂಟೇಷನ್ ಟ್ಯಾಂಕ್ ಅದು ಬಂದ್ಬಿಟ್ಟು 1.5 ಅವರ್ ಇರುತ್ತೆ. ಸೊ ಎ ಇಸ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಓಕೆ. ಮ್ಯಾಚ್ ಲಿಸ್ಟ್ 1, ಲಿಸ್ಟ್ 2 ಇದೆ. ಮತ್ತೆ ಇದೇನಿದೆ? ನೇಚರ್ ಆಫ್ ಸಾಲಿಡ್ಸ್ ಯಾವುದು ಮತ್ತೆ ಯೂನಿಟ್ ಆಪರೇಷನ್ ಆರ್ ಪ್ರೋಸೆಸ್ ಕನೆಕ್ಟೆಡ್ ವಿತ್ ಇಟ್ಸ್ ರಿಮೂವಲ್ ಇದೆ. ಲಿಸ್ಟ್ 1 ಡಿಸಾಲ್ವ್ ಸಾಲಿಡ್ಸ್ ನ ಯಾವ ತರ ರಿಮೂವ್ ಮಾಡ್ತೀವಿ, ಆಮೇಲೆ ಕೊಲಾಯ್ಡು, ವೊಲಟೈಲು, ಸೆಟ್ಲೇಬಲ್ ಅದನ್ನ ಯಾವ ತರ ರಿಮೂವ್ ಮಾಡ್ತೀವಿ ನೋಡೋದಿದೆ. ರೈಟ್. ಸೊ ಅದನ್ನ ನಾವು ಯಾವ ತರ ಮಾಡ್ತೀವಿ ನೋಡೋಣ. ಡಿಸಾಲ್ವ್ ಸಾಲಿಡ್ಸ್ ನ ರಿವರ್ಸ್ ಆಸ್ಮೋಸಿಸ್ ಇಂದ ಮಾಡ್ತೀವಿ. ಕೊಲಾಯ್ಡಲ್ ಸಾಲಿಡ್ಸ್ ಅದನ್ನ ಕೋಆಗುಲೇಷನ್ ಇಂದ ಮಾಡ್ತೀವಿ. ವೋಲಟೈಲ್ ಸಾಲಿಡ್ಸು ಡೈಜೆಷನ್ ಇಂದ. ಸೆಟ್ಲೇಬಲ್ ಸಾಲಿಡ್ಸು ಆಮೇಲೆ ಅದನ್ನ ಸೆಡಿಮೆಂಟೇಷನ್ ಇಂದ ಮಾಡ್ತೀವಿ. ಓಕೆ. ಸೊ ಸೆಡಿಮೆಂಟೇಷನ್ ಇಂದ. ಸೊ ಇದನ್ನ ಎ ಇಸ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ. ಎ ಕ್ವಶನ್ ಆನ್ಸರ್ ಆಗುತ್ತಿದೆ. ವಿಚ್ ಆಫ್ ದಿ ಫಾಲೋವಿಂಗ್ ಫಿಲ್ಟರ್ಸ್ ವಿಲ್ ಪ್ರೊಡ್ಯೂಸ್ ವಾಟರ್ ಆಫ್ ಹೈಯರ್ ಬ್ಯಾಕ್ಟೋರಾಲಜಿಕಲ್ ಕ್ವಾಲಿಟಿ? ಆಯ್ತಾ? ಹೈಯರ್ ಬ್ಯಾಕ್ಟೋರಾಲಜಿಕಲ್ ಕ್ವಾಲಿಟಿ ಯಾವುದು ಮಾಡುತ್ತೆ ಅಂತ ಕೇಳ್ತಾ ಇರೋದು. ಸೊ ಇದು ಬಂದ್ಬಿಟ್ಟು ಸ್ಲೋ ಸ್ಯಾಂಡ್ ಫಿಲ್ಟರ್ ಮಾಡುತ್ತೆ. ಸ್ಲೋ ಸ್ಯಾಂಡ್ ಫಿಲ್ಟರ್ ಹೈಯರ್ ಬ್ಯಾಕ್ಟೋರಾಲಜಿಕಲ್ ಕ್ವಾಲಿಟಿ ಮಾಡುತ್ತೆ. ಓಕೆ. ನೆಕ್ಸ್ಟ್. ವಿಚ್ ಆಫ್ ದಿ ಫಾಲೋವಿಂಗ್ ಟ್ರೀಟ್ಮೆಂಟ್ ಪ್ರೋಸೆಸ್ ಆರ್ ನೆಸೆಸರಿ ಫಾರ್ ರಿಮೂವಿಂಗ್ ಸಸ್ಪೆಂಡೆಡ್ ಸಾಲಿಡ್ಸ್ ಫ್ರಮ್ ದ ವಾಟರ್? ಸಸ್ಪೆಂಡೆಡ್ ಸಾಲಿಡ್ಸ್ ರಿಮೂವ್ ಮಾಡೋಕ್ಕೆ ಯಾವ್ದು ಯೂಸ್ ಮಾಡ್ತೀವಿ ಅಂತ ಕೇಳ್ತಾ ಇರೋದು. ರೈಟ್. ಸಸ್ಪೆಂಡೆಡ್ ಸಾಲಿಡ್ಸ್. ರೈಟ್. ಸಸ್ಪೆಂಡೆಡ್ ಸಾಲಿಡ್ಸ್ ಕೋಆಗುಲೇಷನ್, ಫ್ಲಕ್ಚುಯೇಷನ್, ಸೆಡಿಮೆಂಟೇಷನ್, ಡಿಸ್ಇನ್ಫೆಕ್ಷನ್. ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋರ್ಸ್ ಗಿವನ್ ಬಿಲೋ. ಕರೆಕ್ಟ್ ಯಾವುದಿದೆ ಸಸ್ಪೆಂಡೆಡ್ ಸಾಲಿಡ್ಸ್ಗೆ? ಯಾವುದಿದೆ ನಿಮ್ಮ ಪ್ರಕಾರ? ರೈಟ್. ಸೊ ನೋಡಿ, ಕೋಆಗುಲೇಷನ್ ಇದೆ,
ಫ್ಲಕ್ಯುಲೇಷನ್ ಇದೆ, ಸೆಡಿಮೆಂಟೇಷನ್ ಇದೆ, ಡಿಸ್ಇನ್ಫೆಕ್ಷನ್ ಬರೋದಿಲ್ಲ, ರೈಟ್. ಸೊ ಈ ಮೂರು ಬರುತ್ತೆ. ಡಿಸ್ಇನ್ಫೆಕ್ಷನ್ ಓನ್ಲಿ ಕ್ಲೋರಿನೇಷನ್ ಏನಂತಂದ್ರೆ ಯಾವುದಕ್ಕೆ ಬ್ಯಾಕ್ಟೀರಿಯಾಸ್ ಅಥವಾ ಲಾಸ್ಟ್ ಒಂದು ಸ್ಟೆಪ್ ಇರುತ್ತೆ ಅದು. ಇನ್ ವಾಟ್ ಇಂಟರ್ವಲ್ಸ್ ಆರ್ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಟು ಬಿ ಕ್ಲೀನ್ ಬೈ ಬ್ಯಾಕ್ ವಾಷಿಂಗ್, ರೈಟ್. ಯಾವ ಒಂದು ಏನಂತಂದ್ರೆ ಇದರಿಂದ ರಿಮೂವ್ ಮಾಡ್ತಾರೆ ಬ್ಯಾಕ್ ವಾಷಿಂಗು, ಇಂಟರ್ವಲ್ ಏನಿದೆ ಅಂತ ಕೇಳ್ತಾ ಇರೋದು. ವಾಟ್ ಇಸ್ ದ ಇಂಟರ್ವಲ್, ರೈಟ್. ಸೊ ಇಂಟರ್ವಲ್ ಏನಿದೆ ಇದ್ರದ್ದು ಇಂಟರ್ವಲ್ ಬಂದ್ಬಿಟ್ಟು 24 ಇಂದ 48 ಅವರ್ಸ್ ಇದೆ ಇಂಟರ್ವಲ್ ಸ್ಯಾಂಡ್ ಫಿಲ್ಟರ್ದು, ರೈಟ್. ಬ್ಯಾಕ್ ವಾಷಿಂಗ್ ಟೈಮ್. ಇನ್ ವಾಟರ್ ಟ್ರೀಟ್ಮೆಂಟ್ ಪ್ರೊಸೆಸ್ ದ ಕೆಮಿಕಲ್ ಯೂಸ್ ಫಾರ್ ಡಿಫ್ಲೋರಿಡೇಷನ್. ಸೊ ಇದು ಡಿಫ್ಲೋರಿಡೇಷನ್ಗೆ ಯಾವ್ದು ಯೂಸ್ ಮಾಡ್ತಾರೆ ಅಂತ ಕೇಳ್ತಾ ಇರೋದು. ಡಿಫ್ಲೋರಿಡೇಷನ್ಗೆ ಯಾವ್ದು ಯೂಸ್ ಮಾಡ್ತಾರೆ, ರೈಟ್. ಡಿಫ್ಲೋರಿಡೇಷನ್. ಸೊ ಅದಕ್ಕೆ ನಾವು ಯೂಸ್ ಮಾಡೋದು ಆಲಮ್, ರೈಟ್. ಪೊಟ್ಯಾಷಿಯಂ ಪರ್ಮನೇಟ್ ಬೇರೆ, ಸೋಡಿಯಂ ಅಲ್ಯೂಮಿನೇಟ್ ಬೇರೆ, ಲೈಮ್ ಬೇರೆ. ಸೊ ಇದಕ್ಕೆ ಅಲ್ಯೂಮಿನಿಯಂನ ನಾವು ಯೂಸ್ ಮಾಡ್ತೀವಿ ಡಿಫ್ಲೋರಿಡೇಷನ್ಗೆ. ದ ಲೇಔಟ್ ಆಫ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇನ್ ವಿಚ್ ವಾಟರ್ ಫ್ಲೋಸ್ ಟುವರ್ಡ್ಸ್ ದ ಔಟರ್ ಪೆರಿಫೆರಿ. ಸೊ ಇದಕ್ಕೆ ಈಗ ನೀವು ಇದು ತಿಳ್ಕೊಳ್ಬೇಕಾಗುತ್ತೆ, ಏನು ಹೇಳಿ, ಯಾವ ಒಂದು ಸಿಸ್ಟಮ್ ಇದೆ ಇದಕ್ಕೆ ಅಂತ. ಸೊ ಯಾವ ಒಂದು ಸಿಸ್ಟಮ್ ಇದೆ ಅಂತ ತಿಳ್ಕೊಂಡ್ರೆ ನಮಗೆ ತುಂಬಾ ಈಸಿ ಆಗುತ್ತೆ, ರೈಟ್. ಸೊ ಇದರಲ್ಲಿ 2-3 ಸಿಸ್ಟಮ್ ಇದೆ. ಒಂದು ರೇಡಿಯಲ್ ಸಿಸ್ಟಮ್. ರೇಡಿಯಲ್ ಸಿಸ್ಟಮ್ ಅಂದ್ರೆ ನೋಡಿ ಯಾವ ತರ ಇರುತ್ತೆ, ಈ ತರ ಇದೊಂದು ಡಯಾಗ್ರಾಮ್ನ ಹಾಕ್ತೀನಿ. ಸೊ ಇಲ್ಲಿಂದ ವಾಟರ್ ಪಾಸ್ ಆಗುತ್ತೆ, ಓಕೆ. ಇದೊಂದು ಮೇನ್ ಪೈಪ್ ಈ ತರ ಪಾಸ್ ಆಗುತ್ತೆ. ಸೊ ಇಲ್ಲಿಂದ ಏನಾಗುತ್ತೆ, ಆಮೇಲೆ ಈ ತರ ಡಿವೈಡ್ ಆಗುತ್ತೆ ಇಲ್ಲಿ, ರೈಟ್. ಇಲ್ಲೊಂದು ಅದನ್ನು ಮತ್ತೊಂದು ಸಬ್ಮೇನ್ ಇರುತ್ತೆ ಈ ಕಡೆ, ಆಮೇಲೆ ಈ ಕಡೆ, ಆಮೇಲೆ ಈ ಕಡೆ. ಸೊ ಇಲ್ಲಿಂದ ಎಲ್ಲ ಕಡೆ ಹೋಗುತ್ತೆ, ಇಲ್ಲಿಂದ ಎಲ್ಲ ಕಡೆ, ಇಲ್ಲಿಂದ ಎಲ್ಲ ಕಡೆ. ಸೊ ಈ ತರ ಆಗುತ್ತೆ, ರೈಟ್. ಸೊ ಇದು ಈ ತರ. ಸೊ ಇದೇನಲ್ಲಿ ಇದು ಮೇನ್ ಪೈಪು, ರೈಟ್. ಸೊ ಈ ತರ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದು ರೇಡಿಯಲ್ ಸಿಸ್ಟಮ್. ಇಂಥದ್ದನ್ನ ಒಂದು ಲಾರ್ಜ್ ಏರಿಯಾನ ಸೆವರಲ್ ಝೋನ್ಸ್ ಡಿವೈಡ್ ಮಾಡಿ ಒಂದು ಈಚ್ ಸೆಂಟ್ರಲ್ ಝೋನ್ ಟೈಪ್ ಮಾಡ್ತಾರೆ, ರೈಟ್. ಸೊ ಸೆಂಟ್ರಲ್ ರಿಸರ್ವೈರ್ ಟೈಪ್ ಇದು ಇರುತ್ತೆ, ರೈಟ್. ಸೊ ಇದು ಹೈಯರ್ ಸರ್ವಿಸ್ ಹೆಡ್ ಇದ್ದು ಎಫಿಷಿಯಂಟ್ ವಾಟರ್ ಡಿಸ್ಟ್ರಿಬ್ಯೂಷನ್ಗೆ ಇದು ಯೂಸ್ ಮಾಡ್ತಾರೆ. ಈಗ ಡೆಡ್ ಎಂಡ್ ಸಿಸ್ಟಮ್, ಇದು ರೇಡಿಯಲ್ ನಾನು ಹೇಳಿರೋದು. ರೇಡಿಯಲ್ ಡೆಡ್ ಎಂಡ್ ಯಾವ ತರ ಇರುತ್ತೆ, ಸಿಂಪಲ್ ಆಗಿ ಅನ್ಆರ್ಗನೈಸ್ ವೇ ಅಲ್ಲಿ ಯಾವ ತರ ಇರುತ್ತೆ ನೋಡಿ. ಈಗ ಒಂದು ಮೇನ್ ಪೈಪ್ಲೈನ್ ಹೋಗ್ತಾ ಇದೆ, ಈ ಕಡೆ ಹೋದ್ರೆ ಈ ಕಡೆ ಹೋಗುತ್ತೆ, ಈ ಕಡೆ ಹೋಗುತ್ತೆ, ಇಲ್ಲೇ ಡೆಡ್ ಎಂಡ್ ಆಗುತ್ತೆ, ರೈಟ್. ಅದಾದ್ಮೇಲೆ ಈ ಕಡೆ ಬಂದ್ರೆ ಈ ಕಡೆನೂ ಇಲ್ಲೂ ಬರುತ್ತೆ, ಮತ್ತೆ ಅದ್ರದ್ದು ಸಬ್ಮೇನ್ಸ್ ಇರುತ್ತೆ, ಆಮೇಲೆ ಲ್ಯಾಟ್ರಲ್ಸ್ ಇರುತ್ತೆ, ಈ ತರ ಡೆಡ್ ಎಂಡ್ ಆಗ್ಬಿಡುತ್ತೆ. ಸೊ ಈ ತರ ಸಿಸ್ಟಮ್ಸ್ನ ನಾವು ಡೆಡ್ ಎಂಡ್ ಅಂತ ಅಂತೀವಿ, ರೈಟ್. ಸೊ ಒಂದೇ ಮೇನ್ ಪೈಪ್ನ ಫಾಲೋ ಮಾಡ್ತಾರೆ. ಇಂಥದ್ದು ಎಲ್ಲಿ ಫಾಲೋ ಮಾಡ್ತಾರೆ, ಓಲ್ಡ್ ಟೌನ್ಸ್ ಅಲ್ಲಿ ಇದನ್ನ ಫಾಲೋ ಮಾಡ್ತಾರೆ. ರಿಂಗ್ ಸಿಸ್ಟಮ್ ಅಂತ ಬರುತ್ತೆ ಇನ್ನೊಂದು, ರೈಟ್. ರಿಂಗ್ ಸಿಸ್ಟಮ್ ಅಂತಂದ್ರೆ ಒನ್ ಟೈಪ್ ಕಂಪ್ಲೀಟ್ ಈ ತರ ಬ್ಲಾಕೇಜ್ ಆಗ್ಬಿಡುತ್ತೆ, ಈ ಕಡೆ ಈ ತರ ಮಾಡ್ತಾರೆ. ಒಳಗಡೆ ಏರಿಯಾ ಇರುತ್ತೆ, ಅದು ರಿಂಗ್ ಸಿಸ್ಟಮ್ ಆಗುತ್ತೆ, ಓಕೆ. ಇನ್ನೊಂದು ಗ್ರಿಡ್ ಐರನ್ ಸಿಸ್ಟಮ್. ಗ್ರಿಡ್ ಐರನ್ ಅಂತಂದ್ರೆ ಏನಿರುತ್ತೆ, ಗ್ರಿಡ್ ಐರನ್ ಅಲ್ಲಿ ನೋಡಿ ಸೇಮ್ ಇದು ಪೈಪ್ ಇರುತ್ತೆ, ಬಟ್ ಇಲ್ಲಿ ಏನಾಗುತ್ತೆ ಈ ತರ, ಓಕೆ. ಇಲ್ಲಿ ಏನಾಗುತ್ತೆ ಈ ತರ ವಾಟರ್ ಪೈಪ್ಸ್ ಎಲ್ಲ ಕಡೆ ಇರುತ್ತೆ, ರೈಟ್. ಸಬ್ಮೇನ್ಸ್ ಇರುತ್ತೆ, ಇವೆಲ್ಲ ಸಬ್ಮೇನ್ಸ್ ಇರುತ್ತೆ. ಸೊ ಇಲ್ಲಿ ಒಳಗಡೆ ಮತ್ತೆ ಡಿವೈಡ್ ಆಗುತ್ತೆ, ಗೊತ್ತಾಯ್ತಾ. ಸೊ ಇವು 4 ಸಿಸ್ಟಮ್ ಇದೆ. ನಾವು ಕಮಿಂಗ್ ಟು ದಿಸ್ ಕ್ವಶನ್, ಔಟರ್ ಪೆರಿಫೆರಿ ಅಂತ ಹೇಳ್ತಾ ಇರೋದು. ಸೊ ಅದಕ್ಕೆ ಯಾವ್ದಾಗುತ್ತೆ, ರೇಡಿಯಲ್ ಸಿಸ್ಟಮ್ ಆಗುತ್ತೆ, ರೇಡಿಯಲ್ ಸಿಸ್ಟಮ್. ನೆಕ್ಸ್ಟ್ ಕ್ವಶನ್, ಪಿಕ್ ಅಪ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವ್ದಿದೆ ಅಂತ ಕೇಳ್ತಾ ಇರೋದು. ಸ್ಲೂಸ್ ವ್ಯಾಲ್ಯೂಸ್ ಆರ್ ಪ್ರೊವೈಡೆಡ್ ಟು ಅಲೋ ಫ್ಲೋ ಆಫ್ ವಾಟರ್ ಓನ್ಲಿ ಇನ್ ದ ಒನ್ ಡೈರೆಕ್ಷನಲ್ ಪ್ರಿವೆಂಟಿಂಗ್ ಬ್ಯಾಕ್ ಫ್ಲೋ. ಸ್ಲೂಸ್ ವ್ಯಾಲ್ಯೂ ಅದಕ್ಕಲ್ಲ. ಸ್ಲೂಸ್ ವ್ಯಾಲ್ಯೂ ಅದಕ್ಕಿರುತ್ತೆ to regulate the flow of water through the pipe and are essential to divide the main line into several sections. Sluice valve ಅದಕ್ಕಿರುತ್ತೆ, right. ಇದಕ್ಕಿರೋದಿಲ್ಲ. Air valves are provided in summits along with the pipeline to admit release air, right. ಇದು ಕರೆಕ್ಟ್ ಆಗಿದೆ. Score valves are provided to low points to empty the pipeline. ಕರೆಕ್ಟ್ ಆಗಿದೆ. Gate valves are provided to regulate the flow of water through the pipelines. ಇದನ್ನು ಕರೆಕ್ಟ್ ಆಗಿದೆ, okay. Next, the valve which protect the water meter from the damage of water hammer. ವಾಟರ್ ಹ್ಯಾಮರ್ ಬಗ್ಗೆ ನಿಮಗೆ ಗೊತ್ತಿದೆ. ಸಡನ್ ಆಗಿ ನಾವು ಏನಂತಂದ್ರೆ ಒಂದು ಪೈಪ್ ಅಲ್ಲಿ ನೀರು ಫ್ಲೋ ಆಗ್ತಾ ಇರುವಾಗ ಸಡನ್ ಆಗಿ ವಾಲ್ ನ ನಾವು ಕ್ಲೋಸ್ ಮಾಡಿದ್ರೆ ಅದೇನಾಗುತ್ತೆ, ವೇವ್ಸ್ ಕ್ರಿಯೇಟ್ ಮಾಡಿ ಇದು ಇಂಪ್ಯಾಕ್ಟ್ ಮಾಡುತ್ತೆ. ಅದರಿಂದ ಏನಾದ್ರು ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ, ಪೈಪು ಅಥವಾ ವಾಲ್ವ್ ಏನೇ ಇರಲಿ. ಸೊ ಅದನ್ನ ರಿಮೂವ್ ಮಾಡಕ್ಕೆ ಅದನ್ನ ಆ ಫಿನಾಮಿನಾ ವಾಟರ್ ಹ್ಯಾಮರ್ ಅಂತೀವಿ. ಸೊ ಈ ಪ್ರೊಟೆಕ್ಟ್ ವಾಟರ್ ಮೀಟರ್ ನ ರಿಮೂವ್ ಏನಂತಂದ್ರೆ ಪ್ರೊಟೆಕ್ಟ್ ಮಾಡೋಕೆ ವಾಟರ್ ಹ್ಯಾಮರ್ ವಾಲ್ವ್ ನ ನಾವು ಯೂಸ್ ಮಾಡ್ತೀವಿ, ಓಕೆ. ಯಾವ್ದು ಮಾಡ್ತೀವಿ, ವಾಟರ್ ಹ್ಯಾಮರ್ ವಾಲ್ವ್ ನ. ಸೋನೋಸ್ಕೋಪ್ ಈಸ್ ಯೂಸ್ ಫಾರ್ ವಿಚ್ ಆಫ್ ದಿ ಫಾಲೋವಿಂಗ್. ಸೋನೋಸ್ಕೋಪ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳ್ತಾ ಇರೋದು. ಸೋನೋಸ್ಕೋಪ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ, ಸೋನೋಸ್ಕೋಪ್ ನ ಯೂಸ್ ಮಾಡೋದು ಯಾವ್ದಕ್ಕಂದ್ರೆ
ಅಂಡರ್ಗ್ರೌಂಡು ಲೀಕೇಜ್ ಇನ್ ಅಂಡರ್ಗ್ರೌಂಡ್ ವಾಟರ್ ಮೇನ್ಸ್ ಅಲ್ಲಿ ಇತ್ತಂದರೆ ಅದನ್ನು ಡಿಟೆಕ್ಟ್ ಮಾಡೋಕ್ಕೆ ಅಂಡರ್ಗ್ರೌಂಡ್ ಲೀಕೇಜ್ ರೈಟ್ ಅದನ್ನು ಮಾಡೋಕ್ಕೆ ಸೋನೋಸ್ಕೋಪ್ ಎಂಬುದನ್ನ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟು ಕನ್ಸಿಡರ್ ದ ಫಾಲೋವಿಂಗ್ ಯೂನಿಟ್ಸ್ ಅಸೋಸಿಯೇಟೆಡ್ ಇನ್ ವಾಟರ್ ಸಪ್ಲೈ ಸಿಸ್ಟಮ್ ರೈಟ್ ಪಂಪಿಂಗ್ ಆಫ್ ವಾಟರ್ ಇಂಟೇಕ್ ವರ್ಕ್ ಟ್ರೀಟ್ಮೆಂಟ್ ವರ್ಕ್ ಡಿಸ್ಟ್ರಿಬ್ಯೂಷನ್. ಸೀಕ್ವೆನ್ಸ್ ಏನಿದೆ ಅಂತ ಕೇಳ್ತಾ ಇರೋದು ರೈಟ್. ಇದ್ರದ್ದು ಸೀಕ್ವೆನ್ಸ್ ಏನಿದೆ? ಓಕೆ, ಇದ್ರ ಸೀಕ್ವೆನ್ಸ್ ಏನಿದೆ? ಸೀಕ್ವೆನ್ಸ್ ಕೇಳ್ತಾ ಇರೋದು. ಓಕೆ, ಇದ್ರದ್ದು ಸೀಕ್ವೆನ್ಸ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಫಸ್ಟ್ ಯಾವತ್ತು ಇಲ್ಲೊಂದು ರಿವರ್ ಇದೆ ಅಂತ ತಿಳ್ಕೊಳ್ಳೋಣ, ಆರ್ ಲೇಕ್ ಇದೆ, ಅಲ್ಲಿಂದ ನಾವೇನು ಮಾಡ್ತೀವಿ, ಫಸ್ಟು ಇಂಟೇಕ್ ವರ್ಕ್ಸ್ ಇರುತ್ತೆ ರೈಟ್. ಆರ್ ಇಂಟೇಕ್ ವರ್ಕ್ಸ್ ಇಂದನೂ ಸ್ಟಾರ್ಟ್ ಮಾಡ್ಬೋದು ನೋಡಿ. ಈಗ ಇಂಟೇಕ್ ವರ್ಕ್ಸ್ ಇರುತ್ತೆ, ಇಲ್ಲಿಂದ ಫಸ್ಟು ಇಂಟೇಕ್ ವರ್ಕ್ಸ್ ಇಂದ ನಾವೇನು ಮಾಡ್ತೀವಿ ಆಯ್ತಾ. ಅದಾದ್ಮೇಲೆ ಏನು ಮಾಡ್ತೀವಿ, ವಾಟರ್ನ ಪಂಪ್ ಮಾಡ್ತೀವಿ ರೈಟ್. ಸೊ ವಾಟರ್ನ ಪಂಪ್ ಮಾಡಿದ್ಮೇಲೆ ನಾವೇನು ಮಾಡ್ತೀವಿ, ವಾಟರ್ನ ಟ್ರೀಟ್ ಮಾಡ್ತೀವಿ. ಟ್ರೀಟ್ ಮಾಡಿದ್ಮೇಲೆ ಏನು ಮಾಡ್ತೀವಿ, ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಇದು ಕೋಡ್ ಕೊಟ್ಟಿಲ್ಲ, ಕೋಡ್ ನಾನು ಹೇಳ್ತಾ ಇರೋದು. ಕೋಡ್ ಏನಾಗುತ್ತೆ 2134 ಇದು ಕೋಡ್ ಆಗುತ್ತೆ. ಸೊ ಇದೇ ಆನ್ಸರ್ ಆಗುತ್ತೆ. ಡನ್. For the analysis of flow in a water distribution network, the site engineer prefer which of the following head loss equation? Head loss equation ಯಾವ್ದು ಯೂಸ್ ಮಾಡ್ತಾರೆ ಅಂತ ಕೇಳ್ತಾ ಇರೋದು ರೈಟ್. ಹೆಡ್ ಲಾಸ್ ಇಕ್ವೇಶನ್ ಯಾವ್ದು ಯೂಸ್ ಮಾಡ್ತಾರೆ ರೈಟ್. ಹೆಡ್ ಲಾಸ್ ಇಕ್ವೇಶನ್ ಯಾವ್ದು ಮಾಡ್ತಾರೆ ಅಂತಂದ್ರೆ ಹ್ಯಾಸನ್ ವಿಲಿಯನ್ಸ್ ಇಕ್ವೇಶನ್ ಯೂಸ್ ಮಾಡ್ತಾರೆ ರೈಟ್. ಹ್ಯಾಸನ್ ವಿಲಿಯನ್ಸ್ ಇಕ್ವೇಶನ್ ನ ಯೂಸ್ ಮಾಡ್ತಾರೆ. ಓಕೆ, ಸೊ ಇದ್ರ ಫಾರ್ಮುಲಾ ನಂಗೆ ನೆನ್ಪು ಬರ್ತಾ ಇಲ್ಲ, ಇಲ್ಲಾಂದ್ರೆ ಫಾರ್ಮುಲಾನು ಹೇಳ್ತಾ ಇದ್ದೆ ನಾನು ರೈಟ್. ಹೆಸನ್ಸ್ ಇಲ್ಲಿದೆ, ಒಂದು ನಿಮಿಷ, ನನಗೆ ಗೊತ್ತಾಯ್ತು. ಏನಂತಂದ್ರೆ ವಿ ಈಕ್ವಲ್ಸ್ ಟು KCR ಎಸ್ 0.63 ಎಸ್ 0.54 ರೈಟ್. ಇದು ಕರೆಕ್ಟ್ ಆಗಿದೆ 54 ರೈಟ್. ಸೊ ಇದು ಹೆಸನ್ಸ್ ವಿಲಿಯಮ್ ಇಕ್ವೇಶನ್ ಇದೆ ಇದು. ಸೊ ಇದನ್ನ ಯೂಸ್ ಮಾಡ್ತಾರೆ ಫಾರ್ ಹೆಡ್ ಲಾಸ್ ಇಕ್ವೇಶನ್ ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಡನ್. Which of the following is the purpose of providing a surge tank in a pipeline carrying water? ಸರ್ಜ್ ಟ್ಯಾಂಕ್ ನ ಯಾವುದಕ್ಕೆ ಯೂಸ್ ಮಾಡ್ತಾರೆ ರೈಟ್. ಸರ್ಜ್ ಟ್ಯಾಂಕ್ ನ, ಸೊ ಸರ್ಜ್ ಟ್ಯಾಂಕ್ ನ ನೋಡಿ ನಾವು ಯೂಸ್ ಮಾಡೋದು ಯಾವುದಕ್ಕೆ ಅಂತಂದ್ರೆ ಟು ಪ್ರೊಟೆಕ್ಟ್ ದ ಪೈಪ್ಲೈನ್ ಅಗೇನ್ಸ್ಟ್ ವಾಟರ್ ಹ್ಯಾಮರ್. ನೋಡಿದ್ರಾ, ಈಗ ಇದೊಂದು ಪೈಪ್ ಇದೆ, ಇದನ್ನ ಸಡನ್ ಆಗಿ ನಾವು ಕ್ಲೋಸ್ ಮಾಡಕ್ ಬರೋದಿಲ್ಲ. ಇದು ಸರ್ಜ್ ಟ್ಯಾಂಕ್ ಅದಕ್ಕೆ ಇರುತ್ತೆ. ಒಂದು ಟ್ಯಾಂಕ್ ಅಂತಂದ್ರೆ ಇಲ್ಲಿ ಸಡನ್ ಆಗಿ ನೀರು ಹಿಂಗೆ ಮೇಲ್ಗಡೆ ಹೋಗಕ್ಕೆ ಈ ತರ ರೈಟ್, ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಅದು ಪ್ರೊಟೆಕ್ಟ್ ಮಾಡೋಕೆ. ಡನ್. ಮ್ಯಾಚ್ ಲಿಸ್ಟ್ 1 ಲಿಸ್ಟ್ 2. ಸ್ಟೀಲ್ ಪೈಪ್, ಕಾಸ್ಟ್ ಐರನ್ ಪೈಪು, GI ಪೈಪು, PVC ಪೈಪು, ಇವೆಲ್ಲಿದೆ, ಯಾವ್ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳ್ತಾ ಇರೋದಿಲ್ಲ. ಸೊ ಯಾವ್ಯಾವ್ದಕ್ಕೆ ಯಾವ್ಯಾವ್ದು ಯೂಸ್ ಮಾಡ್ತಾರೆ ಅಂತ ಸಿಂಪಲ್ ಆಗಿ ನೀವು ನೋಡಿದ್ರೆ ಹೇಳ್ಬೋದು. ಏನಿದೆ ಇದು ರೈಟ್. ಸ್ಟೀಲ್ ಪೈಪ್ ಯಾವುದಕ್ಕೆ ಯೂಸ್ ಮಾಡ್ತೀವಿ ನಾವು ರೈಟ್. ಸ್ಟೀಲ್ ಪೈಪ್ನ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ, ಇಲ್ಲಿ ಸಾರಿ ಮತ್ತೆ ಕೋಡ್ಸ್ ಕೊಟ್ಟಿಲ್ಲ, ದಯವಿಟ್ಟು ಕ್ಷಮಿಸಿ ಆಯ್ತಾ. ಸ್ಟೀಲ್ ಪೈಪ್ನ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ, ಸ್ಟೀಲ್ ಪೈಪ್ನ ನಾವು ಪ್ಲಂಬಿಂಗ್ಗೆ ಯೂಸ್ ಮಾಡ್ತೀವಿ ತಾನೆ. ಸೊ ಫಸ್ಟ್ ಟು ಫೋರ್ತ್ ಆಗುತ್ತೆ. ಆಮೇಲೆ ಕಾಸ್ಟ್ ಐರನ್ ಪೈಪ್ನ ನಾವೇನು ಮಾಡ್ತೀವಿ ಅಂದರೆ ಡಿಸ್ಟ್ರಿಬ್ಯೂಷನ್ಗೆ ಯೂಸ್ ಮಾಡ್ತೀವಿ ರೈಟ್. ಕಾಸ್ಟ್ ಐರನ್ ಪೈಪ್ನ ನಾವು ಡಿಸ್ಟ್ರಿಬ್ಯೂಷನ್ಗೆ ಯೂಸ್ ಮಾಡ್ತೀವಿ. GI ಪೈಪ್ನ ನಾವೇನು ಮಾಡ್ತೀವಿ ಅಂತಂದರೆ ಹಾಟ್ ವಾಟರ್ ಕ್ಯಾರಿಂಗ್ಗೆ ಮಾಡ್ತೀವಿ ರೈಟ್, GI ಪೈಪು. ಸೊ ಇದು ಸೆಕೆಂಡ್ ಆಗುತ್ತೆ. ಸೊ PVC ಪೈಪ್ ಬಂದ್ಬಿಟ್ಟು ಹೌಸ್ ಪ್ಲಂಬಿಂಗ್ಗೆ ಮಾಡ್ತೀವಿ PVC ಪೈಪ್. ಸೊ ಈ ಥರ ಏನಂತಂದರೆ ಇದು ಕೋಡ್ ಆಗುತ್ತೆ, ಇದು ಆನ್ಸರು. ಸೊ ಮತ್ತೆ ನೆಕ್ಸ್ಟು ಅದೇ ಥರ ಏನಂತಂದರೆ ಮ್ಯಾಚ್ ದ ಫಾಲೋವಿಂಗ್ ಮಾಡೋದಿದೆ. ಟ್ರೀ ಸಿಸ್ಟಮ್, ಗ್ರಿಡ್ ಐರನ್ ಸಿಸ್ಟಮ್, ರಿಂಗ್ ಸಿಸ್ಟಮ್, ರಿಡಲ್ ಸಿಸ್ಟಮ್. ಸೊ ಇದನ್ನು ಏನಂದರೆ ಲಿಸ್ಟ್ ಮಾಡೋದಿದೆ ನಾವು, ಅಂದರೆ ಆನ್ಸರ್ಸ್ನ ಫೈಂಡ್ ಔಟ್ ಮಾಡೋದಿದೆ ರೈಟ್. ಸೊ ಇದು ಏನಂತಂದರೆ ಫಸ್ಟು ಟ್ರೀ ಸಿಸ್ಟಮ್ ರೈಟ್, ಅದೇನಾಗುತ್ತೆ ವಾಟರ್ ಸಪ್ಲೈ ಬಟ್ ನಾಟ್ ಮಚ್ ಯೂಸ್ ಇನ್ ಇಂಡಿಯಾ ರೈಟ್. ಸೊ ಇದು ಡೆಡ್ ಎಂಡ್ ಸಿಸ್ಟಮು ಅಂತ ಅನ್ಬೋದು ಇದಕ್ಕೆ. ಗ್ರಿಡ್ ಐರನ್ ಸಿಸ್ಟಮ್ ರೈಟ್. ಸೊ ಗ್ರಿಡ್ ಐರನ್ ಸಿಸ್ಟಮ್ನ ಏನು ಮಾಡ್ತೀವಿ ನಾವು ಫಾರ್ ಟೌನ್ಸ್ ವಿತ್ ರೆಕ್ಟ್ಯಾಂಗ್ಯುಲರ್ ರೋಡ್ ಲೇಔಟ್ ಅದನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಬರೀತೀನಿ ನೋಡಿ, A is 4 and B is what 3. ರಿಂಗ್ ಸಿಸ್ಟಮ್ ರೈಟ್. ಸೊ ರಿಂಗ್ ಸಿಸ್ಟಮ್ ಯಾವುದಕ್ಕೆ ಯೂಸ್ ಮಾಡ್ತಾರೆ, ಫಾರ್ ವೆಲ್ ಪ್ಲಾನ್ಡ್ ಸೆಕ್ಟರ್ ಆಫ್ ದಿ ಸಿಟಿ. ವೆಲ್ ಪ್ಲಾನ್ಡ್ ಯಾವುದಿರುತ್ತೆ ಅದಕ್ಕೆ ಯೂಸ್ ಮಾಡ್ತೀವಿ. ಆಮೇಲೆ ರೇಡಿಯಲ್ ಸಿಸ್ಟಮು ಯಾವುದಕ್ಕೆ ಮಾಡ್ತೀವಿ ಅಂತಂದರೆ ಅದು ಬಂದ್ಬಿಟ್ಟು ನಾವು ಸ್ಯಾಟಿಸ್ಫ್ಯಾಕ್ಟರ್ ವಾಟರ್ ಸಪ್ಲೈ ಬಟ್ ನಾಟ್ ಮಚ್ ಯೂಸ್ ಇನ್ ವಾಟರ್ ಅದಕ್ಕೆ ಮಾಡ್ತೀವಿ. ಓಕೆ, ಸೊ ಫಾರ್ ಇರ್ರೆಗ್ಯುಲರ್ ಡೆವಲಪ್ ಟೌನ್ಸ್ ಮಾಡ್ತೀವಿ. ಇದು ಫಸ್ಟ್ ನಾನು ಇದು ಹೇಳಿದ್ದೆ, ಸೊ ಇದು ಚೇಂಜ್ ಆಗುತ್ತೆ. ಓಕೆ, ಟ್ರೀ ಸಿಸ್ಟಮ್ ಆರ್ ಡೆಡ್ ಎಂಡ್ ಸಿಸ್ಟಮ್ನ ನಾವು ಇರ್ರೆಗ್ಯುಲರ್ ಡೆವಲಪ್ ಟೌನ್ಸ್ಗೆ ಯೂಸ್ ಮಾಡ್ತೀವಿ. ಓಕೆ, ಮತ್ತೆ ಇನ್ನೊಂದು ಲಿಸ್ಟ್ ದ ಫಾಲೋವಿಂಗ್. ಯಾಕೆ ನೋಡಿ ಇಂಪಾರ್ಟೆಂಟ್ ಇದೆ, ಅದಕ್ಕೆ ಎಲ್ಲ ಕವರ್ ಆಗಬೇಕು ಅಂತ ನಾನು 70 ಕ್ವಶನ್ ಅದಕ್ಕೆ ಮಾಡಿರೋದು. ರಿಲೀಸ್ ವ್ಯಾಲ್ಯೂ, ಆಮೇಲೆ ಚೆಕ್ ವಾಲ್, ಗೇಟ್ ವಾಲ್, ಪೈಲಟ್ ವಾಲ್.
ಸೊ ಯಾವ್ಯಾವುದಕ್ಕೆ ಏನೇನು ಯೂಸ್ ಆಗುತ್ತೆ ಇಲ್ಲಿ ಕೇಳ್ತಾ ಇರೋದು. ಓಕೆ, ಸೊ ಈಗ ರಿಲೀಸ್ ವಾಲ್ವ್ಗೆ ಯಾವ್ದು ಯೂಸ್ ಆಗುತ್ತೆ? ರಿಲೀಸ್ ವಾಲ್ವ್ಗೆ ಏರ್ ಫ್ರಮ್ ದ ಪೈಪ್ ಲೈನ್, ರೈಟ್. ಚೆಕ್ ವಾಲ್ವ್ ಅದಕ್ಕೆ ಯೂಸ್ ಆಗುತ್ತೆ, ರೈಟ್. ಚೆಕ್ ವಾಲ್ವ್ ಅದಕ್ಕೆ ಯೂಸ್ ಆಗುತ್ತೆ ಹೇಳಿ. ಚೆಕ್ ವಾಲ್ವ್ ಬಂದ್ಬಿಟ್ಟು ಲಿಮಿಟ್ ದ ಫ್ಲೋ ಆಫ್ ವಾಟರ್ ಟು ಸಿಂಗಲ್ ಡೈರೆಕ್ಷನ್, ರೈಟ್. ಸಿಂಗಲ್ ಡೈರೆಕ್ಷನ್ಗೆ ಚೆಕ್ ವಾಲ್ವ್ ಅದಕ್ಕೆ ಇರುತ್ತೆ. ಓಕೆ, ಲಿಮಿಟ್ ದ ಫ್ಲೋ ಆಫ್ ವಾಟರ್ ಇನ್ ಸಿಂಗಲ್ ಡೈರೆಕ್ಷನ್. ಗೇಟ್ ವಾಲ್ವ್ ಅದಕ್ಕೆ ಇರುತ್ತೆ, ರೈಟ್. ಗೇಟ್ ವಾಲ್ವ್ ಅದಕ್ಕೆ ಇರುತ್ತೆ ಸ್ಟಾಪಿಂಗ್ ದ ಫ್ಲೋ ಆಫ್ ವಾಟರ್ ಇನ್ ದ ಪೈಪ್ ಲೈನ್, ಗೇಟ್ ವಾಲ್ವ್, ರೈಟ್. ಅದಾದಮೇಲೆ ಪೆಲೆಟ್ ವಾಲ್ವ್ ಅದು ಬಂದ್ಬಿಟ್ಟು ರೆಡ್ಯೂಸ್ ದ ಹೈ ಲೆಟ್ ಪ್ರೆಷರ್ ಟು ದ ಲೋವರ್ ಔಟ್ಲೆಟ್ ಪ್ರೆಷರ್. ನೋಡಿ, ಇವು ವ್ಯಾಲ್ಯೂಸ್ನ ಒಂದಕ್ಕೊಂದು ನೀವು ಏನಂತಾರೆ ಅದ್ರ ಫಂಕ್ಷನ್ನ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಹಾಕಿರೋದು. ಇದರಲ್ಲಿ ನಾನು ಜಾಸ್ತಿ ಏನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ, ಆನ್ಸರ್ ಗೊತ್ತಿದ್ರೆ ಅದನ್ನು ನೀವು ಅಂದರೆ ನೆನ್ಪಿಟ್ಕೊಳ್ಬೇಕಷ್ಟೇ. ವೈ ಆರ್ ಗೇಟ್ ವಾಲ್ವ್ಸ್ ಆರ್ ಪ್ರೊವೈಡೆಡ್ ಇನ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ರೈಟ್. ಸೊ ಗೇಟ್ ಇದನ್ನ ಯಾಕೆ ಪ್ರೊವೈಡ್ ಮಾಡ್ತಾರೆ ಹೇಳಿ ನೋಡೋಣ, ರೈಟ್. ಇದೊಂದು ಆನ್ಸರ್ ನೀವು ಹೇಳಬೇಕು. ಹೀಗೆ ಮಾಡಿದೀವಲ್ಲ ಗೇಟ್, ರೈಟ್. ಗೇಟ್ ವಾಲ್ವ್ ಯಾವುದಕ್ಕೆ ಮಾಡಿದೀವಿ? ಸ್ಟಾಪಿಂಗ್ ದ ಫ್ಲೋ ಆಫ್ ವಾಟರ್ ಇನ್ ದ ಪೈಪ್ ಲೈನ್, ರೈಟ್. ಸ್ಟಾಪಿಂಗ್ ದ ವಾಟರ್ ಇನ್ ದ ಪೈಪ್ ನೆಟ್ವರ್ಕ್, ಫ್ಲೋ ಇನ್ ದ ಪೈಪ್ ನೆಟ್ವರ್ಕ್. ಮ್ಯಾಚ್ ಲಿಸ್ಟ್ 1 ಲಿಸ್ಟ್ 2, ರೈಟ್. ಸೊ ಇಂಪ್ರೂವ್ ಪವರ್ ಫ್ಯಾಕ್ಟರು, ರೆಡ್ಯೂಸ್ ದ ಕರೆಂಟ್ ರಿಪಲ್ಸ್, ಇನ್ಕ್ರೀಸ್ ದ ಪವರ್ ಆಫ್ ದ ಪೈಪ್ ಲೈನ್, ಇದು ಇದೆ, ರೈಟ್. ಸೊ ಇದ್ರದ್ದು ನೀವೇನಂತಂದ್ರೆ ಲಿಸ್ಟ್ ಆಫ್ ದ ಫಾಲೋವಿಂಗ್ ಮಾಡ್ಕೋಬೇಕು. ಇದೊಂದು ಆನ್ಸರು ನೀವೇ ಮಾಡಿ ಏನಂತಂದ್ರೆ ಕಮೆಂಟ್ ಮಾಡಿ, ರೈಟ್. ಲಾಸ್ಟ್ ಕ್ವಶನ್. ಸೊ ದಿಸ್ ಈಸ್ ಅಬೌಟ್ ವಾಟ್ ದ ಟುಡೇಸ್ ಕ್ಲಾಸ್. I hope you got all the important questions from the environmental engineering, that is from the water supply engineering. Okay, so thank you so much. We will meet in the next video. Thank you.